ದಿಸ್ ಇಸ್ PJ ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು, ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಯಾವ್ಯಾವ ರೀತಿ ಜಾಬ್ ಆಪರ್ಚುನಿಟೀಸ್ ಇರ್ತವೆ, ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಯಾವ್ಯಾವ ರೀತಿ ಸ್ಯಾಲ್ರೀಸ್ ಇರ್ತವೆ ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಯೋದ್ರಿಂದ ಏನೇನು ಬೆನಿಫಿಟ್ಸ್ ಇರ್ತವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮಾರ್ಕೆಟಿಂಗ್ ಮಾಡೋ ಒಂದು ಪ್ರೋಸೆಸ್ ಅನ್ನ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಕೆಲವರಲ್ಲಿ ತುಂಬಾ ಮಿಸ್ಕನ್ಸೆಪ್ಷನ್ ಏನಿದೆ ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಆನ್ಲೈನ್ ಅಲ್ಲಿ ಪ್ರಾಡಕ್ಟ್ ಸೇಲ್ ಮಾಡೋದು ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಜನರಲ್ ಇದೆ. ಡೆಫಿನೆಟ್ಲಿ ಅದಲ್ಲ. ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಮಾರ್ಕೆಟಿಂಗ್ ಮಾಡೋ ಒಂದು ಪ್ರೋಸೆಸ್ ಅನ್ನ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು 10 years ನೀವು ಬ್ಯಾಕ್ ಹೋದ್ರೆ ಯಾವ್ದಾದ್ರು ಒಂದು ಹೊಸ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಲಾಂಚ್ ಆಗಿದೆ ಅಂತಂದ್ರೆ ಪ್ರಮೋಟ್ ಮಾಡ್ತಾ ಇದ್ರು. ಅಂದ್ರೆ ಲೈಕ್ ಯಾವ ರೀತಿ ಅಂದ್ರೆ ಪಾಂಪ್ಲೆಟ್ಸ್ ಹಂಚೋದಾಗಿರ್ಬೋದು, ನ್ಯೂಸ್ ಪೇಪರ್ ಅಲ್ಲಿ ಆಡ್ಸ್ ಕೊಡೋದಾಗಿರ್ಬೋದು, ಟಿವಿಲಿ ಆಡ್ಸ್ ಕೊಡೋದಾಗಿರ್ಬೋದು ಅಂಡ್ ದೊಡ್ಡ ದೊಡ್ಡ ಬ್ಯಾನರ್ಸ್ ಗಳನ್ನ ಹಾಕಿರೋದಾಗಿರ್ಬೋದು ಸಿಟೀಸ್ ಕಡೆ ಎಲ್ಲ. ಈ ರೀತಿಯಾದಂತ ಒಂದು ಮಾರ್ಕೆಟಿಂಗ್ ನಡೀತಿತ್ತು. ಈ ಮಾರ್ಕೆಟಿಂಗ್ ನ ನಾವು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಸೊ ಟಿವಿ ಆಡ್ಸ್ ಮಾಡೋದು, ಪಾಂಪ್ಲೆಟ್ಸ್ ಹಂಚೋದು, ನ್ಯೂಸ್ ಪೇಪರ್ ಅಲ್ಲಿ ಆಡ್ಸ್ ಕೊಡೋದು ಅಂಡ್ ಬ್ಯಾನರ್ಸ್ ಗಳು ಹಾಕೋದು, ಇದನ್ನೆಲ್ಲ ನಾವು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಹಾಗಿದ್ರೆ ಈ ಮಾರ್ಕೆಟಿಂಗ್ ಇವಾಗ ಚಾಲ್ತಿಯಲ್ಲಿ ಇಲ್ಲ ಅಂತ ನಾನು ಡೆಫಿನೆಟ್ಲಿ ಹೇಳಲ್ಲ. ಡೆಫಿನೆಟ್ಲಿ ಚಾಲ್ತಿಯಲ್ಲಿ ಇದೆ. ಆದ್ರೆ ನೀವು ನೋಡ್ಬೋದು, ಯಾರಾದ್ರೂ ಒಬ್ರು ಪಾಂಪ್ಲೆಟ್ ನಮಗೆ ಕೊಟ್ಟಾಗ ನಾವು ಓದೋದೇ ಇಲ್ಲ, ಅಲ್ಲೇ ಉಂಡೆಗಟ್ಟಿ ಡಸ್ಟ್ಬಿನ್ ಹಾಕಿ ಬರೋದು ಅಥವಾ ಎಲ್ಲಾದ್ರೂ ಅಲ್ಲೇ ಎಸ್ದು ಬರ್ತೇವೆ. ಅಂಡ್ ಈಗ ನ್ಯೂಸ್ ಪೇಪರ್ ಓದೋ ಅಂತ ಜನರೇಷನ್ ಅಲ್ಲಿ ನಾವ್ ಇಲ್ವೇ ಇಲ್ಲ. ಯಾರು ಓದ್ತಾರೆ ಈಗ ನ್ಯೂಸ್ ಪೇಪರ್? ಸೊ ನ್ಯೂಸ್ ಪೇಪರ್ ಆಡ್ಸ್ ಕೂಡ ಈಗ ವೇಸ್ಟ್, ಪಾಂಪ್ಲೆಟ್ ಆಡ್ಸ್ ಕೂಡ ವೇಸ್ಟ್. ಅಂಡ್ ಬ್ಯಾನರ್ಸ್ಗಳು 100 ಜನ ಹೋದ್ರೆ ಎಷ್ಟು ಜನ ಆ ಬ್ಯಾನರ್ ಅಲ್ಲಿ ನೋಡಿರ್ತಾರೆ? ಸೊ ಅದು ಅಷ್ಟಾಗಿ ವರ್ಕ್ ಆಗಲ್ಲ. ಇನ್ನು ಟಿವಿ ಆಡ್ಸ್ ಡೆಫಿನೆಟ್ಲಿ ಒಂದು ಬ್ರ್ಯಾಂಡಿಂಗ್ ಅನ್ನೋದು ಖಂಡಿತವಾಗಿಯೂ ಆಗುತ್ತೆ. ಆದ್ರೆ ಟಿವಿ ಆಡ್ಸ್ ಅನ್ನೋದು ಯಾರಿಗ್ ಗೊತ್ತಾ? ಆಲ್ರೆಡಿ ಒಂದು ಪ್ರಾಡಕ್ಟ್ ಬಂದು ಮಾರ್ಕೆಟ್ ಅಲ್ಲಿ ಅದಕ್ಕೊಂದಾದಂತ ಒಂದು ಹೆಸರಿದೆ ಅಂತ ಅನ್ನೋರಿಗೆ ಟಿವಿ ಆಡ್ಸ್. ಯಾಕೆ ಅಂತಂದ್ರೆ, ಹಾಗಿದ್ರೆ ಹೊಸಬ್ರು ಟಿವಿ ಆಡ್ಸ್ ರನ್ ಮಾಡಂಗಿಲ್ವಾ? ಡೆಫಿನೆಟ್ಲಿ ಮಾಡ್ಬೋದು. ಬಿಕಾಸ್ ಟಿವಿ ಆಡ್ಸ್ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಾ ಹೋಗ್ತವೆ. ಅಂದ್ರೆ ನೀವೊಂದು ಟಿವಿ ಆಡ್ ಮಾಡ್ತಿದ್ದೀರಾ ಅಂತಂದ್ರೆ ಆ ಆಡಿಗೆ ಒಬ್ರು ಮಾಡೆಲ್ ಅಂತ ಬೇಕು ಅಂಡ್ ಆ ಆಡ್ ನ ಕ್ರಿಯೇಟ್ ಮಾಡೋಕೆ ಒಂದು ಕ್ರಿಯೇಟಿವ್ ಟೀಮ್ ಇರಬೇಕು, ಡೈರೆಕ್ಟರ್ ಇರಬೇಕು. ಸೊ ತುಂಬಾ ಹ್ಯೂಜ್ ಬಜೆಟ್ ಆಗುತ್ತೆ. ಸ್ಟಾರ್ಟ್ಅಪ್ಸ್ ಗಳಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಟಿವಿ ಆಡ್ಸ್ ನ. ಇದು ಡಿಜಿಟಲ್ ಮಾರ್ಕೆಟ್ಗೆ ಇರೋ ಇಂಪಾರ್ಟೆನ್ಸ್. ಹಾಗಿದ್ರೆ ಈ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಯಾವ್ಯಾವ ರೀತಿ ಜಾಬ್ಸ್ ಇರ್ತವೆ, ಆಪರ್ಚುನಿಟೀಸ್ ಯಾವ್ಯಾವ ಇರ್ತವೆ, ಜಾಬ್ ಆಪರ್ಚುನಿಟೀಸ್ ಅನ್ನೋ ಒಂದು ಕ್ವಶನ್ ರೈಸ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ನಿಮಗೆ ಸರ್ಚ್ ಮಾಡಿ ತೋರಿಸ್ತೀನಿ ಜಾಬ್ಸ್ ಫಾರ್ ಡಿಜಿಟಲ್ ಮಾರ್ಕೆಟರ್ಸ್. ಸೊ ಇಲ್ಲಿ ನಾನು ಜಾಬ್ಸ್ ಫಾರ್ ಡಿಜಿಟಲ್ ಮಾರ್ಕೆಟಿಂಗ್ ಇನ್ ಬ್ಯಾಂಗ್ಳೂರ್ ಅಂತ ಸರ್ಚ್ ಮಾಡಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು, 3 days ಆಗೋ ಡಿಜಿಟಲ್ ಮಾರ್ಕೆಟಿಂಗ್ ಮ್ಯಾನೇಜರ್ಗೆ ಕಾಲ್ ಆಗಿದೆ. ಅಂಡ್ ಅಫ್ಕೋರ್ಸ್ ಇಲ್ಲಿ ಫ್ಲಿಪ್ಕಾರ್ಟ್ ಇಂದ ಕಾಲ್ ಆಗಿದೆ ಫುಲ್ ಟೈಮ್. ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಸ್ಪೆಷಲಿಸ್ಟ್ ಇನ್ ಬ್ಯಾಂಗ್ಳೂರ್ 5 days ಎಗೋ ಫುಲ್ ಟೈಮ್ ಜಾಬ್ ಕಾಲ್ ಆಗಿದೆ. ಅಂಡ್ ಫಾರ್ ಎಕ್ಸಾಂಪಲ್ ಇಲ್ಲಿ Naukri.com ಅಲ್ಲಿ ಓಪನ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಇಲ್ಲಿ ನೋಡ್ಬೋದು ವರ್ಕ್ ಫ್ರಮ್ ಆಫೀಸ್ 2845 ಜಾಬ್ಸ್ ಕಾಲ್ ಆಗಿದ್ದಾವೆ. ಸೊ ಇಲ್ಲಿ ನೋಡ್ಬೋದು ನೀವು ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಡಿಜಿಟಲ್ ಮಾರ್ಕೆಟಿಂಗ್ ಮ್ಯಾನೇಜರ್ 8 to 16 lakhs per annum, 0 to 4 years. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಕೇಳಲ್ಲ. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಲ್ಲ. ಸೊ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಒಂದು ಪವರ್ಫುಲ್ ಸ್ಕಿಲ್. ಅದನ್ನ ನೀವು ಕರೆಕ್ಟಾಗಿ ಕಲ್ತಿದ್ರೆ ನಿಮಗೆ ಜಾಬ್ ಸಿಗೋದು ಕಷ್ಟದ ಮಾತೇ ಇಲ್ಲ. ಬಿಕಾಸ್ ಡಿಜಿಟಲ್ ಮಾರ್ಕೆಟರ್ಸ್ನ ಎಲ್ಲ ಇಂಡಸ್ಟ್ರಿಯವ್ರು ಕೂಡ ಹೈರ್ ಮಾಡ್ಕೋತಿದ್ದಾರೆ. ಸೊ ನಿಮ್ಗೊಂದು ಡೌಟ್ ಬರ್ಬೋದು, ಏನಪ್ಪಾ ಅಂತಂದ್ರೆ, ಹಾಗಿದ್ರೆ ಡಿಜಿಟಲ್ ಮಾರ್ಕೆಟರ್ಸ್ನ ಯಾರ್ಯಾರು ಹೈರ್ ಮಾಡ್ಕೋತಾರೆ, ಎಂತೆಂಥ ಕಂಪನಿಗಳು ಹೈರ್ ಮಾಡ್ಕೋತಾರೆ ಅಂತ ನಾನು ಈ ಡೌಟ್ನು ಕ್ಲಿಯರ್ ಮಾಡ್ತೀನಿ. ರೀಸೆಂಟ್ ಟೈಮಲ್ಲಿ ಕನ್ನಡ ಮೂವಿ ಬಗೀರಾ ಅಂತ ರಿಲೀಸ್ ಆಯಿತು. ಸೊ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ, ಬಗೀರಾ ಅನ್ನೋ ಒಂದು ಕನ್ನಡ ಮೂವಿ ರಿಲೀಸ್ ಆಯಿತು. ಅಂಡ್ ನೀವು ನೋಡ್ಬೋದು, ಈಗಲೂ ಇನ್ಸ್ಟಾಗ್ರಾಮ್ ತೆಗೆದು ನೀವು ಓಪನ್ ಮಾಡಿದ್ರೆ, ಸೊ ಈ ಬಗೀರಾ ಅನ್ನೋ ಮೂವಿ ನೇಮಲ್ಲಿ ಅಂದ್ರೆ ಆ ಬಗೀರಾ ಫಿಲ್ಮ್ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಅಂಡ್ ಅವರು ಬಗೀರಾ ಅನ್ನೋ ಮೂವಿನ ಇನ್ಸ್ಟಾಗ್ರಾಮ್ ಆಡ್ಸ್ ಮೂಲಕ ಪ್ರಮೋಟ್ ಮಾಡ್ತಿದ್ದಾರೆ. ನನಗೆ ಗೊತ್ತಿಲ್ಲ ನೀವು ಎಷ್ಟು ಜನ ನೋಡಿದಾರೋ ಅಲ್ವೋ, ರೀಸೆಂಟ್ ಟೈಮಲ್ಲಿ ಬಗೀರಾ ಅನ್ನೋ ಮೂವಿನ ಇನ್ಸ್ಟಾಗ್ರಾಮ್ ಅಲ್ಲಿ ಆಡ್ಸ್ ರನ್ ಮಾಡ್ತಾ ಪ್ರಮೋಟ್ ಮಾಡ್ತಿದ್ರು. ಸೊ ಫಿಲ್ಮ್ ಇಂಡಸ್ಟ್ರಿಯಿಂದ ಹಿಡಿದು ಒಂದು ಚಿಕ್ಕ ಕಂಪನಿ, ಅಂದ್ರೆ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ
ಒಂದು ಕ್ಯಾಬ್ ಸರ್ವಿಸ್ ಕಂಪನಿ ಇರುತ್ತೆ ಗೊತ್ತಾ, ಇನ್ನು ಸ್ಟಾರ್ಟ್ಅಪ್ ಅಲ್ಲಿ ಇರುತ್ತೆ, ಒಂದು 10-12 ಕ್ಯಾಬ್ಸ್ ಇಟ್ಕೊಂಡು ಒಂದು ಈಗಿನ ಪುಟ್ಟಾಗಿ ಸ್ಟಾರ್ಟ್ ಮಾಡಿರ್ತಾರೆ. ಅಂಥವ್ರು ಕೂಡ ಡಿಜಿಟಲ್ ಮಾರ್ಕೆಟರ್ಸ್ನ ಹೈರ್ ಮಾಡ್ಕೋತಿದ್ದಾರೆ. ಆ್ಯಂಡ್ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸೊ ನಿಮಗೆ ಕರೆಕ್ಟಾಗಿ ಐಡಿಯಾ ಬರುತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಜಾಬಿಗೆ ಬಂದರೆ ನಾನು ವರ್ಕ್ ಫ್ರಮ್ ಆಫೀಸ್ 2,000ಕ್ಕಿಂತ ಹೆಚ್ಚಾಗಿ ಜಾಬ್ಸ್ ಕಾಲ್ ಆಗಿದ್ದಾವೆ. ಹೈಬ್ರಿಡ್ 57, ರಿಮೋಟ್ 24. ರಿಮೋಟ್ ನಥಿಂಗ್ ಬಟ್ ವರ್ಕ್ ಫ್ರಮ್ ಹೋಮ್. ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಬ್ಯೂಟಿ ಏನಪ್ಪ ಅಂದರೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ಕೂಡ ತುಂಬ ಇರ್ತವೆ. ನೀವು ಮ್ಯಾಕ್ಸಿಮಮ್ 1 ಮಂತ್ ಕೆಲ್ಸಕ್ಕೆ ಹೋಗಿ ನೀವು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಅವರು ವರ್ಕ್ ಫ್ರಮ್ ಹೋಮ್ ನಿಮಗೆ ಕೊಡ್ತಾರೆ. ಏನಕ್ಕೆ ಅಂತ ನೀವು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಡಿಜಿಟಲ್ ಮಾರ್ಕೆಟಿಂಗ್. ಸೊ ಇಲ್ಲಿ ನೀವು ನೋಡ್ಬೋದು ಡಿಜಿಟಲ್ ಮಾರ್ಕೆಟಿಂಗಿಗೆ ಎಷ್ಟು ಸ್ಕೋಪ್ ಇದೆ. ಆ್ಯಂಡ್ ಸ್ಯಾಲರೀಸ್ ಕೂಡ 3 lakhs to 4 lakhs per annum. ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಸ್ಯಾಲರೀಸ್ ಯಾವುದು ಬೇಸ್ ಮೇಲೆ ನಿಮಗೆ ಡಿಸೈನ್ ಆಗಿರುತ್ತೆ ಅಂದರೆ, ಇಟ್ಸ್ ಅಪಾನ್ ಯುವರ್ ಸ್ಕಿಲ್. ಅಂದರೆ ನೀವೆಷ್ಟು ಚೆನ್ನಾಗಿ ಮಾಡ್ತೀರಾ ಅನ್ನೋದ್ರ ಮೇಲೆ ಸ್ಯಾಲರೀಸ್ ಬೇಸ್ಡ್ ಆಗಿರ್ತವೆ. ರೀಸೆಂಟ್ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ತುಂಬ ಬೇಗ ಸ್ಯಾಲರೀಸ್ ಹೈಕ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಯಾವುದಾದ್ರೂ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ನಿಮ್ಮ ಸ್ಯಾಲ್ರಿ ಹೈಕ್ ಆಗೋಕ್ಕೆ ಮಿನಿಮಮ್ 2 years ಬೇಕು. ಬಟ್ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಹಂಗಾಗಲ್ಲ. ಡಿಜಿಟಲ್ ಮಾರ್ಕೆಟಿಂಗಲ್ಲಿ ತುಂಬ ಬೇಗ ಸ್ಯಾಲರೀಸ್ ಹೈಕ್ ಆಗ್ತಾ ಹೋಗುತ್ತೆ. ಸೊ ಸ್ಯಾಲರೀಸ್ ತುಂಬ ಬೇಗ ಹೈಕ್ ಆಗ್ತವೆ. ಜಾಬ್ ಆಪರ್ಚುನಿಟೀಸ್ ತುಂಬ ಜಾಸ್ತಿ ಇದ್ದಾವೆ. ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ಇದ್ದಾವೆ. ಸೊ ಇನ್ನೇನು ಬೇಕು? ಇವಾಗ ನಿಮಗೆ ಒಂದು ಕನ್ಫ್ಯೂಷನ್ ಬರ್ಬೋದು. ಸೊ ಹಾಗಿದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಮಾರ್ಕೆಟಿಂಗ್ ಮಾಡುವಂಥದ್ದು ಅಷ್ಟೇ ತಾನೇ? ಅಲ್ಲ. ಸೊ ಜನರ ಮೈಂಡಲ್ಲಿ ಏನಿದೆ ಅಂದ್ರೆ ಮಾರ್ಕೆಟಿಂಗ್ ಅಂದ್ರೆ ಸೇಲ್ ಮಾಡೋದು. ಖಂಡಿತವಾಗಿಯೂ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಅದು ಯಾವ ಥರದ್ದು ಇರಲ್ಲ. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಜಸ್ಟ್ ಒಂದು ಪ್ರಮೋಟಿಂಗ್ ವೇ ಇರುತ್ತೆ ಹೊರತು ಸೇಲ್ ಮಾಡುವಂಥದ್ದು ಯಾವುದು ಇರಲ್ಲ. ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ ನಿಮಗೆ ಆಗ ಒಂದು ಕ್ಲಾರಿಟಿ ಅನ್ನೋದು ಬರುತ್ತೆ. ಸೊ ಹಾಗಿದ್ರೆ ಈ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಮಾಡ್ಯೂಲ್ಸ್ ಏನೇನು ಬರುತ್ತೆ ಅಂದ್ರೆ, ಈ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನಾವು ಏನೇನು ಕಲಿತಾ ಹೋಗ್ತೀವಿ ಅಂತಂದ್ರೆ, ಈ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಫಸ್ಟ್ ಬರೋ ಒಂದು ಮಾಡ್ಯೂಲೇ ವೆಬ್ಸೈಟ್ ಡಿಸೈನಿಂಗ್. ವೆಬ್ಸೈಟ್ ಡಿಸೈನಿಂಗ್ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ, ವೆಬ್ಸೈಟನ್ನು ಡಿಸೈನ್ ಮಾಡುವಂಥದ್ದು. ಬಟ್ ಈಗ ಎಲ್ರಿಗೂ ಸ್ವಲ್ಪ ಟೆನ್ಸ್ಡ್ ಆಗ್ಬೋದು ನೀವೆಲ್ಲ. ಏನಕ್ಕೆ ಅಂತಂದರೆ, ವೆಬ್ಸೈಟ್ ಡಿಸೈನಿಂಗ್ ಬರಬೇಕು ಅಂದರೆ ಕೋಡಿಂಗ್ ಬರಬೇಕು. ಸೊ ನಮಗೆ ಕೋಡಿಂಗೇ ಬರಲ್ಲ ಅನ್ನೋ ಒಂದು ಕ್ವಶನ್ ನಿಮ್ಮಲ್ಲಿ ರೈಸ್ ಆಗ್ಬೋದು. ವೆಬ್ಸೈಟ್ನ ನಾವು 2 ಥರ ಕೂಡ ಡಿಸೈನ್ ಮಾಡ್ಬೋದು. ಒಂದು ಕೋಡಿಂಗ್ ಮೂಲಕ, ಇನ್ನೊಂದು ನಾನ್ ಕೋಡಿಂಗ್ ಮೂಲಕ. ಕೋಡಿಂಗ್ ಅಂತ ಅಂದರೆ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರುತ್ತೆ, ಕೋಡಿಂಗನ್ನು ಕಲಿತು ವೆಬ್ಸೈಟನ್ನೇ ಡಿಸೈನ್ ಮಾಡುವಂಥದ್ದು. ನಾನ್ ಕೋಡಿಂಗ್ ಅಂತಂದರೆ ಕೋಡಿಂಗನ್ನು ಯೂಸ್ ಮಾಡದೆ ನಾವು ವೆಬ್ಸೈಟನ್ನು ಡಿಸೈನ್ ಮಾಡುವಂಥದ್ದು. ಕೋಡಿಂಗ್ ಇಲ್ಲದೆ ವೆಬ್ಸೈಟ್ನ ಹೆಂಗೆ ಡಿಸೈನ್ ಮಾಡೋದು? ಸೊ ಅದನ್ನೇ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಫಸ್ಟ್ ಮಾಡ್ಯೂಲ್ ವೆಬ್ಸೈಟ್ ಡಿಸೈನಿಂಗ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇದು ನಮ್ಮ ಅಫಿಷಿಯಲ್ ವೆಬ್ಸೈಟ್ dmck.in. ಸೊ ಈ ವೆಬ್ಸೈಟನ್ನು ನಾನೇ ಕ್ರಿಯೇಟ್ ಮಾಡಿರೋವಂಥದ್ದು, ನಾನೇ ಡಿಸೈನ್ ಮಾಡಿರೋವಂಥದ್ದು. ಯಾವುದೇ ರೀತಿಯಾದಂಥ ಕೋಡಿಂಗ್ನ ಯೂಸ್ ಮಾಡ್ದೇನೆ ನಾನು ಡಿಸೈನ್ ಮಾಡಿರುವಂಥ ವೆಬ್ಸೈಟ್ ಈ ವೆಬ್ಸೈಟ್. ಸೊ ವೆಬ್ಸೈಟ್ ಡಿಸೈನಿಂಗ್ನ ಕಲಿತ್ರೆ ನಮಗೇನು ಲಾಭ ಅನ್ನೋ ಒಂದು ಕ್ವಶನ್ ನಿಮ್ಮಲ್ಲಿ ರೈಸ್ ಆಗ್ಬೋದು. ಈ ವೆಬ್ಸೈಟ್ ಡಿಸೈನಿಂಗ್ ಕಲಿತ್ರೆ ನೀವು ಫ್ರೀಲಾನ್ಸಿಂಗ್ ಮಾಡ್ಬೋದು. ಫ್ರೀಲಾನ್ಸಿಂಗ್ ನಥಿಂಗ್ ಬಟ್ ಕ್ಲೈಂಟ್ಸಿಗೆ ವರ್ಕ್ ಮಾಡುವಂಥದ್ದು. ಸೊ ಬ್ಯೂಟಿ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್, ನೀವೊಂದು ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀರಾ ಅಂದರೆ, ಆ ಸಾಫ್ಟ್ವೇರ್ ಕಂಪನಿ ಏನು ನಿಮಗೆ ಸ್ಯಾಲ್ರಿ ಕೊಡುತ್ತೆ ಅಲ್ವಾ, ಅದೇ ಫೈನಲ್. ಅದಾದಮೇಲೆ ನಿಮ್ಗೆ ಎಕ್ಸ್ಟ್ರಾ ಇನ್ಕಮ್ ಅಂತ ಏನೂ ಬರಲ್ಲ. ಬಟ್ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಹಂಗಲ್ಲ. ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕಲಿತ್ರೆ ಕ್ಲೈಂಟ್ಸಿಗೆ ಕೂಡ ವರ್ಕ್ ಮಾಡ್ಬೋದು. ಈ ಕಡೆ ನೀವು ಕಂಪ್ನಿಗೂ ವರ್ಕ್ ಮಾಡ್ಬೋದು, ಆ ಕಡೆ ಕ್ಲೈಂಟ್ಸ್ಗೂ ವರ್ಕ್ ಮಾಡ್ಬೋದು. ಸೊ ಕ್ಲೈಂಟ್ಸ್ಗೆ ನೀವೇನು ವರ್ಕ್ ಮಾಡ್ತೀರಲ್ಲ, ಅದು ನಿಮಗೆ ಎಕ್ಸ್ಟ್ರಾ ಇನ್ಕಮ್. ಫೈವರ್ ಅಂತ ಒಂದು ವೆಬ್ಸೈಟ್ ಇದೆ ಆ್ಯಂಡ್ ಆ್ಯಪ್ ಕೂಡ ಇದೆ. ಇದು ಫ್ರೀಲಾನ್ಸರ್ಸ್ಗಂತಲೇ ಮಾಡಿರೋವಂಥದ್ದು. ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ವೆಬ್ಸೈಟ್ ಡಿಸೈನಿಂಗ್ ಅಂತ ಸರ್ಚ್ ಮಾಡ್ತೀನಿ. ನೀವಿಲ್ಲಿ ನೋಡ್ಬೋದು, ಒಂದು ವೆಬ್ಸೈಟ್ ಡಿಸೈನ್ ಮಾಡೋದಕ್ಕೆ ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ ಅಂತ. $100, $275, $70, $85. ಸೊ ನೀವು ಒಂದು ವೆಬ್ಸೈಟ್ ಡಿಸೈನ್ ಮಾಡೋದ್ರಿಂದ 15,000 to 1 lakh ಕೂಡ ನೀವು ಚಾರ್ಜ್ ಮಾಡ್ಬೋದು ಒಂದು ವೆಬ್ಸೈಟ್ಗೆ. ಫಾರ್ ಎಕ್ಸಾಂಪಲ್, ಈ ವೆಬ್ಸೈಟಲ್ಲಿ 2 ರೀತಿ ಇರುತ್ತೆ. ವೆಬ್ಸೈಟ್ ಡಿಸೈನಿಂಗಲ್ಲಿ 2 ರೀತಿ ಇರುತ್ತೆ. ಒಂದು ಸ್ಟ್ಯಾಟಿಕ್ ವೆಬ್ಸೈಟ್, ಇನ್ನೊಂದು ಇ-ಕಾಮರ್ಸ್ ವೆಬ್ಸೈಟ್. ಸ್ಟ್ಯಾಟಿಕ್ ವೆಬ್ಸೈಟ್ ನಥಿಂಗ್ ಬಟ್
ಒಂದು ಸರ್ವಿಸ್ ಬೇಸ್ಡ್ ಕಂಪನಿಯ ವೆಬ್ಸೈಟ್ಗಳನ್ನು ನಾವು ಸ್ಟ್ಯಾಟಿಕ್ ವೆಬ್ಸೈಟ್ ಅಂತ ಕರಿತೀವಿ. ಇ ಕಾಮರ್ಸ್ ವೆಬ್ಸೈಟ್ ನಥಿಂಗ್ ಬಟ್ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ವೆಬ್ಸೈಟ್ಗಳನ್ನು ನಾವು ಇ ಕಾಮರ್ಸ್ ವೆಬ್ಸೈಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮಿಂತ್ರಾ, ಎಜಿಯೋ, ಅಮೆಜಾನ್, ಬೇಕೂಫ್, ಈ ರೀತಿ ವೆಬ್ಸೈಟ್ಗಳನ್ನು ನಾವು ಇ ಕಾಮರ್ಸ್ ವೆಬ್ಸೈಟ್ ಅಂತ ಕರಿತೀವಿ. ಸ್ಟ್ಯಾಟಿಕ್ ವೆಬ್ಸೈಟ್ ನಥಿಂಗ್ ಬಟ್ ಸರ್ವಿಸ್ ಬೇಸ್ಡ್ ಕಂಪನಿಯ ವೆಬ್ಸೈಟ್. ಫಾರ್ ಎಕ್ಸಾಂಪಲ್ ಇವಾಗ ನಂದು DMCK.in ಅನ್ನೋ ವೆಬ್ಸೈಟ್ ಇದೆಯಲ್ಲ, ಅದು ಸರ್ವಿಸ್ ಬೇಸ್ಡ್ ಕಂಪನಿ. ಇ ಕಾಮರ್ಸ್ ಅಂದರೆ ಪ್ರಾಡಕ್ಟ್ ಬೇಸ್ಡ್ ಕಂಪನಿ. ಐ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಸ್ಟ್ಯಾಟಿಕ್ ವೆಬ್ಸೈಟ್ ನೀವು ಕ್ರಿಯೇಟ್ ಮಾಡೋದ್ರಿಂದ 15,000 to 20,000 ನೀವು ಚಾರ್ಜ್ ಮಾಡ್ಬೋದು. ಅಟ್ಲೀಸ್ಟ್ 10,000 to 15,000 ಅಂತೂ ನೀವು ಚಾರ್ಜ್ ಮಾಡ್ಬೋದು. ಇ ಕಾಮರ್ಸ್ ವೆಬ್ಸೈಟ್ ಅಪ್ ಟು 30,000 ಕೂಡ ನೀವು ಚಾರ್ಜ್ ಮಾಡ್ಬೋದು. ಯಾಕೆ ಅಂತಂದರೆ ಇ ಕಾಮರ್ಸ್ ವೆಬ್ಸೈಟಲ್ಲಿ ಕೆಲಸ ಜಾಸ್ತಿ ಇರುತ್ತೆ. ಪ್ರಾಡಕ್ಟ್ಸ್ನ ಆ್ಯಡ್ ಮಾಡೋದಿರುತ್ತೆ, ರಿಮೂವ್ ಮಾಡೋದಿರುತ್ತೆ. ಈ ರೀತಿ ಕೆಲಸಗಳೆಲ್ಲ ಇ ಕಾಮರ್ಸ್ ವೆಬ್ಸೈಟಲ್ಲಿ ನಾವು ಮಾಡಬೇಕಾಗುತ್ತೆ. ಆ್ಯಂಡ್ ಅಗೇನ್ ಹೇಳ್ತಿದ್ದೀನಿ, ಇದನ್ನೆಲ್ಲ ನಾವು ಮಾಡೋದು ಆನ್ಲೈನಲ್ಲಿ, ಆಫ್ಲೈನಲ್ಲಿ ಮಾಡಲ್ಲ. ಓಕೆನಾ? ಸೊ ವೆಬ್ಸೈಟ್ ಡಿಸೈನಿಂಗ್ ಕಲಿಯೋದ್ರಿಂದ ನೀವು ಫ್ರೀಲಾನ್ಸಿಂಗ್ ಮಾಡ್ಬೋದು. ಸೊ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಬರೋ ಸೆಕೆಂಡ್ನೇ ಮಾಡ್ಯೂಲ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂದರೆ ಫಾರ್ ಎಕ್ಸಾಂಪಲ್ ನಂದೊಂದು ಡಾಟಾ ಸೈನ್ಸ್ ಕೋರ್ಸ್ ಬೇಸ್ಡ್ ಆನ್ ವೆಬ್ಸೈಟ್ ಇದೆ ಅಂತ ಅಂದ್ಕೊಳ್ಳಿ. ಆದರೆ ಆ ವೆಬ್ಸೈಟು ಗೂಗಲಿನ ಫಸ್ಟ್ ಪೇಜಲ್ಲಿ ಬರ್ತಿರಲ್ಲ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಡಾಟಾ ಸೈನ್ಸ್ ಕೋರ್ಸ್ ಅಂತ ಸರ್ಚ್ ಮಾಡ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು ಕೋರ್ಸೆರಾ ಅನ್ನೋ ಒಂದು ವೆಬ್ಸೈಟ್ ಇದೆ. ಫಾರ್ ಎಕ್ಸಾಂಪಲ್ ಈ ಕೋರ್ಸೆರಾ ಅನ್ನೋ ವೆಬ್ಸೈಟ್ ನಂದೇ ಅಂತ ಅಂದ್ಕೊಳ್ಳಿ. ನನ್ನೊಂದು ವೆಬ್ಸೈಟ್ ಇದೆ. ಆದರೆ ನನ್ನ ವೆಬ್ಸೈಟ್ ಗೂಗಲಿನ ಫಸ್ಟ್ ಪ್ಲೇಸಲ್ಲಿ ಬರ್ತಿಲ್ಲ, ಸೆಕೆಂಡ್ ಪ್ಲೇಸಲ್ಲಿ ಬರ್ತಿಲ್ಲ, ಫೋರ್ತ್ ಪ್ಲೇಸಲ್ಲೂ ಬರ್ತಿಲ್ಲ. ಇವಾಗ ನಾನು ಡಾಟಾ ಸೈನ್ಸ್ ಕೋರ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಸರ್ಚ್ ಮಾಡ್ತೀನಿ. ಆವಾಗ ನನ್ನ ಕೋರ್ಸೆರಾ ಅನ್ನೋ ನನ್ನ ವೆಬ್ಸೈಟ್ ಗೂಗಲಲ್ಲಿ ತೋರಿಸ್ತಿಲ್ಲ. ಸೊ ಆಗ ನೀವು ಬಂದು ನನ್ನ ಕೋರ್ಸಿಗೆ ಜಾಯಿನ್ ಆಗ್ತೀರಾ? ಡೆಫಿನೆಟ್ಲಿ ಇಲ್ಲ. ಯಾಕೆ ಅಂದರೆ ನನ್ನ ಕೋರ್ಸ್ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ ಅಂತಂದಾಗ ನೀವು ಹೆಂಗೆ ಬಂದು ಜಾಯಿನ್ ಆಗ್ತೀರಾ ಅಲ್ವಾ? ಈಗ SEO ನಥಿಂಗ್ ಬಟ್ ನಿಮ್ಮ ಒಂದು ವೆಬ್ಸೈಟನ್ನು ಮೊದಲನೇ ಪೇಜಿನ, ಗೂಗಲ್ನ ಮೊದಲನೇ ಪೇಜಿನ ಫಸ್ಟ್ ಪ್ಲೇಸಲ್ಲಿ ಯಾವ ರೀತಿ ತಂದು ನಿಲ್ಲಿಸೋದು ಅನ್ನೋ ಪ್ರೋಸೆಸನ್ನು ನಾವು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಕರಿತೇವೆ. ಇನ್ನೂ ಕ್ಲಿಯರಾಗಿ ಹೇಳ್ತೀನಿ, ಗೂಗಲಲ್ಲಿ 10 ರಿಸಲ್ಟನ್ನು ನಮಗೆ ತೋರಿಸುತ್ತೆ ಅಲ್ವಾ? ಆ 10 ರಿಸಲ್ಟಲ್ಲೂ ನಿಮ್ಮ ವೆಬ್ಸೈಟ್ ಇಲ್ಲ ಅಂತ ಅಂದರೆ ನೀವು ಬಂದು ನನ್ನ ಕೋರ್ಸಿಗೆ ಜಾಯಿನ್ ಆಗಲ್ಲ. ಯಾಕೆಂದರೆ ನಿಮಗೆ ನಂದೊಂದು ವೆಬ್ಸೈಟ್ ಇದೆ ಅನ್ನೋದೇ ಗೊತ್ತಿರಲ್ಲ. ಸೊ ಫಸ್ಟ್ ರಿಸಲ್ಟ್ ಯಾವುದಿರುತ್ತೋ, ಸೆಕೆಂಡ್ ರಿಸಲ್ಟ್ ಯಾವುದಿರುತ್ತೋ, ಥರ್ಡ್ ರಿಸಲ್ಟ್ ಯಾವುದಿರುತ್ತೋ ಅದನ್ನು ಚೆಕ್ ಮಾಡಿ ನಿಮಗೆ ಯಾವ್ದು ಸರಿ ಅನಿಸುತ್ತೋ ಆ 3ರಲ್ಲಿ ಯಾವುದಾದ್ರೂ ಒಂದು ಕೋರ್ಸಿಗೆ ನೀವು ಜಾಯಿನ್ ಆಗ್ತೀರ ಅಲ್ವಾ? ಸೊ ಇವಾಗ ನಾನೇನು ಮಾಡ್ತೀನಿ, SEO ಮೂಲಕ ನನ್ನ ವೆಬ್ಸೈಟನ್ನು ಗೂಗಲ್ನ ಮೊದಲನೇ ಪೇಜಿನ ಫಸ್ಟ್ ಪ್ಲೇಸ್ಗೂ ಸೆಕೆಂಡ್ ಪ್ಲೇಸ್ಗೂ ತಂದು ನಿಲ್ಲಿಸ್ತೀನಿ. ಆಗ ಜನ ಬಂದು ನನ್ನ ಕೋರ್ಸಿಗೆ ಜಾಯಿನ್ ಆಗ್ತಾರೆ. ಯಾಕೆ ಅಂತಂದರೆ ನನ್ನ ಒಂದು ವೆಬ್ಸೈಟ್ ವಿಸಿಬಲ್ ಆಗ್ತಿದೆ. ಸೊ ಐ ಹೋಪ್ ಅರ್ಥ ಆಯಿತು ಅಂತ ಅನ್ಕೊತೀನಿ. SEO ನಥಿಂಗ್ ಬಟ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ನಿಮ್ಮ ಒಂದು ವೆಬ್ಸೈಟನ್ನು ಗೂಗಲ್ ಮೊದಲನೇ ಪೇಜಿಗೆ ತಂದು ಯಾವ ರೀತಿ ನಿಲ್ಲಿಸೋದು ಅನ್ನೋದನ್ನ ನಾವು SEO ಅಂತ ಕರಿತೀವಿ. ಹಾಗಿದ್ರೆ ಈ SEO ಕಲಿಯೋದ್ರಿಂದ ಏನು ಲಾಭ? ಅಫ್ಕೋರ್ಸ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮೇಲೇ ಜಾಬ್ಸ್ ಕಾಲ್ ಆಗ್ತಿರ್ತವೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಫ್ರೀಲಾನ್ಸಿಂಗ್ ಮಾಡ್ಬೋದು. ಯು ಕ್ಯಾನ್ ಚೆಕ್ ಇಟ್. ಫೈವರಲ್ಲಿ ಹೋಗಿ SEO ಅಂತ ಸರ್ಚ್ ಮಾಡಿದ್ರೆ ನೀವಿಲ್ಲಿ ನೋಡ್ಬೋದು $60, $95, $400, $370 ಈ ರೀತಿ ಚಾರ್ಜ್ ಮಾಡ್ತಾ ಹೋಗ್ತಾರೆ. ಸೊ ಸ್ಕಿಲ್ ಅನ್ನೋದು ನೀವು ಯಾವಾಗ ಕಲ್ತಿರ್ತೀರಾ ಅದು ಡೆಫಿನೆಟ್ಲಿ ವೇಸ್ಟ್ ಆಗಲ್ಲ. ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ರಂತೂ ಅದು ವೇಸ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ತುಂಬ ವೇಸ್ ಇದ್ದಾವೆ ಡಿಜಿಟಲ್ ಮಾರ್ಕೆಟಿಂಗ್ನ ಮಾಡೋದಕ್ಕೆ. ಆ್ಯಂಡ್ ಈ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಬರ್ತಿರೋ 3ನೇ ಮಾಡ್ಯೂಲ್ ಏನಪ್ಪ ಅಂದರೆ ಗೂಗಲ್ ಆ್ಯಡ್ಸ್. ಗೂಗಲ್ ಆ್ಯಡ್ಸ್ ನಥಿಂಗ್ ಬಟ್ ಅಗೇನ್ ನಾನು SEOಗೆ ಹೋಗ್ತೀನಿ. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ನಾನು ಮಾಡಿದ್ದೀನಿ SEO. ಬಟ್ SEO ಅಲ್ಲಿ ಒಂದು ಡ್ರಾಬ್ಯಾಕ್ ಏನಿದೆ ಅಂದರೆ SEO ಅನ್ನೋದು ಟೈಮ್ ಟೇಕನ್. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಒಂದು ಕೋರ್ಸೆರಾ ಅನ್ನೋ ವೆಬ್ಸೈಟ್ ಇದೆ ಅಂತ ಅಂದ್ಕೊಳ್ಳಿ. ಆ ವೆಬ್ಸೈಟ್ಗೆ ನಾನು SEO ಮಾಡಿದ್ದೀನಿ. ಆದರೆ ಗೂಗಲ್ ನನ್ನ ವೆಬ್ಸೈಟ್ನ ಗೂಗಲ್ನ ಮೊದಲನೇ ಪೇಜಿಗೆ ತೊಗೊಬರೋಕ್ಕೆ 6 to 1 year ಟೈಮ್ ತೊಗೋಬೋದು. 6 ತಿಂಗಳಿಂದ 1 ವರ್ಷದವರೆಗೂ ಕೂಡ
ಟೈಮ್ ತೊಗೋಬೋದು. ಏನಕ್ಕೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳ್ದಂಗೆ ಡಾಟಾ ಸೈನ್ಸ್ ಕೋರ್ಸ್ ಅನ್ನೋ ಒಂದು ವೆಬ್ಸೈಟ್ ನಂದೊಬ್ಳದೇ ಇರಲ್ಲ, ಲಕ್ಷಾಂತರ ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟಲ್ಲಿ ನಂದು ಬೆಸ್ಟ್ ಅಂತ ಗೂಗಲ್ ಯಾವ ರೀತಿ ಡಿಸೈಡ್ ಮಾಡಿ ಗೂಗಲ್ ಪೇಜಲ್ಲಿ ನನ್ನನ್ನು ಇರಿಸುತ್ತೆ. ಸೊ ಅದಕ್ಕೆ ಆ ಒಂದು ಪ್ರೋಸೆಸ್ಗೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ SEO ಅನ್ನೋದು ಟೈಮ್ ಟೇಕನ್. 6 to 1 year ಅಂತೂ 6 months to 1 year ಅಂತೂ ಟೈಮ್ ತೊಗೊಳುತ್ತೆ. ಇವಾಗ ಕಾಂಪಿಟೇಷನ್ ಜಾಸ್ತಿ ಆಗಿರೋದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ತೊಗೋಬೋದು. ಬಟ್ ಲೆಟ್ಸ್ ಸೇ ನಂದೀಗ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ವೆಬ್ಸೈಟ್ ಇದೆ, ನಾನು SEO ಮಾಡಿದ್ದೀನಿ. ಆ SEO ರಿಸಲ್ಟ್ ನನಗೆ ಬರೋಕ್ಕೆ 6 to 1 year ಟೈಮ್ ಬೇಕು. ನನಗೆ ಅಷ್ಟೊತ್ತಿನವರೆಗೂ ಕಾಯೋಕ್ಕಾಗಲ್ಲ. ಯಾಕೆ ಅಂತಂದರೆ ಅಲ್ಲಿವರೆಗೂ ಕಾದರೆ ನನ್ನ ಹೊಟ್ಟೆಪಾಡಿಗೆ ಏನು ಮಾಡ್ಕೋಬೇಕು. ಸೊ ನಾನೇನು ಮಾಡ್ತೀನಿ, ಗೂಗಲ್ ಆ್ಯಡ್ಸ್ ರನ್ ಮಾಡ್ತೀನಿ. ಗೂಗಲ್ ಆ್ಯಡ್ಸ್ ನಥಿಂಗ್ ಬಟ್ ಗೂಗಲ್ಗೆ ಸರ್ಟೈನ್ ಅಮೌಂಟನ್ನು ಕೊಟ್ಬಿಟ್ಟು ಗೂಗಲ್ಗೆ ಹೇಳ್ತೀವಿ ದಟ್ ನನ್ನದು ಈ ರೀತಿ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟನ್ನು ನೀವು ನಿಮ್ಮ ಗೂಗಲ್ ಫಸ್ಟ್ ಪೇಜಲ್ಲಿ ನೀವು ಡಿಸ್ಪ್ಲೇ ಮಾಡಬೇಕು ಅಂತ. ಸೊ ಇದನ್ನು ನಾವು ಗೂಗಲ್ ಆ್ಯಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈ ಗೂಗಲಲ್ಲಿ ನಾನು ಡಾಟಾ ಸೈನ್ಸ್ ಕೋರ್ಸ್ ಅಂತ ಸರ್ಚ್ ಮಾಡಿದೆ. ಇಲ್ಲಿ ನೋಡ್ಬೋದು ನೀವು, ಬಿಕಮ್ ಎ ಡಾಟಾ ಸೈಂಟಿಸ್ಟ್. ನೀವು ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ, ಸಿ ಕೋರ್ಸೆರಾ ಆ್ಯಡ್ಸ್ ರನ್ ಮಾಡಿದ್ದಾರೆ. ಸಿ ಇಲ್ಲಿ ನಿಮಗೆ ತೋರಿಸ್ತಿದೆ ಸ್ಪಾನ್ಸರ್ಡ್ ಅಂತ. ಸೊ ಸ್ಕ್ರೋಲ್ ಡೌನ್ ಮಾಡಿದ್ರೆ ಸಿ ಕೋರ್ಸೆರಾ, ಇಲ್ಲಿ ಯಾವುದೇ ಸ್ಪಾನ್ಸರ್ಡ್ ಅಂತ ತೋರಿಸ್ತಿಲ್ಲ. ಬಿಕಾಸ್ ಇದು SEO ರಿಸಲ್ಟ್, ಅಂದರೆ ಫ್ರೀ ಆಫ್ ಕಾಸ್ಟಲ್ಲಿ ಇವರ ವೆಬ್ಸೈಟ್ 3ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನದಲ್ಲಿ ಇವರೇ ಇದ್ದಾರೆ, ಬಿಕಾಸ್ ಇದಕ್ಕೆ ಅಮೌಂಟ್ ಪೇ ಮಾಡಿದ್ದಾರೆ. 3ನೇ ಸ್ಥಾನದಲ್ಲಿದ್ದಾರೆ, ಇದಕ್ಕೆ ಯಾವುದೇ ರೀತಿ ಅಮೌಂಟ್ ಪೇ ಮಾಡಿಲ್ಲ. ಸೊ ನಿಮಗಲ್ಲಿ ತುಂಬ ಡೌಟ್ ರೈಸ್ ಆಗ್ಬೋದು, ಸರಿ ಅವರು ಫ್ರೀ ಆಫ್ ಕಾಸ್ಟಲ್ಲಿ ಬಂದರೂ ದುಡ್ಡೇನಕ್ಕೆ ಪೇ ಮಾಡ್ತಿದ್ದಾರೆ ಅಂತ. ಇಲ್ಲೇ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅಜಿಯೋ, ಮಿಂತ್ರಾ, ಅಮೆಜಾನ್ ಇವೆಲ್ಲ ಯಾರಿಗೆ ಗೊತ್ತಿಲ್ಲ? ಟಾಟಾ ಮೋಟರ್ಸ್ ಎಲ್ರಿಗೂ ಗೊತ್ತು. ಸ್ಟಿಲ್ ಅಮೆಜಾನ್ ಕೂಡ ಆ್ಯಡ್ಸ್ ರನ್ ಮಾಡುತ್ತೆ, ಫ್ಲಿಪ್ಕಾರ್ಟ್ ಕೂಡ ಆ್ಯಡ್ಸ್ ರನ್ ಮಾಡುತ್ತೆ, ಮಿಂತ್ರಾ ಕೂಡ ಆ್ಯಡ್ಸ್ ರನ್ ಮಾಡುತ್ತೆ, ಅಜಿಯೋ ಕೂಡ ಆ್ಯಡ್ಸ್ ರನ್ ಮಾಡುತ್ತೆ. ಬಿಕಾಸ್ ನೀವೆಷ್ಟು ಪ್ರಮೋಷನ್ನ ಮಾಡ್ತೀರಾ ಅಷ್ಟು ರಿಸಲ್ಟ್ಸ್ ಸಿಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಎ ಮೂವಿನೇ ತೊಗೋತೀನಿ ನಾನು. ಬಗೀರಾ ಅನ್ನೋ ಮೂವಿ ತುಂಬ ಚೆನ್ನಾಗಿ ಓಡ್ತಿದೆ. ಏನಕ್ಕೆ ಅಂದರೆ ಅವ್ರು ಪ್ರಮೋಷನ್ ಮಾಡ್ತಿದ್ದಾರೆ. ಸೊ ಎಲ್ಲ ಕಡೆ ಹೋದರೂ ಕೂಡ ಬಗೀರಾ ಪೋಸ್ಟರ್ಸ್ ಕಾಣ್ತಿದ್ದಾವೆ, ಇನ್ಸ್ಟಾಗ್ರಾಮಲ್ಲಿ ಬಗೀರಾ ಮೀಮ್ಸ್ ಕಾಣ್ತಿದ್ದಾವೆ, ಟ್ರೋಲ್ಸ್ ಕಾಣ್ತಿದ್ದಾವೆ. ಸೊ ಹಾಗಾಗಿ ಜನಕ್ಕೆ ತುಂಬ ಚೆನ್ನಾಗಿ ಗೊತ್ತಾಗ್ತಿದೆ, ಓಕೆ ಬಗೀರಾ ಅನ್ನೋ ಒಂದು ಮೂವಿ ರಿಲೀಸ್ ಆಗ್ತಿದೆ ಅಂತ. ಆ್ಯಂಡ್ ಶಾಖಾಹಾರಿ ಅಂತ ಒಂದು ಮೂವಿ ಬಂತು. ಐ ಡೋಂಟ್ ನೋ ಎಷ್ಟು ಜನ ನೋಡಿದಿರೋ ಇಲ್ವೋ, ಬಟ್ ಒನ್ ಆಫ್ ದ ಬೆಸ್ಟ್ ಮೂವಿ. ಟೈಮ್ ಇದ್ದರೆ ನೋಡಿ. ಈ ಶಾಖಾಹಾರಿ ಮೂವಿ ಥಿಯೇಟ್ರಲ್ಲಿ ಜಾಸ್ತಿ ದಿನ ಓಡಲಿಲ್ಲ. ಏನಕ್ಕೆ ಅಂದರೆ ಪಾಪ ಅವ್ರಿಗೆ ಪ್ರಮೋಟೇ ಮಾಡಲಿಲ್ಲ ಅವರು. ಸೊ ಪ್ರಮೋಷನ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದು ಮೂವೀಸಲ್ಲೇ ಆಗಿರ್ಬೋದು ಅಥವಾ ಬೇರೆ ಇಂಡಸ್ಟ್ರೀಸೇ ಆಗಿರ್ಬೋದು, ಪ್ರಮೋಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಅಜಿಯೋ, ಮಿಂತ್ರಾ, ಫ್ಲಿಪ್ಕಾರ್ಟ್, ಅಮೆಜಾನ್, ಟಾಟಾ ಮೋಟರ್ಸ್ ಎಲ್ಲ ಕಂಪನಿಯವರು ಕೂಡ, ದೊಡ್ಡ ಕಂಪನಿಯವರು ಕೂಡ ಆ್ಯಡ್ಸ್ಗಳನ್ನು ರನ್ ಮಾಡ್ತಾನೆ ಇರ್ತಾರೆ, ಪ್ರಮೋಷನ್ಸ್ನ ಮಾಡ್ತಾನೆ ಇರುತ್ತೆ. ಸೊ ಹಾಗಾಗಿ ಡಿಜಿಟಲ್ ಮಾರ್ಕೆಟಿಂಗಿಗೆ ಎಂಡ್ ಅನ್ನೋದು ಡೆಫಿನೆಟ್ಲಿ ಇರಲ್ಲ. ಸೊ ಅಗೇನ್ ನಾನು ಗೂಗಲ್ ಆ್ಯಡ್ಸಿಗೆ ಬಂದುಬಿಡ್ತೀನಿ. ಗೂಗಲ್ ಆ್ಯಡ್ಸ್ ಅಂತಂದರೆ ಅಗೇನ್ ಗೂಗಲ್ಗೆ ಸರ್ಟೈನ್ ಅಮೌಂಟನ್ನು ಕೊಟ್ಟು ನಾವು ಗೂಗಲ್ ಹೇಳ್ತೀವಿ ನನ್ನೊಂದು ವೆಬ್ಸೈಟ್ ಇದೆ, ನೀವು ನನ್ನ ವೆಬ್ಸೈಟನ್ನು ನಿಮ್ಮ ಮೊದಲನೇ ಪೇಜಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂತ. ಇದನ್ನು ನಾವು ಗೂಗಲ್ ಆ್ಯಡ್ಸ್ ಅಂತ ಕರಿತೀವಿ. ಇದು ಸಿಂಪಲ್ ಅಂತ ನಿಮ್ಗೆ ಅನ್ಕೊಬೋದು, ಬಟ್ ಇನ್ ಡೆಪ್ತಲ್ಲಿ ಹೋದರೆ ಇದು ತುಂಬ ದೊಡ್ಡ ಒಂದು ಮಾಡ್ಯೂಲ್ ಆಗ್ತಾ ಹೋಗುತ್ತೆ. ಸೊ ಇದ್ರ ಬೇಸ್ ಮೇಲೆ ನಾನು ಅಗೇನ್ ಒಂದು ವಿಡಿಯೋನ ಮಾಡಾಕ್ತೀನಿ. ಬಿಕಾಸ್ ಈ ವಿಡಿಯೋದಲ್ಲೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ. ಸೊ ಹಾಗಾಗಿ ತುಂಬ ಸಿಂಪಲಾಗಿ ನಾನು ಹೇಳ್ತಾ ಹೋಗ್ತಿದ್ದೀನಿ. ಸೊ ಈ ಗೂಗಲ್ ಆ್ಯಡ್ಸಲ್ಲಿ ಅಗೇನ್ ಸಬ್ ಮಾಡ್ಯೂಲ್ಸ್ ಬರ್ತವೆ. ಸಬ್ ಮಾಡ್ಯೂಲ್ಸ್ ಯಾವ್ಯಾವ ಅಂತಂದರೆ ಸರ್ಚ್ ಆ್ಯಡ್ಸ್, ಡಿಸ್ಪ್ಲೇ ಆ್ಯಡ್ಸ್, ಶಾಪಿಂಗ್ ಆ್ಯಡ್ಸ್, video ads, app ads. So search as nothing but
ನೀವು ಗೂಗಲಲ್ಲಿ ಏನಾದರೂ ಸರ್ಚ್ ಮಾಡಿದಾಗ ಈ ರೀತಿಯಾದಂಥ ಆ್ಯಡ್ಸ್ಗಳು ಬಂದರೆ, ಸ್ಪಾನ್ಸರ್ಡ್ ಆ್ಯಡ್ಸ್ಗಳು ಬಂದರೆ ಇವನ್ನ ನಾವು ಸರ್ಚ್ ಆ್ಯಡ್ಸ್ ಅಂತ ಕರಿತೀವಿ. ಸರ್ಚ್ ಆ್ಯಡ್ಸ್ ನಥಿಂಗ್ ಬಟ್ ಟೆಕ್ಸ್ಟ್ ಬೇಸ್ಡ್ ಆ್ಯಡ್ಸ್. ಈ ರೀತಿ ಆ್ಯಡ್ಸ್ಗಳನ್ನು ಬಂದರೆ ನಾವು ಸರ್ಚ್ ಆ್ಯಡ್ಸ್ ಅಂತ ಕರಿತೀವಿ. ಆ್ಯಂಡ್ ಡಿಸ್ಪ್ಲೇ ಆ್ಯಡ್ಸ್ ನಥಿಂಗ್ ಬಟ್ ಈ ಬ್ಯಾನರ್ ಬೇಸ್ಡ್ ಆ್ಯಡ್ಗಳಿರ್ತಾವಲ್ಲ ಅವನ್ನ ನಾವು ಡಿಸ್ಪ್ಲೇ ಆ್ಯಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ಯೂಟ್ಯೂಬ್ ಓಪನ್ ಮಾಡಿದ್ರೆ ಯಾವುದಾದ್ರೂ ವಿಡಿಯೋ ಪ್ಲೇ ಮಾಡಿದ್ರೆ ಈ ಸೈಡ್ ಕಾರ್ನರಲ್ಲಿ ಇದನ್ನು ನಾವು ಡಿಸ್ಪ್ಲೇ ಆ್ಯಡ್ಸ್ ಅಂತಲೇ ಕರಿತೀವಿ. ಸೊ ಈ ರೀತಿ ಬ್ಯಾನರ್ ಬೇಸ್ಡ್ ಆ್ಯಡ್ಗಳನ್ನು ನಾವು ಡಿಸ್ಪ್ಲೇ ಆ್ಯಡ್ಸ್ ಅಂತ ಕರಿತೀವಿ. ಐ ಹೋಪ್ ಅರ್ಥ ಆಯಿತು ಅಂತ ಅನ್ಕೊತೀವಿ. ಸೊ ಡಿಸ್ಪ್ಲೇ ಆ್ಯಡ್ಸ್ ನಥಿಂಗ್ ಬಟ್ ಬ್ಯಾನರ್ ಬೇಸ್ಡ್ ಆ್ಯಡ್ಸ್ಗಳನ್ನು ನಾವು ಡಿಸ್ಪ್ಲೇ ಆ್ಯಡ್ಸ್ ಅಂತ ಕರಿತೀವಿ. ಶಾಪಿಂಗ್ ಆ್ಯಡ್ಸ್ ನಥಿಂಗ್ ಬಟ್ ಇ ಕಾಮರ್ಸ್ ವೆಬ್ಸೈಟ್ ಅಂತಂದರೆ ನಾನು ಪ್ರೀವಿಯಸ್ಸಲ್ಲಿ ಹೇಳಿದಾಗೆ ಪ್ರಾಡಕ್ಟ್ ಬೇಸ್ಡ್ ಕಂಪನಿಯ ಒಂದು ವೆಬ್ಸೈಟ್ಗೆ ರನ್ ಮಾಡೋ ಆ್ಯಡ್ಸ್ಗಳನ್ನು ನಾವು ಶಾಪಿಂಗ್ ಆ್ಯಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ನೋಡ್ಬೋದು ಇಲ್ಲಿ ನಾನು ನಿಮಗೆ ಜೀನ್ ಶರ್ಟ್ಸ್ ಫಾರ್ ಮೆನ್ ಅಂತ ಸರ್ಚ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಇಲ್ಲಿ ಸ್ಪಾನ್ಸರ್ಡ್ ಅಂತ ಬರ್ತಿದೆ ಅಲ್ವಾ, ಈ ಆ್ಯಡ್ಸ್ಗಳನ್ನು ನಾವು ಶಾಪಿಂಗ್ ಆ್ಯಡ್ಸ್ ಅಂತ ಕರಿತೀವಿ. ಬೇಸಿಕಲಿ ಇ ಕಾಮರ್ಸ್ ಬೇಸ್ಡ್ ವೆಬ್ಸೈಟ್ಸ್ಗಳಿಗೆ ರನ್ ಮಾಡೋ ಆ್ಯಡ್ಸ್ಗಳನ್ನು ನಾವು ಶಾಪಿಂಗ್ ಆ್ಯಡ್ಸ್ ಅಂತ ಕರಿತೀವಿ. ವಿಡಿಯೋ ಆ್ಯಡ್ಸ್ ನಥಿಂಗ್ ಬಟ್ ಇದೆಲ್ರಿಗೂ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಯೂಟ್ಯೂಬಲ್ಲಿ ನಾವು ಯಾವುದಾದ್ರೂ ಒಂದು ವಿಡಿಯೋ ಪ್ಲೇ ಮಾಡಿದ್ರೆ ವಿಡಿಯೋ ಪ್ಲೇ ಆಗೋಕ್ಕಿಂತ ಮುಂಚೆ ಒಂದು ಆ್ಯಡ್ ಬರುತ್ತೆ ಅಲ್ವಾ. ಸೊ 5 ಸೆಕೆಂಡ್ಸ್ ಆದಮೇಲೆ ಸ್ಕಿಪ್ ಮಾಡಿ, ಅಥವಾ ಕೆಲವು ಆ್ಯಡ್ಸ್ಗಳನ್ನು ನಾವು ಕಂಪ್ಲೀಟಾಗಿ ನೋಡಬೇಕಾಗುತ್ತೆ. ಈ ರೀತಿ ಆ್ಯಡ್ಸ್ಗಳನ್ನು ವಿಡಿಯೋ ಆ್ಯಡ್ಸ್ ಅಂತ ಕರಿತೀವಿ. ಈ ಆ್ಯಡ್ಸ್ಗಳನ್ನು ರನ್ ಮಾಡೋದು ಕೂಡ ಡಿಜಿಟಲ್ ಮಾರ್ಕೆಟರ್ಸೇ. ಇನ್ನು ಆ್ಯಪ್ ಆ್ಯಡ್ಸ್ ನಥಿಂಗ್ ಬಟ್, ಫಾರ್ ಎಕ್ಸಾಂಪಲ್, ನೀವು ಯಾವುದಾದ್ರೂ ಒಂದು ಗೇಮ್ ಆಡ್ತಿರ್ತೀರಾ ಅಂತ ಅಂದ್ಕೊಳ್ಳಿ. ಆಗ ಅಲ್ಲಿ ಪಾಪಪ್ ಆಗ್ತಿರ್ತವೆ ಗೊತ್ತಾ, ಇನ್ಸ್ಟಾಲ್ ಮಾಡ್ಕೊಳ್ಳಿ ಈ ಆ್ಯಪ್ಸ್ನ, ಈ ಆ್ಯಪ್ಸ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಈ ಗೇಮ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಆ ಒಂದು ಆ್ಯಡ್ಸ್ಗಳನ್ನು ರನ್ ಮಾಡೋದು ಕೂಡ ಡಿಜಿಟಲ್ ಮಾರ್ಕೆಟರ್ಸ್. ಐ ಹೋಪ್ ಗೂಗಲ್ ಆ್ಯಡ್ಸ್ ಅಂದರೆ ಏನು, ಗೂಗಲ್ ಆ್ಯಡ್ಸ್ ಸಬ್ ಮಾಡ್ಯೂಲ್ಸ್ ಏನೇನು ಅನ್ನೋದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಇನ್ನೊಂದು ಮಾಡ್ಯೂಲ್ ಇದೆ, ಅದೇ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. 4th ಮಾಡ್ಯೂಲ್ ಬಂದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಈ ಡಿಜಿಟಲ್ ಮಾರ್ಕೆಟಿಂಗಲ್ಲೇ ತುಂಬ ಪವರ್ಫುಲ್ ಆದಂಥ ಒಂದು ಮಾಡ್ಯೂಲ್, ಒಂದು ಸ್ಕಿಲ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಬಿಕಾಸ್ ನಾನು ಆಗಲೇ ನಿಮಗೆ ಹೇಳಿದೆ ಅಲ್ವಾ, ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಅಂದರೆ ಟಿ ವಿ ಆ್ಯಡ್ಸ್, ಪಾಂಪ್ಲೆಟ್ ಹಂಚೋದು, ನ್ಯೂಸ್ ಪೇಪರಲ್ಲಿ ಆ್ಯಡ್ಸ್ ಕೊಡೋದು, ಅಥವಾ ಬ್ಯಾನರ್ಸ್ಗಳನ್ನು ದೊಡ್ಡ ಬ್ಯಾನರ್ಸ್ಗಳನ್ನು ಹಾಕೋದು, ಇದನ್ನೆಲ್ಲ ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಅಂತ ಹೇಳಿದೆ ಅಲ್ವಾ. ಈ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತಂದರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಈ ಒಂದು ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಆ್ಯಡ್ಸ್ ರನ್ ಮಾಡೋದನ್ನು ನಾವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಕರಿತೀವಿ. ಬೇಸಿಕಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಕೆಟಿಂಗ್ ಮಾಡೋ ಒಂದು ಪ್ರೋಸೆಸನ್ನು ನಾವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಪ್ರತಿ 5 ಅಥವಾ 6 ಪೋಸ್ಟ್ಗಳಿಗೆ ಒಂದೊಂದು ಆ್ಯಡ್ಸ್ಗಳು ಬರ್ತಿರ್ತವೆ. ಫಾರ್ ಎಕ್ಸಾಂಪಲ್, ಇಲ್ಲೇ ನಾನು ನಿಮಗೆ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, ನಾನು ಇಲ್ಲೇ ತೋರಿಸ್ತೀನಿ ನಿಮಗೆ ಆ್ಯಡ್. ಸೊ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು 1 2 3 is sponsored. Again 1 2 3 4 5. ಅಗೇನ್ ಇಲ್ಲಿ ನೋಡ್ಬೋದು ನೀವು ಸ್ಪಾನ್ಸರ್ಡ್ 1 2 3 4 ಸ್ಪಾನ್ಸರ್ಡ್. ಸೊ ನೀವು ಯೂಸ್ ಮಾಡ್ತಿದ್ದಾಗ ಗೊತ್ತಾಗುತ್ತೆ, ಪ್ರತಿಯೊಂದು 4 ಅಥವಾ 5 ಪೋಸ್ಟ್ಗಳಿಗೆ ಒಂದೊಂದು ಆ್ಯಡ್ ಬರ್ತಿರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಸೊ ಈ ಆ್ಯಡ್ಸ್ಗಳನ್ನು ಯಾವ ರೀತಿ ರನ್ ಮಾಡೋದು ಆ್ಯಂಡ್ ಈ ಆ್ಯಡ್ಸ್ಗಳನ್ನ ಹೇಗೆ ರನ್ ಮಾಡೋದು ಅನ್ನೋದನ್ನೇ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಕರಿತೇವೆ. ಇದರಿಂದ ಏನು ಉಪಯೋಗ? ಅಗೇನ್ ಐ ಆಮ್ ಟೆಲ್ಲಿಂಗ್ ಯು,
ಇನ್ಸ್ಟಾಗ್ರಾಮಲ್ಲಿ ತುಂಬ ಸತಿ ನಮಗೆ ಮಿಂತ್ರಾ ಆ್ಯಡ್ಸ್ ಬಂದಿರ್ತವೆ, ಅಜಿಯೋ ಆ್ಯಡ್ಸ್ ಬಂದಿರ್ತವೆ, ಅಮೆಝಾನ್ ಆ್ಯಡ್ಸ್ ಬಂದಿರ್ತವೆ, ಫ್ಲಿಪ್ಕಾರ್ಟ್ ಆ್ಯಡ್ಸ್ ಬಂದಿರ್ತವೆ. ಸೊ ಜಸ್ಟ್ ಇಮ್ಯಾಜಿನ್ ಡಿಜಿಟಲ್ ಮಾರ್ಕೆಟರ್ಸ್ ಅನ್ನೋರು ಈ ಎಲ್ಲ ಒಂದು ಇಂಡಸ್ಟ್ರಿಯಲ್ಲೂ ವರ್ಕ್ ಮಾಡ್ತಿದ್ದಾರೆ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನೋದು ಅಷ್ಟು ಒಂದು ಹ್ಯೂಜ್ ಮಾಡ್ಯೂಲ್ ಅಂತಲೇ ಹೇಳ್ಬೋದು, ಒಂದು ಪವರ್ಫುಲ್ ಸ್ಕಿಲ್. ಸೊ ಅಗೇನ್ ಇಲ್ಲಿ ಫೇಸ್ಬುಕ್ ಆ್ಯಡ್ಸ್ ಬರ್ತವೆ, ಇನ್ಸ್ಟಾಗ್ರಾಮ್ ಆ್ಯಡ್ಸ್ ಬರ್ತವೆ, ಟ್ವಿಟರ್ ಆ್ಯಡ್ಸ್ ಬರ್ತವೆ, ಲಿಂಕ್ಡ್ಇನ್ ಆ್ಯಡ್ಸ್ ಬರ್ತವೆ. ಸೊ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನೋದು ತುಂಬ ದೊಡ್ಡ ಒಂದು ಚಾಪ್ಟರ್ ಆಗುತ್ತೆ. ಅಗೇನ್ ನೀವು ಇಲ್ಲೂ ಕೂಡ ಫ್ರೀಲಾನ್ಸಿಂಗ್ ಮಾಡ್ಬೋದು. ನಾನು ಇಲ್ಲಿ ಸರ್ಚ್ ಮಾಡಿ ತೋರಿಸ್ತೀನಿ ನಿಮಗೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ $30 ಇಂದ ಸ್ಟಾರ್ಟ್ ಆಗಿ $235, $195. ಸೊ ಈ ರೀತಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗಿಗೆ ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಇದೆ. ಬಿಕಾಸ್ ಎಲ್ರಿಗೂ ಆಗಲ್ಲ ಇನ್ಸ್ಟಾಗ್ರಾಮಲ್ಲಿ ಆ್ಯಡ್ ರನ್ ಮಾಡುವಂಥದ್ದು, ಫೇಸ್ಬುಕ್ಕಲ್ಲಿ ಆ್ಯಡ್ ರನ್ ಮಾಡುವಂಥದ್ದು. ಅದೊಂದು ಸ್ಕಿಲ್. ತುಂಬ ಜನ ಅಂದ್ಕೊಂಡಿದ್ದಾರೆ ದಟ್ ಇನ್ಸ್ಟಾಗ್ರಾಮಲ್ಲಿ ಬೂಸ್ಟ್ ಅನ್ನೋ ಆಪ್ಷನ್ ಇದೆಯಲ್ಲ, ಅದನ್ನೇ ತಾನೇ ನಾವು ಆ್ಯಡ್ ಅಂತ ಕರೆಯೋದು ಅಂತ. ಖಂಡಿತವಾಗಿಯೂ ಅಲ್ಲ, ಅದು ಬೇರೆ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನೋದೇ ಬೇರೆ. ಸೊ ಕೆಲವ್ರು ಇನ್ನೂ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಓಕೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂದರೆ ಏನು, ಇನ್ಸ್ಟಾಗ್ರಾಮಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡೋದು, ಒಂದು ರೀಲ್ ಮಾಡಿಬಿಟ್ಟು ಪೋಸ್ಟ್ ಮಾಡುವಂಥದ್ದು ಅಂತ. ಅಲ್ಲ, ಅದನ್ನು ನಾವು SMO ಅಂತ ಕರಿತೀವಿ, ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್. ಇವಾಗ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಯಾವ ರೀತಿ ಇತ್ತು, ಅದೇ ರೀತಿ ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್ ಅನ್ನೋದು ಕೂಡ ಇರುತ್ತೆ. ಫ್ರೀ ಆಫ್ ಕಾಸ್ಟ್ ಮಾಡ್ಬೋದು. ಸೊ ನೀವು ಅಗೇನ್ ನಾನು ಹೇಳ್ತಿದ್ದೀನಿ, ಫಾರ್ ಎಕ್ಸಾಂಪಲ್ ರೀಲ್ಸನ್ನೇ ತಗೊಳ್ಳೋಣ. ಯಾರಾದರೂ ಒಂದು ಹುಡುಗಿ ಅಥವಾ ಒಂದು ಹುಡುಗ ಡಾನ್ಸ್ ಮಾಡ್ತಿದ್ದು ವಿಡಿಯೋನ ಇನ್ಸ್ಟಾಗ್ರಾಮ್ ವೈರಲ್ ಮಾಡೋ ರೀತಿ ಬೇರೆ. ಅದೇ ಒಂದು ಕಂಪನಿ ಅಥವಾ ಒಂದು ಸರ್ವಿಸ್ ಬೇಸ್ಡ್ ಕಂಪನಿ ಏನು ವೆಬ್ಸೈಟ್ ಇರುತ್ತೆ ಅಥವಾ ಆ ಒಂದು ವಿಡಿಯೋ ಇರುತ್ತೆ, ಅದು ನೋಡ್ಬೋದು ನೀವು. ಅಲ್ಲಿ ಜಾಸ್ತಿ ವ್ಯೂಸು ಇರಲ್ಲ, ಎಂಗೇಜ್ಮೆಂಟ್ ಕೂಡ ಇರಲ್ಲ. ಸೊ ಇನ್ಸ್ಟಾಗ್ರಾಮ್ ವರ್ಕ್ ಆಗೋದೇ ಆ ರೀತಿ ಆಲ್ಗಾರಿದಮಲ್ಲಿ. ಸೊ ಮಾರ್ಕೆಟಿಂಗ್ ಅನ್ನೋದನ್ನು ನೀವು ಮಾಡಲೇಬೇಕಾಗುತ್ತೆ. ಅಗೇನ್ ನಾನು ಹೇಳ್ತಿದ್ದೀನಿ ಅಲ್ವಾ, TV ಆ್ಯಡ್ಸ್ಗೆ ನೀವು ಕೊಡೋ ಅಮೌಂಟಲ್ಲಿ ಅರ್ಧ ಅಮೌಂಟ್ ಈ ಡಿಜಿಟಲ್ ಮಾರ್ಕೆಟರ್ಸ್ಗೆ ಹಾಕಿದ್ರೆ ನಿಮಗೆ ತುಂಬ ಅಂದರೆ ತುಂಬ ಪ್ರಮೋಷನ್ ಆಗೋಗುತ್ತೆ ಈ ಡಿಜಿಟಲ್ ಮಾರ್ಕೆಟಿಂಗಲ್ಲಿ. ಆ್ಯಂಡ್ ಈ ಡಿಜಿಟಲ್ ಮಾರ್ಕೆಟರ್ಸ್ನ ಯಾರ್ಯಾರು ಕಲಿಬೋದು, ಈ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸನ್ನು ಯಾರ್ಯಾರು ಕಲಿಬೋದು ಅಂದರೆ ಸ್ಟೂಡೆಂಟ್ಸ್ ಅವರು ಧಾರಾಳವಾಗಿ ಕಲಿಬೋದು. ಬಿಕಾಸ್ ಹೇಳಿದೆ ಅಲ್ವಾ, ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಒಂದು ಎಕ್ಸ್ಟ್ರಾ ಸೋರ್ಸ್ ಅನ್ನೋದು ಇರುತ್ತೆ ಅಂತ. ಸೊ ಸ್ಟೂಡೆಂಟ್ಸ್ ಅವ್ರು ಕಲಿತು ಫ್ರೀಲಾನ್ಸಿಂಗ್ ಮಾಡ್ಬೋದು, ಕ್ಲೈಂಟ್ಸಿಗೆ ವರ್ಕ್ ಮಾಡ್ಬೋದು. ಆ್ಯಂಡ್ ನೀವು ಇವಾಗ ಡಿಗ್ರಿ ಮುಗಿಸಿ ಇವಾಗ ಮನೇಲಿದ್ದೀರಾ, ಜಾಬ್ಸ್ ಏನೂ ಸಿಗ್ತಿಲ್ಲ ಅನ್ನೋದಾದರೆ ಅವರು ಕೂಡ ಡಿಜಿಟಲ್ ಮಾರ್ಕೆಟಿಂಗ್ನ ಕಲಿಬೋದು. ಆ್ಯಂಡ್ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಕೂಡ ಡಿಜಿಟಲ್ ಮಾರ್ಕೆಟಿಂಗ್ನ ಕಲಿಬೋದು. ಯಾಕೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀರಾ, ಸ್ಯಾಲ್ರಿ ಸೆಟ್ ಆಗ್ತಿಲ್ವೋ ಅಥವಾ ಕೆಲಸನೇ ಸೆಟ್ ಆಗ್ತಿಲ್ವೋ, ಸೊ ನೀವು ಸ್ವಿಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ದ ಬೆಸ್ಟ್. ಆ್ಯಂಡ್ ಹೌಸ್ ವೈಫ್ಸ್ಗಳು ಕಲಿಬೋದು. ಹೌಸ್ ವೈಫ್ಗಳು ಏನಕ್ಕೆ ಅಂತಂದರೆ, ನಾನು ಆಗಲೇ ಹೇಳ್ದಂಗೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ಇವಾಗ ಹುಡುಗಿಯರು ಮದುವೆ ಆಗಿರ್ತೀರಾ, ಒಂದು ಮಗು ಆಗಿರುತ್ತೆ, ಸೊ ನೀವು ಆಫೀಸ್ಗೆ ಹೋಗಿ ವರ್ಕ್ ಮಾಡೋಕ್ಕಾಗ್ತಿಲ್ಲ ಅಂಥವ್ರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ದ ಬೆಸ್ಟ್. ಬಿಕಾಸ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ಜಾಸ್ತಿ ಇರ್ತವೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ. ಆ್ಯಂಡ್ ಫೋರ್ತ್, ಸ್ಮಾಲ್ ಕಂಪನಿ ಓನರ್ಸ್ ಅವರು ಕೂಡ ಡಿಜಿಟಲ್ ಮಾರ್ಕೆಟಿಂಗ್ನ ಕಲಿಬೋದು. ಫಾರ್ ಎಕ್ಸಾಂಪಲ್ ನಿಮ್ಮದೊಂದು 10 ಗಾಡಿ ಇಟ್ಕೊಂಡು ನೀವೊಂದು ಟ್ರಾವೆಲ್ ಸರ್ವಿಸನ್ನು ಮಾಡ್ತಿದ್ದೀರಾ ಅಂತಂದರೆ ಅವರು ಕೂಡ ಡಿಜಿಟಲ್ ಮಾರ್ಕೆಟಿಂಗ್ನ ಕಲಿಬೋದು. ಯಾಕೆ ಅಂತಂದರೆ, ಅಗೇನ್ ಹೇಳ್ತಿದ್ದೀನಿ, ಆ್ಯಡ್ಸ್ಗಳು ತುಂಬ ಹೆಲ್ಪ್ ಆಗ್ತವೆ ಅಂತ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಇಂಥವ್ರಿಗೆ ಹೆಲ್ಪ್ ಆಗಂಗಿಲ್ಲ ಅನ್ನಂಗಿಲ್ಲ, ಎಲ್ರಿಗೂ ಹೆಲ್ಪ್ ಆಗುತ್ತೆ ಡಿಜಿಟಲ್ ಮಾರ್ಕೆಟಿಂಗ್. ಒಂದು ಚಿಕ್ಕ, ಫಾರ್ ಎಕ್ಸಾಂಪಲ್ ನಿಮ್ದು ಯಾವುದಾದ್ರೂ ಒಂದು ಎಲೆಕ್ಟ್ರಾನಿಕ್ ಶಾಪ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಅವರಿಗೂ ಕೂಡ ಡಿಜಿಟಲ್ ಮಾರ್ಕೆಟಿಂಗ್ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲದೂ ಕೂಡ ಡಿಜಿಟಲ್ ಮಾರ್ಕೆಟಿಂಗಲ್ಲೇ ಬರುತ್ತೆ. ವೆಬ್ಸೈಟ್ ಡಿಸೈನಿಂಗ್, SEO, ಗೂಗಲ್ ಆ್ಯಡ್ಸ್, ಸರ್ಚ್ ಆ್ಯಡ್ಸ್, ಡಿಸ್ಪ್ಲೇ ಆ್ಯಡ್ಸ್, ವಿಡಿಯೋ ಆ್ಯಡ್ಸ್, ಆ್ಯಪ್ ಆ್ಯಡ್ಸ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಇದಿಷ್ಟು ಕೂಡ ಡಿಜಿಟಲ್ ಮಾರ್ಕೆಟಿಂಗಲ್ಲೇ ಬರುತ್ತೆ.
ಆ್ಯಂಡ್ ಈ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಯೋದಕ್ಕೆ ನಿಮ್ಗೆ ಏನೇನು ಕ್ವಾಲಿಫಿಕೇಷನ್ ಇರಬೇಕು ಅಂತಂದರೆ, ನೀವು ಸ್ಟೂಡೆಂಟ್ಸ್ ಆಗಿದ್ರು ಕಲಿಬೋದು, ಡಿಗ್ರಿ ಆಗಿರಬೇಕು, ಅಟ್ಲೀಸ್ಟ್ PUC ಆದರೂ ನಿಮ್ಗೆ ಆಗಿರಬೇಕು ಗೈಸ್ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕು ಅಂದರೆ. ಆ್ಯಂಡ್ ನಿಮ್ಮಲ್ಲಿ ಒಂದು ಲ್ಯಾಪ್ಟಾಪ್ ಇರಬೇಕು. ಯಾಕೆ ಅಂತಂದರೆ ಲ್ಯಾಪ್ಟಾಪ್ ಇಲ್ಲದೆ ಡಿಜಿಟಲ್ ಮಾರ್ಕೆಟಿಂಗ್ನ ನೀವು ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇರಬೇಕು ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕು ಅಂತಂದರೆ. ಆ್ಯಂಡ್ ಈ ಕೋರ್ಸಲ್ಲಿ ನೀವು ಇದನ್ನೆಲ್ಲನೂ ಕಲಿತೀರಾ. ವೆಬ್ಸೈಟ್ ಡಿಸೈನಿಂಗ್ ಕಲಿತೀರಾ, ಗೂಗಲ್ ಆ್ಯಡ್ಸ್ ಕಲಿತೀರಾ, ಸರ್ಚ್ ಆ್ಯಡ್ಸ್ ಕಲಿತೀರಾ, ಡಿಸ್ಪ್ಲೇ ಆ್ಯಡ್ಸ್ ಕಲಿತೀರಾ, ಶಾಪಿಂಗ್ ಆ್ಯಡ್ಸ್ ಕಲಿತೀರಾ, ವಿಡಿಯೋ ಆ್ಯಪ್ ಆ್ಯಡ್ಸ್ ಕಲಿತೀರಾ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಕೂಡ ಕಲಿತೀರಾ. ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ವಿಷಯಕ್ಕೆ ಬಂದರೆ ನಮ್ಮಲ್ಲಿ 2 ಬ್ಯಾಚ್ ಇದ್ದಾವೆ. ಒಂದು ಮಾರ್ನಿಂಗ್ 11:30ಗಿದೆ ಮತ್ತು ಈವ್ನಿಂಗ್ 7:30ಇಂದ ಒಂದು ಬ್ಯಾಚ್ ಇದೆ. ನೀವು ಯಾವ ಬ್ಯಾಚಿಗೆ ಬೇಕಾದ್ರೂ ಜಾಯ್ನ್ ಆಗ್ಬೋದು. ಪ್ರತಿದಿನ 45 to 1 hour ಕ್ಲಾಸ್ ಇರುತ್ತೆ ಗೈಸ್. 45 ನಿಮಿಷದಿಂದ 1 ಗಂಟೆ ಕ್ಲಾಸ್ ಇರುತ್ತೆ. ಆನ್ಲೈನಲ್ಲಿ ಇರುತ್ತೆ ಕ್ಲಾಸ್, ಆಫ್ಲೈನಲ್ಲಿ ಇರಲ್ಲ. ಆ್ಯಂಡ್ ಪ್ರಾಕ್ಟಿಕಲ್ ಕ್ಲಾಸಸ್ ಇರ್ತವೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ನಿಮ್ಗೆ ಯಾವುದಾದ್ರೂ ಒಂದು ಮಾಡ್ಯೂಲ್ ಬಗ್ಗೆ, ಫಾರ್ ಎಕ್ಸಾಂಪಲ್ ವೆಬ್ಸೈಟ್ ಡಿಸೈನಿಂಗ್ ಬಗ್ಗೆ ಹೇಳ್ಕೊಟ್ಟಿದ್ದೀವಿ ಅಂದರೆ ಅದ್ರ ಬೇಸ್ಡ್ ಆದಂಥ ನಾವು ನಿಮಗೆ ಟಾಸ್ಕ್ಗಳನ್ನು ಕೊಡ್ತೀವಿ, ಅಸೈನ್ಮೆಂಟ್ಸ್ಗಳನ್ನು ಕೊಡ್ತೀವಿ. ಆ ಅಸೈನ್ಮೆಂಟ್ ಮಾಡಿದ್ರೆ ಮಾತ್ರ ನಾವು ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ತೀವಿ. ಸೊ ನಾವೇನೋ ಹೇಳಿದ್ವಿ, ನೀವೇನೋ ಇಲ್ಲಿ ಕಲ್ತ್ವಿ ಓದ್ವಿ ಅನ್ನೋ ಥರ ಇರಲ್ಲ ಕ್ಲಾಸಸ್. ಪಕ್ಕಾ ಪ್ರಾಕ್ಟಿಕಲ್ ಆಗಿರುತ್ತೆ. ನೀವು ಆ ಅಸೈನ್ಮೆಂಟ್ ಮಾಡಿಲ್ಲ ಅಂದರೆ ನಾವು ಕ್ಲಾಸ್ ಮುಂದಕ್ಕೆ ತೊಗೊಳ್ಳಲ್ಲ. ಸೊ ಹಾಗಾಗಿ ಪ್ರಾಕ್ಟಿಕಲ್ ಸೆಷನ್ಸ್ ಇರ್ತವೆ, ಬರೀ ಥಿಯರಿ ಇರಲ್ಲ. ನಾವೇನೋ ಹೇಳಿದ್ವಿ ನೀವೇನೋ ಕೇಳೋ ಹೋದ್ರಿ ಅನ್ನೋ ಥರ ಖಂಡಿತ ಕ್ಲಾಸಸ್ ಇರಲ್ಲ. 100% ಪ್ರಾಕ್ಟಿಕಲ್ ಇರ್ತವೆ. 11:30 ಬ್ಯಾಚ್ ಒಂದಿದೆ, 7:30 ಬ್ಯಾಚ್ ಇದೆ. ಅಥವಾ ನಿಮಗೆ ಓಕೆ ಈ 2 ಟೈಮ್ ಸೆಟ್ ಆಗ್ತಿಲ್ಲ ಅಂತಂದರೆ ಇಂಡಿವಿಜುವಲಾಗಿ ಕೂಡ ನೀವು ಜಾಯ್ನ್ ಆಗ್ಬೋದು. ನೀವು ನಮ್ಮ ಹತ್ರ ಮಾತಾಡ್ಬೋದು ಆ ವಿಷಯದ್ದಾಗಿ. ಆ್ಯಂಡ್ ಕೋರ್ಸ್ ಫೀಸ್ ಬಂದು 5,000 ಇದೆ. ಕೋರ್ಸ್ ಫೀಸ್ ಬಂದು ಆ್ಯಕ್ಚುಲಿ 8,500 ಇದ್ದಿದ್ದು. ಸ್ಟೂಡೆಂಟ್ಸ್ಗೆ ಅಫೋರ್ಡ್ ಮಾಡೋಕ್ಕಾಗ್ತಿಲ್ಲ ಅಂತೇಳಿ 5,000 ಕೋರ್ಸ್ ಮಾಡಿದ್ದೀವಿ. ಆ್ಯಂಡ್ ನೀವು ಸ್ಟೂಡೆಂಟ್ ಆಗಿದ್ದರೆ ಇನ್ನೊಂದೇನಿದೆ ಅಂತಂದರೆ 2 ಟೈಮ್ಸಲ್ಲಿ ನೀವು ಫೀಸ್ನ ಪೇ ಮಾಡ್ಬೋದು. ಅಂದರೆ ಕೋರ್ಸ್ ಸ್ಟಾರ್ಟಿಂಗಲ್ಲಿ ನೀವು 2,500ನ ಪೇ ಮಾಡಬೇಕಾಗುತ್ತೆ. ಕೋರ್ಸ್ ಮುಗಿಯೋಷ್ಟೊತ್ತಿಗೆ ನೀವು ರಿಮೈನಿಂಗ್ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಸೊ ಈ ಆಪ್ಷನ್ ಕೂಡ ನಮ್ಮಲ್ಲಿದೆ. ಇಂಟ್ರೆಸ್ಟ್ ಇರೋರು ಡಿಜಿಟಲ್ ಮಾರ್ಕೆಟಿಂಗಲ್ಲಿ 7090825270 ಈ ನಂಬರ್ಗೆ ವಾಟ್ಸಪ್ ಆದರೂ ಮಾಡ್ಬೋದು, ಫೋನ್ ಕಾಲ್ ಆದರೂ ಮಾಡ್ಬೋದು. ನಾವು ರಿಸೀವ್ ಮಾಡ್ತೀವಿ, ನಾವು ಮಾತಾಡ್ತೀವಿ. ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಅಗೇನ್ ಹೇಳ್ತಿದ್ದೀನಿ, ಕೋರ್ಸ್ ಇರೋದು ಆನ್ಲೈನಲ್ಲಿ, ಆಫ್ಲೈನಲ್ಲಿ ಇರಲ್ಲ. 11:30ಗೆ ಒಂದು ಬ್ಯಾಚ್ ಇದೆ, 7:30ಗೆ ಒಂದು ಬ್ಯಾಚ್ ಇದೆ. ಕಂಪ್ಲೀಟಾಗಿ ಕೋರ್ಸ್ ಕನ್ನಡದಲ್ಲೇ ಇರುತ್ತೆ. ಆ್ಯಂಡ್ ಕನ್ನಡಿಗರಿಗೋಸ್ಕರ ಅಂತಲೇ ಮಾಡಿರೋವಂಥ ಒಂದು ಬ್ಯಾಚ್ ಇದು. 11:30ಗೆ ಒಂದಿರುತ್ತೆ, 7:30ಗೆ ಒಂದಿರುತ್ತೆ. ಕೋರ್ಸ್ ಫೀಸ್ ಬಂದು 5,000 ಇರುತ್ತೆ. ಸ್ಟೂಡೆಂಟ್ಸ್ ಕಲಿಬೋದು, ಡಿಗ್ರಿ ಆಗಿ ಮನೇಲಿರೋರು ಕಲಿಬೋದು, ಅಥವಾ ಕೆಲಸ ಮಾಡ್ತಿರೋರು ಕೂಡ ಕಲಿಬೋದು, ಹೌಸ್ ವೈಫ್ಸ್ ಕಲಿಬೋದು, ಸ್ಮಾಲ್ ಕಂಪನಿ ಓನರ್ಸ್ಗಳು ಕೂಡ ಡಿಜಿಟಲ್ ಮಾರ್ಕೆಟಿಂಗ್ನ ಕಲಿಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಡಿಜಿಟಲ್ ಮಾರ್ಕೆಟಿಂಗ್. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹೇ, ದಿಸ್ ಇಸ್ PJ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು, ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಯಾವ್ಯಾವ ಮಾಡ್ಯೂಲ್ಸ್ ಬರ್ತವೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋ ನೋಡದೇ ಇದ್ದರೆ ಫಸ್ಟ್ ಆ ವಿಡಿಯೋನ ನೋಡಿ, ನಂತರ ಈ ವಿಡಿಯೋನ ನೋಡಿ. ಡಿಜಿಟಲ್ ಮಾರ್ಕೆಟಿಂಗ್ ನಥಿಂಗ್ ಬಟ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮಾರ್ಕೆಟಿಂಗ್ ಮಾಡುವಂಥ ಒಂದು ಪ್ರೋಸೆಸನ್ನು ನಾವು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಬರೋ ಮೊದಲನೇ ಮಾಡ್ಯೂಲೇ ವೆಬ್ಸೈಟ್ ಡಿಸೈನಿಂಗ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ ವೆಬ್ಸೈಟ್ ಡಿಸೈನಿಂಗ್ ಕಲಿಯೋದ್ರಿಂದ ಏನೇನು ಬೆನಿಫಿಟ್ಸ್ ಅಡ್ವಾಂಟೇಜಸ್ ಇರ್ತವೆ ಅಂತ. ಆ ವಿಡಿಯೋನ ಯಾರು ನೋಡಿಲ್ವೋ ಫಸ್ಟ್ ಆ ವಿಡಿಯೋನ ನೋಡಿ, ನಂತರ ಈ ವಿಡಿಯೋನ ನೋಡಿ. ವೆಬ್ಸೈಟ್ ಡಿಸೈನಿಂಗ್ ಅಂತ ಅಂದ ತಕ್ಷಣ ಕೆಲವ್ರಿಗೆ ಮೈಂಡ್ ಬರೋದು ಕೋಡಿಂಗ್ ಕಲ್ತಿರಬೇಕು ಅಂತ. ಖಂಡಿತವಾಗಿಯೂ ಇಲ್ಲ. ವೆಬ್ಸೈಟನ್ನು 2 ರೀತಿಯಲ್ಲಿ ನಾವು ಡಿಸೈನ್ ಮಾಡ್ಬೋದು. ಒಂದು ಕೋಡಿಂಗ್ ಮೂಲಕ, ಇನ್ನೊಂದು ನಾನ್ ಕೋಡಿಂಗ್ ಮೂಲಕ. ಕೋಡಿಂಗ್ ಅಂತಂದರೆ ನೀವು ಕೋಡಿಂಗನ್ನು ಕಲಿತು ವೆಬ್ಸೈಟನ್ನು ಡಿಸೈನ್ ಮಾಡುವಂಥದ್ದು. ನಾನ್ ಕೋಡಿಂಗ್ ಅಂದರೆ ಕೋಡಿಂಗ್ ಬರದೇ ಇದ್ದರೂ ಕೂಡ ವೆಬ್ಸೈಟನ್ನು ಡಿಸೈನ್ ಮಾಡುವಂಥದ್ದು. ನಿಮಗೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ
ನಾವು ಹೇಳ್ಕೊಡೋದು ನಾನ್ ಕೋಡಿಂಗ್ ಮೂಲಕ, ಅಂದರೆ ಕೋಡಿಂಗ್ ಬರದೇ ಇದ್ದರೂ ಕೂಡ ಯಾವ ರೀತಿ ವೆಬ್ಸೈಟನ್ನು ಡಿಸೈನ್ ಮಾಡ್ಬೋದು ಅನ್ನೋ ಒಂದು ಪ್ರೋಸೆಸನ್ನು ನಾವು ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಹೇಳ್ಕೊಡ್ತೀವಿ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡೋದು ಬೇಸಿಕ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಮನೆ ಕಟ್ತಿದ್ದೀರಾ ಅಂತ ಅಂದರೆ ಫಸ್ಟು ಬೇಸ್ಮೆಂಟ್ ಸ್ಟ್ರಾಂಗ್ ಇರಬೇಕಲ್ವ. ಅದೇ ರೀತಿ ವೆಬ್ಸೈಟ್ ಡಿಸೈನಿಂಗನ್ನು ಕಲಿತಿದ್ದೀರಾ ಅಂತಂದರೆ ಬೇಸಿಕ್ಸ್ ಆಫ್ ವೆಬ್ಸೈಟ್ ಡಿಸೈನಿಂಗನ್ನು ನೀವು ಕಲೀಲೇಬೇಕಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡೋದು ಬೇಸಿಕ್ಸ್ ಆಫ್ ವೆಬ್ಸೈಟ್ ಡಿಸೈನಿಂಗ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ವೆಬ್ಸೈಟ್ ಡಿಸೈನ್ನ ಕಲಿಯೋದ್ರಿಂದ ಏನೇನು ಉಪಯೋಗಗಳಿರ್ತವೆ ಅಂತ. ಈ ವಿಡಿಯೋದಲ್ಲೂ ನಾನು ಬ್ರೀಫಾಗಿ ಹೇಳ್ಬಿಡ್ತೀನಿ. ವೆಬ್ಸೈಟ್ ಡಿಸೈನಿಂಗ್ ಕಲಿಯೋದ್ರಿಂದ ನೀವು ಫ್ರೀಲಾನ್ಸಿಂಗ್ ಮಾಡ್ಬೋದು. ಫ್ರೀಲಾನ್ಸಿಂಗ್ ನಥಿಂಗ್ ಬಟ್ ಮನೇಲೇ ಕೂತ್ಕೊಂಡು ಕ್ಲೈಂಟ್ಸ್ಗೆ ವರ್ಕ್ ಮಾಡ್ತಾ ನೀವು ಅಮೌಂಟನ್ನು ಗಳಿಸುವಂಥದ್ದು. ಫಾರ್ ಎಕ್ಸಾಂಪಲ್ ಫೈವರ್ ಅಂತ ನೀವು ವೆಬ್ಸೈಟ್ ಇದೆ, ಅದನ್ನು ಓಪನ್ ಮಾಡಿ ವೆಬ್ಸೈಟ್ ಡಿಸೈನಿಂಗ್ ಅಂತ ಸರ್ಚ್ ಮಾಡಿದ್ರೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು 8,000ಇಂದ ಸ್ಟಾರ್ಟ್ ಆಗಿ 57,000ವರೆಗೂ ನೀವು ಒಂದು ವೆಬ್ಸೈಟನ್ನು ಡಿಸೈನ್ ಮಾಡೋದ್ರಿಂದ ನೀವು ಅಮೌಂಟನ್ನು ಅರ್ನ್ ಮಾಡ್ಬೋದು. ಆ್ಯಂಡ್ ಫೈವರ್ ಅನ್ನೋದು ಫ್ರೀಲಾನ್ಸರ್ಸ್ಗಂತಲೇ ಇರುವಂಥ ಒಂದು ಪ್ಲ್ಯಾಟ್ಫಾರ್ಮ್ಸ್. ಗೂಗಲ್ಗೆ ಹೋಗಿ fiverr.com ಅಂತ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ವೆಬ್ಸೈಟ್ ಡಿಸೈನಿಂಗ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಬರುತ್ತೆ ಎಷ್ಟೆಷ್ಟು ಅಮೌಂಟನ್ನು ಅವರು ಚಾರ್ಜ್ ಮಾಡ್ತಿದ್ದಾರೆ ಒಂದೊಂದು ವೆಬ್ಸೈಟ್ಗೆ ಅಂತ. ಸೊ ಈ ರೀತಿಯಾಗಿ ನೀವು ವೆಬ್ಸೈಟ್ ಡಿಸೈನಿಂಗನ್ನು ಕಲಿತು ಅಮೌಂಟನ್ನು ಅರ್ನ್ ಮಾಡ್ಬೋದು. ನೀವು ನೋಡ್ಬೋದು ನಾನು 5 ವೆಬ್ಸೈಟ್ಸ್ಗಳ ನೇಮನ್ನು ತೊಗೊಂಡಿದ್ದೀನಿ. www.amazon.com, www.flipkart.com, www.udemy.in and www.dmck.co.in and www.dmck.in. ಈ ರೀತಿಯಾದಂಥ ಒಂದು 5 ವೆಬ್ಸೈಟ್ಸ್ ನೇಮ್ಗಳನ್ನು ತೊಗೊಂಡಿದ್ದೀನಿ. ಯಾವುದಾದ್ರೂ ಯೋಚನೆ ಮಾಡಿದ್ದೀರಾ ಈ www ಅಂದರೆ ಏನು, ಅಮೆಝಾನ್ ಅಂದರೆ ಏನು, ಈ .com, .in, .co.in ಅಂದರೆ ಏನು ಅಂತ? ನೀವು ಯಾವುದೇ ಒಂದು ವೆಬ್ಸೈಟನ್ನು ತೊಗೊಂಡ್ರು ಕೂಡ ಅಲ್ಲಿ 3 ಫ್ಯಾಕ್ಟರ್ಸ್ ಇರ್ತವೆ. www, ಅಮೆಝಾನ್ ಆ್ಯಂಡ್ .com, .in, .co.in ಈ ರೀತಿಯಾದಂಥ ಒಂದು 3 ಫ್ಯಾಕ್ಟರ್ಸ್ ಇರ್ತವೆ. ಈ 3 ಫ್ಯಾಕ್ಟರ್ಸ್ ಏನಪ್ಪ ಅಂತಂದರೆ www ಅಂದರೆ ಇದೊಂದು www ಅನ್ನೋದು ಒಂದು ಇಂಟರ್ನೆಟ್ ಕನ್ಸೋರ್ಟಿಯಂ ಸಿಸ್ಟಮ್. ಇದೇನು ಮಾಡುತ್ತೆ ಅಂದರೆ ಇಂಟರ್ನೆಟ್ನೆಲ್ಲ ಒಟ್ಟುಗೂಡಿಸಿ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಇದೇ www ಅನ್ನೋ ಕೆಲಸ. ಹಾಗಿದ್ರೆ ಈ ಅಮೆಝಾನ್, ಫ್ಲಿಪ್ಕಾರ್ಟ್, DMCK, ಉಡೇಮಿ ಇದೆಲ್ಲ ಏನು ಅಂತಂದರೆ ಇದು ವೆಬ್ಸೈಟ್ಸ್ಗಳ ನೇಮ್. ಫಾರ್ ಎಕ್ಸಾಂಪಲ್ ಈಗ ಮನುಷ್ಯರಿಗೆ ಯಾವ ರೀತಿಯಾದಂಥ ಒಂದು ನೇಮ್ಸ್ಗಳಿರ್ತವೋ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ನೇಮ್ಸ್ ಇರ್ತವೆ. ಅದನ್ನೇ ಅಮೆಝಾನ್, ಫ್ಲಿಪ್ಕಾರ್ಟ್, DMCK, ಉಡೇಮಿ, ಮಿಂತ್ರಾ, ಎಜಿಯೋ ಈ ರೀತಿಯಾದಂಥ ಒಂದು ಹೆಸರುಗಳಿರ್ತವೆ. ಮನುಷ್ಯರಿಗೆ ಯಾವ ರೀತಿ ಹೆಸರುಗಳಿರ್ತವೋ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ಹೆಸರುಗಳಿರ್ತವೆ. ಇವನ್ನ ನಾವು ಡೊಮೈನ್ಸ್ ಅಂತ ಕರಿತೀವಿ. ಡೊಮೈನ್ಸ್ ಅಂದರೆ ಏನಪ್ಪ ಅಂದರೆ ನೇಮ್ ಆಫ್ ದ ವೆಬ್ಸೈಟ್. ನಮಗೆ ಯಾವ ರೀತಿ ಹೆಸರುಗಳಿರ್ತವೋ ಲಕ್ಷ್ಮಿ, ಸುರೇಶ, ಮಹೇಶ, ರಾಜು ಈ ರೀತಿ ಮನುಷ್ಯರಿಗೆ ಒಂದೊಂದು ಹೆಸರು ಇರ್ತಾವಲ್ಲ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ಹೆಸರಿರ್ತವೆ. ಆ ಒಂದು ಹೆಸರುಗಳನ್ನು ನಾವು ಡೊಮೈನ್ಸ್ ಅಂತ ಕರಿತೀವಿ. ಹಾಗಿದ್ರೆ ಈ .com, .in, .co.in, .in ಈ ರೀತಿ ಇರ್ತಾವಲ್ಲ ಇವನ್ನ ನಾವು ಎಕ್ಸ್ಟೆನ್ಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ನಂದೀಗ ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇದೆ ಅಲ್ವಾ. ಈ ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಲ್ಲಿ ಮಹೇಶ ಅನ್ನೋರು ಇಬ್ಬರು ಇರ್ತಾರೆ. ಲೆಟ್ಸ್ ಸೇ ಮಹೇಶ್ ಅನ್ನೋರು 4 ಜನ ಇರ್ತಾರೆ ಅಂತ ಅಂದ್ಕೊಳ್ಳಿ. ಇವಾಗ ನಂದು ಆನ್ಲೈನ್ ಕ್ಲಾಸ್ ನಡೀತಿಲ್ಲ, ಆಫ್ಲೈನ್ ಕ್ಲಾಸ್ ನಡೀತಿದೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕ್ಲಾಸ್ ರೂಮ್ ಕ್ಲಾಸ್ ನಡೀತಿದೆ ಅಂತ ಅಂದ್ಕೊಳ್ಳಿ. ಆಗ ಮಹೇಶ ಅನ್ನೋರು 4 ಜನ ನನ್ನ ಬ್ಯಾಚಲ್ಲಿ ಇರ್ತಾರೆ. ಆ್ಯಂಡ್ ನಾನು ಮಹೇಶ ಅಂತ ಕೂಗಿದಾಗೆಲ್ಲ ಆ 4 ಜನಕ್ಕೂ ಕೂಡ ಕನ್ಫ್ಯೂಸ್ ಆಗ್ತಿರುತ್ತೆ. ಬಿಕಾಸ್ ನಾನು ಯಾರ ಹೆಸರು ಕೂಗಿದೆ ಅಂತ ಆ 4 ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಅಲ್ವಾ. ಸೊ ನಾನೇನು ಮಾಡ್ತೀನಿ, ನನಗೆ ನನ್ನ ಬ್ಯಾಚಲ್ಲಿ ಮಹೇಶ ಅನ್ನೋರು 4 ಜನ ಬೇಡ, ನನಗೆ ಮಹೇಶ ಅನ್ನೋರು ಒಬ್ಬರೇ ಸಾಕು ಅಂತ ಡಿಸೈಡ್ ಮಾಡ್ತೀನಿ. ಸೊ ನಾನು ರಿಮೈನಿಂಗ್ 3 ಮೆಂಬರ್ಸ್ ಮಹೇಶ ಅನ್ನೋರು ಏನಿರ್ತಾರೆ ಅಲ್ವಾ ಅವರನ್ನು ನನ್ನ ಕ್ಲಾಸಿಂದ ಆಚೆ ಇಡ್ತೀನಿ. ನೀವು ನನ್ನ ಕ್ಲಾಸಿಗೆ ಬರಬೇಡಿ, ನಾಳೆಯಿಂದ ನೀವು ನನ್ನ ಕ್ಲಾಸಿಗೆ ಬರಬೇಡಿ, ನೀವು ಆಚೆ ಇರಿ, ನನಗೆ ಮಹೇಶ ಅನ್ನೋ ಒಬ್ಬರೇ ಸ್ಟೂಡೆಂಟ್ ಸಾಕು, ಇನ್ನು 3 ಜನ ಮಹೇಶ ಸ್ಟೂಡೆಂಟ್ಸ್ ನನಗೆ ಬೇಡ ಅಂತ ಹೇಳಿ ನಾನು ಆ 3 ಜನ ಮಹೇಶ್ರನ್ನ ಹಿಂದೆ ಇಡ್ತೀನಿ. ನನಗೆ ಬೇಡ, ನೀವು ಕ್ಲಾಸಿಗೆ ಬರಬೇಡಿ ಅಂತ.
ಸೊ ಇವಾಗ ನನ್ನ ಕ್ಲಾಸ್ ರೂಮಲ್ಲಿ ಮಹೇಶ್ ಅನ್ನೋರು ಇರೋದು ಒಬ್ಬರೇ. ಸೊ ನನಗೂ ಕನ್ಫ್ಯೂಷನ್ ಇಲ್ಲ, ಆ ಮಹೇಶ ಅನ್ನೋನಿಗೂ ಕನ್ಫ್ಯೂಷನ್ ಇಲ್ಲ. ಯಾಕೆ ಅಂತಂದರೆ ಫಸ್ಟ್ ಕನ್ಫ್ಯೂಷನ್ ಇರೋದು ಮಹೇಶ ಅಂದರೆ ಯಾವ ಮಹೇಶ ಅನ್ನೋದು ನನಗೂ ಕೂಡ ಕನ್ಫ್ಯೂಷನ್ ಇರೋದು. ಆ್ಯಂಡ್ ನಾನು ಮಹೇಶ ಅನ್ನೋ ಒಂದು ಹೆಸ್ರನ್ನ ಕೂಗಿದೆ, ಆ 4 ಜನಕ್ಕೂ ಕೂಡ ಕನ್ಫ್ಯೂಷನ್ ಇರೋದು ಯಾವ ನೇಮನ್ನು ನಾನು ಕೂಗಿದೆ, ಯಾರನ್ನು ನಾನು ಕೂಗಿದೆ ಅಂತ. ಸೊ ಈಗ ಯಾವುದೇ ಕನ್ಫ್ಯೂಷನು ಇಲ್ಲ, ಎಲ್ಲ ಕ್ಲಿಯರ್. ಮಹೇಶ ಅನ್ನೋರು ನನ್ನ ಕ್ಲಾಸ್ ರೂಮಲ್ಲಿ ಒಬ್ಬರೇ ಇರೋದು ಅಲ್ವಾ. ಸೊ ಈ ಕೆಲಸನೇ ಈ WOW ಅನ್ನೋದು ಮಾಡುತ್ತೆ. ಈ WOW ಅನ್ನೋದು ಏನು ಮಾಡುತ್ತೆ ಅಂತಂದರೆ ಇಂಟರ್ನೆಟ್ನೆಲ್ಲ ಒಟ್ಟುಗೂಡಿಸುತ್ತೆ ಆ್ಯಂಡ್ ಕ್ಲಿಯರಾಗಿ ಹೇಳುತ್ತೆ ಅಮೆಝಾನ್ ಅನ್ನೋರು ವರ್ಲ್ಡಲ್ಲಿ ಒಂದೇ ವೆಬ್ಸೈಟ್ ಇರಬೇಕು, ಫ್ಲಿಪ್ಕಾರ್ಟ್ ಅನ್ನೋನು ಕೂಡ ವರ್ಲ್ಡಲ್ಲಿ ಒಬ್ಬನೇ ಇರಬೇಕು, DMCK ಅನ್ನೋನು ಕೂಡ ವರ್ಲ್ಡಲ್ಲಿ ಒಬ್ಬನೇ ಇರಬೇಕು ಅಂತ. ಇನ್ನೊಂದು ಹೆಸರು ಬರಬಾರ್ದು, ನನಗೆ ಕನ್ಫ್ಯೂಷನ್ ಆಗಬಾರ್ದು. ಸೊ ಒಂದು ಹೆಸರು ಡೊಮೈನ್ ಒಬ್ಬಂದೇ ಇರಬೇಕು, ಒಂದು ಹೆಸರಿನ ವೆಬ್ಸೈಟ್ ಒಂದೇ ಇರಬೇಕು. ಸೊ ನಾನು ಯಾವ ರೀತಿ ನನ್ನ ಕ್ಲಾಸ್ ರೂಮಲ್ಲಿ ಚೇಂಜಸ್ ಮಾಡಿದೆ, ಮಹೇಶ ಅನ್ನೋ ನನಗೊಬ್ಬನೇ ಬೇಕು ಅಂತ, ಈ WOW ಅನ್ನೋದು ಕೂಡ ಅದೇ ರೀತಿ ಮಾಡುತ್ತೆ. ಅಮೆಝಾನ್ ಅನ್ನೋನು ನನಗೊಬ್ಬನೇ ಬೇಕು, ಇನ್ನೊಬ್ಬ ಬೇಡ. ಸೊ ಈ ರೀತಿಯಾದಂಥ ಕೆಲಸನ ಈ WOW ಅನ್ನೋದು ಮಾಡುತ್ತೆ. ಸಿಂಪಲಾಗಿ ಹೇಳ್ತೀನಿ, WOW ಅನ್ನೋದು ಒಂದು ಇಂಟರ್ನೆಟ್ ಕನ್ಸೋರ್ಟಿಯಂ ಸಿಸ್ಟಮ್. ಅದೇನು ಮಾಡುತ್ತೆ ಅಂದರೆ ಆರ್ಡರ್ ಮಾಡುತ್ತೆ, ಇಂಟರ್ನೆಟ್ನೆಲ್ಲ ಒಟ್ಟುಗೂಡಿಸ್ಬಿಟ್ಟು ನನಗೆ ಅಮೆಝಾನ್ ಅನ್ನೋನು ಒಬ್ಬನೇ ಬೇಕು, ಫ್ಲಿಪ್ಕಾರ್ಟ್ ಅನ್ನೋನು ಒಬ್ಬನೇ ಬೇಕು, DMCK ಅನ್ನೋನು ಕೂಡ ಒಬ್ಬನೇ ಬೇಕು, ಉಡೆಮಿ ಅನ್ನೋನು ಕೂಡ ಒಬ್ಬನೇ ಬೇಕು ಅಂತ. ಸೊ ಇದು ಈ WOW ಕೆಲಸ. ಈ ಅಮೆಝಾನ್, ಫ್ಲಿಪ್ಕಾರ್ಟ್, DMCK, ಉಡೆಮಿ ಅಂದರೆ ಏನಪ್ಪ ಅಂದರೆ ಇವಾಗ ನಮಗೆ ಯಾವ ರೀತಿ ಮನುಷ್ಯರಿಗೆ ನೇಮ್ಸ್ ಇರ್ತವೋ, ಮಹೇಶ, ಸುರೇಶ, ಲಕ್ಷ್ಮಿ, ರಾಜೇಶ್, ರೇಖಾ, ಈ ರೀತಿ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ನೇಮ್ಸ್ ಇರ್ತವೆ. ಅವನ್ನೇ ನಾವು ಡೊಮೈನ್ಸ್ ಅಂತ ಕರಿತೀವಿ. ಸೊ ಐ ಹೋಪ್ ಅರ್ಥ ಆಯಿತು ಅನ್ಕೊತೀನಿ. ಇಲ್ಲಿವರೆಗೂ ಯಾವುದೇ ರೀತಿ ಕನ್ಫ್ಯೂಷನ್ ಇರಲ್ಲ ಅಂತ ಅನ್ಕೊತೀನಿ. ಹಾಗಿದ್ರೆ ಈ .com, .in, .co, .in ಇದಂದರೆ ಏನು ಅಂತ ನಿಮಗೆ ಒಂದು ಕನ್ಫ್ಯೂಷನ್ ಬರ್ಬೋದು. ಲೆಟ್ಸ್ ಸೇ ಅಗೇನ್ ನಾನು ನನ್ನ ಕ್ಲಾಸ್ ರೂಮಿನ ಎಕ್ಸಾಂಪಲ್ಲೇ ತೊಗೋತೀನಿ. ಮಹೇಶ ಅನ್ನೋರು 4 ಸ್ಟೂಡೆಂಟ್ಸ್ ಇದ್ದಾರೆ. ನನಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿ ನಾನು ಮಹೇಶ ಅನ್ನೋ ಒಬ್ಬ ಸ್ಟೂಡೆಂಟ್ನ ಮಾತ್ರ ನನ್ನ ಕ್ಲಾಸ್ ರೂಮಲ್ಲಿ ಇಟ್ಕೋತೀನಿ. ಇನ್ನು ರಿಮೈನಿಂಗ್ 3 ಜನ ಮಹೇಶ್ ಅವರು ನನಗೆ ಕ್ಲಾಸ್ ಬೇಡ ಅಂತ ಹೇಳಿ ನಾನು ಅವ್ರನ್ನ ರಿಟರ್ನ್ ಕಳಿಸಿದೆ. ಓಕೆನಾ. ಈಗ ಈ ಮಹೇಶ ಅನ್ನೋನು ನನಗೆ ಅಮೌಂಟ್ ಪೇ ಮಾಡಿದ್ದಾನೆ. ಅದೇ ರೀತಿ ರಿಮೈನಿಂಗ್ 3 ಜನ ಮಹೇಶ್ ಅಂದರು ಕೂಡ ನನಗೆ ಅಮೌಂಟ್ ಪೇ ಮಾಡಿದ್ದಾರೆ. ಇವಾಗ ಆ ರಿಮೈನಿಂಗ್ 3 ಮಹೇಶ ಅವ್ರನ್ನ ನಾನು ಕ್ಲಾಸ್ ರೂಮಿಂದ ಆಚೆ ಇಟ್ಟರೆ ಅವ್ರು ಕೊಟ್ಟಿರೋ ಫೀಸ್ಗಳನ್ನು ಕೂಡ ನಾನು ರಿಟರ್ನ್ ಕೊಡಬೇಕು. ಸೊ ಆವಾಗ ನನಗೆ ಲಾಸ್ ಅಲ್ವಾ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಈ ಮಹೇಶ ಅನ್ನೋರಿಗೆ ನಾನು ಇನಿಷಿಯಲ್ಸ್ ಇರ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಮಹೇಶಂಗೆ ನಾನು ಮಹೇಶ G ಅಂತ ಇಡ್ತೀನಿ. ನೆಕ್ಸ್ಟು ಮಹೇಶ RK ಅಂತ ಇಡ್ತೀನಿ. ಥರ್ಡ್ ಮಹೇಶಂಗೆ ಮಹೇಶ L ಅಂತ ಇಡ್ತೀನಿ. ಆ್ಯಂಡ್ ಈ ರೀತಿ ಒಬ್ಬೊಬ್ಬ ಮಹೇಶಂಗೂ ಕೂಡ ನಾನು ಒಂದೊಂದು ಇನಿಷಿಯಲ್ಸ್ನ ಕೊಡ್ತಾ ಹೋಗ್ತೀನಿ ಅಥವಾ ಸರ್ ನೇಮ್ನ ಕೊಡ್ತಾ ಹೋಗ್ತೀನಿ. ಸೊ ಈಗ ನಾನು ಯಾರದೇ ಒಬ್ಬ ಮಹೇಶನ್ನು ಕರಿಬೇಕು ಅಂತಂದರೆ ಮಹೇಶ RK ಅಂತಂದರೆ ಮಹೇಶ RKನೇ ರೆಸ್ಪಾಂಡ್ ಮಾಡ್ತಾನೆ. ಮಹೇಶ L ಅಂದರೆ ಮಹೇಶ Lೇ ರೆಸ್ಪಾಂಡ್ ಮಾಡ್ತಾನೆ. ಮಹೇಶ J ಅಂದರೆ ಮಹೇಶ Jನೇ ರೆಸ್ಪಾಂಡ್ ಮಾಡ್ತಾನೆ. ಸೊ ಇಲ್ಲಿ ನನಗಿದ್ದಿದ್ದ ಪ್ರಾಬ್ಲಮ್ ಸಾಲ್ವ್ ಆಯಿತು. ಏನಪ್ಪ ಅಂತಂದರೆ ನಾನು ಮಹೇಶ J ಅಂದಾಗ ಓಕೆ ಮಹೇಶ Jಗೆ ನನ್ನೇ ಕರಿತಿದ್ದಾರೆ ಅಂತ ಫೀಲ್ ಆಗುತ್ತೆ. ಮಹೇಶ RK ಅಂತಂದರೆ ಮಹೇಶ RK ಅಂತ ನಾನು ಏನು ಹೆಸರು ಕೊಟ್ಟಿರ್ತೀನಲ್ಲ ಅವನಿಗೊಂದು ಕ್ಲಾರಿಟಿ ಇರುತ್ತೆ, ಓಕೆ ಇವ್ರು ನನ್ನೇ ಕರಿತಿದ್ದಾರೆ, ನನ್ನೇ ಕೇಳ್ತಿದ್ದಾರೆ ಅಂತ. ಅಗೇನ್ ಮಹೇಶ Lಗೂ ಕೂಡ ಅದೇ ಪ್ರೋಸೆಸ್ ರಿಪೀಟ್ ಆಗುತ್ತೆ. ಸೊ ಇಲ್ಲಿ ನನಗೂ ಕನ್ಫ್ಯೂಷನ್ ಇಲ್ಲ. ಅದೇ ರೀತಿ ಈ ಮಹೇಶ ಅನ್ನೋ ನೇಮ್ಸ್ಗಳ ಸ್ಟೂಡೆಂಟ್ಸ್ ಏನಿರ್ತಾರೆ ಅಲ್ವಾ ಅವ್ರಿಗೂ ಕೂಡ ಕನ್ಫ್ಯೂಷನ್ ಇರಲ್ಲ. ಸೊ ಇಲ್ಲಿ ನನಗಿದ್ದಿದ್ದ ಪ್ರಾಬ್ಲಮ್ಮು ಕೂಡ ಸಾರ್ಟ್ ಔಟ್ ಆಯಿತು, ಅವ್ರಿಗಿರೋ ಪ್ರಾಬ್ಲಮ್ ಕೂಡ ಸಾರ್ಟ್ ಔಟ್ ಆಯಿತು. ಅದೇ ರೀತಿ ಈ .com, .in, .co, .in ಅನ್ನೋದು ಕೂಡ ವರ್ಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ .com, .in, .co, .in ಇವೆಲ್ಲ ಇನಿಷಿಯಲ್ಸ್ ಥರ. ಇವಾಗ ಫಾರ್ ಎಕ್ಸಾಂಪಲ್ ಮನುಷ್ಯರಿಗೆ ಯಾವ ರೀತಿ ಇನಿಷಿಯಲ್ಸ್ ಮತ್ತು ಸರ್ನೇಮ್ಸ್ ಇರ್ತಾವೋ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ಸರ್ನೇಮ್ಸ್ ಇನಿಷಿಯಲ್ಸ್ ಇರ್ತವೆ. ಏನಕ್ಕಪ್ಪ ಅಂತಂದರೆ ಈ WOW ಕ್ಲಿಯರಾಗಿ ಹೇಳ್ತಾ ಇದ್ದೀನಿ.
ಬಿಕಾಸ್ ಲೆಟ್ಸೆ ಈ WWW ಅನ್ನೋನು ನಾನು ಅಂತ ತಿಳ್ಕೊಳ್ಳಿ. ಅಮೆಝಾನ್, ಫ್ಲಿಪ್ಕಾರ್ಟ್, DMCK, ಉಡೇಮಿ, DMCK.co.in ಇದನ್ನು ಸ್ಟೂಡೆಂಟ್ಸ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ನೀವು DMCK ಆ್ಯಂಡ್ DMCK.co.in ಎರಡಿದೆ ಅಲ್ವಾ. ಸೊ ಈಗ ನಾನೇನು ಮಾಡ್ತೀನಿ, .com, .in, .co.in ಆ್ಯಂಡ್ .in ಈ ರೀತಿ ಇನಿಷಿಯಲ್ಸ್ ಕೊಡ್ತಾ ಹೋಗ್ತೀನಿ ಅಮೆಝಾನ್ಗೆ. ಸೊ ಅಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇರಲ್ಲ, ಇಲ್ಲಿ ನನಗೂ ಕನ್ಫ್ಯೂಷನ್ ಇರಲ್ಲ ಅಲ್ವಾ. ಈ .com, .in, .co.in ಏನಪ್ಪ ಅಂತಂದರೆ ಇವನ್ನ ನಾವು ಎಕ್ಸ್ಟೆನ್ಷನ್ಸ್ ಅಂತ ಕರಿತೀವಿ. ಸಿಂಪಲಾಗಿ ಹೇಳಬೇಕು ಅಂತಂದರೆ ಮನುಷ್ಯರಿಗೆ ಯಾವ ರೀತಿ ಸರ್ನೇಮ್ಸ್ ಇನಿಷಿಯಲ್ಸ್ ಇರ್ತಾವೋ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ಸರ್ನೇಮ್ ಆ್ಯಂಡ್ ಇನಿಷಿಯಲ್ಸ್ ಇರ್ತವೆ. ಅವನ್ನೇ ನಾವು .com, .in, .co.in, .org, .fit ಈ ರೀತಿ ಎಲ್ಲ ನಾವು ಕರಿತಾ ಹೋಗ್ತೀವಿ. ಐ ಹೋಪ್ ಇಲ್ಲಿವರೆಗೂ ಯಾವುದೇ ಡೌಟ್ಸ್ ಇರಲ್ಲ ಅಂತ ಅಂದ್ಕೊತೀನಿ. ಸಿಂಪಲಾಗಿ ಹೇಳ್ಬಿಡ್ತೀನಿ, WWW ಅನ್ನೋದು ಒಂದು ಇಂಟರ್ನೆಟ್ ಕನ್ಸೋರ್ಟಿಯಂ ಸಿಸ್ಟಮ್. ಇದೇನು ಮಾಡುತ್ತೆ ಅಂದರೆ ನನಗೆ ಅಮೆಝಾನ್ ಅನ್ನೋ ವೆಬ್ಸೈಟ್ ವರ್ಲ್ಡಲ್ಲಿ ಒಂದೇ ಇರಬೇಕು, ಫ್ಲಿಪ್ಕಾರ್ಟ್ ಅನ್ನೋದು ಕೂಡ ವೆಬ್ಸೈಟಲ್ಲಿ ಒಂದೇ ಇರಬೇಕು, DMCK ಅನ್ನೋದು ಕೂಡ ವರ್ಲ್ಡಲ್ಲಿ ಒಂದೇ ವೆಬ್ಸೈಟ್ ಇರಬೇಕು ಅಂತ ಆರ್ಡರ್ ಮಾಡುತ್ತೆ. ಅದಾದಮೇಲೆ ಕೆಲವು ಎಕ್ಸ್ಟೆನ್ಷನ್ಸನ್ನು ಇದೇ WWW ಕೊಡುತ್ತೆ. ಏನಕ್ಕೆ ಅಂದರೆ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ಸ್ ಇರಬಾರ್ದು ಅಂತ. ಸೊ ಫಾರ್ ಎಕ್ಸಾಂಪಲ್ ಲೆಟ್ಸೆ ಈಗ Amazon.com ಅನ್ನೋದು ಅಮೆಝಾನ್ ಓನರ್ದು ಅಲ್ವಾ. ಈಗ ಈ Amazon.com ಅನ್ನೋದನ್ನು .in ಅಂತ ನಾನು ತೊಗೋಬೋದು. ಅಂದರೆ ಇನಿಷಿಯಲ್ಸ್ನ ಇಲ್ಲಿ ನಾನು ಚೇಂಜ್ ಮಾಡಿ ತೊಗೋಬೋದು. ಫಾರ್ ಎಕ್ಸಾಂಪಲ್ Amazon.com ಇದು ಅಮೆಝಾನ್ ಓನರ್ದು. ಈಗ ನಾನೇನು ಮಾಡ್ತೀನಿ ಅಂದರೆ Amazon.in ಅಂತ ವೆಬ್ಸೈಟನ್ನು ನಾನು ಪರ್ಚೇಸ್ ಮಾಡ್ತೀನಿ, Amazon.in. ನೀವು ಇದನ್ನು ಸರ್ಚ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಅಮೆಝಾನ್ ಎಲ್ಲ ಎಕ್ಸ್ಟೆನ್ಷನ್ಸಿಂದ ಕೂಡ ವೆಬ್ಸೈಟನ್ನು ಪರ್ಚೇಸ್ ಮಾಡಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು Amazon.com ಅಂತ ಹೋದರೂ ಕೂಡ ನೀವು ಅಮೆಝಾನ್ ವೆಬ್ಸೈಟ್ಗೆ ಹೋಗ್ತೀರಾ, Amazon.in ಅಂತ ಸರ್ಚ್ ಮಾಡಿದ್ರು ಕೂಡ ನೀವು ಅಮೆಝಾನ್ ವೆಬ್ಸೈಟ್ಸ್ಗೆ ಹೋಗ್ತೀರಾ. ನಾನಿಲ್ಲಿ ಫಾರ್ ಎಕ್ಸಾಂಪಲ್ಗೋಸ್ಕರ ನಿಮಗೆ ತೋರಿಸ್ತಾ ಇರೋದು ಅಷ್ಟೇ. ಸೊ ಈಗ Amazon.com ಅನ್ನೋದು ಒಂದು ವೆಬ್ಸೈಟ್ ಇದೆ, ನಾನೇನು ಮಾಡ್ತೀನಿ Amazon.in ಅಂತ ಸರ್ಚ್ ಮಾಡ್ತೀನಿ. ಆಗ ನಾನು Amazon.in ಅನ್ನೋ ಒಂದು ಡೊಮೈನನ್ನು ನಾನು ಪರ್ಚೇಸ್ ಮಾಡ್ಬೋದು. ಬಟ್ Amazon.com ಅನ್ನೋದನ್ನೇ ನಾನು ಪರ್ಚೇಸ್ ಮಾಡೋಕ್ಕಾಗಲ್ಲ. Amazon.co.in ಅನ್ನೋದನ್ನು ನಾನು ಪರ್ಚೇಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ DMCK.in ಅನ್ನೋದು ನನ್ನ ಅಫಿಷಿಯಲ್ ವೆಬ್ಸೈಟ್. ಇನ್ನೊಬ್ಬ ಬೇಕಾದರೆ DMCK.com ಅಂತ ಕೂಡ ವೆಬ್ಸೈಟನ್ನು ಪರ್ಚೇಸ್ ಮಾಡ್ಬೋದು. ಓಕೆನಾ. .com Amazon.com ಅನ್ನೋದು ವರ್ಲ್ಡಲ್ಲಿ ಒಂದೇ ವೆಬ್ಸೈಟ್ ಇರುತ್ತೆ, Flipkart.com ಅನ್ನೋದು ಕೂಡ ವರ್ಲ್ಡಲ್ಲಿ ಒಂದೇ ವೆಬ್ಸೈಟ್ ಇರುತ್ತೆ. ಬಟ್ ಎಕ್ಸ್ಟೆನ್ಷನ್ಸ್ಗಳು ಮಾತ್ರ ಚೇಂಜ್ ಆಗಿರ್ತವೆ. ಈ Amazon.com ಅನ್ನೋದು ಎಲ್ಲ ಎಕ್ಸ್ಟೆನ್ಷನ್ನಿಂದ ಕೂಡ ಡೊಮೈನ್ಸನ್ನು ಪರ್ಚೇಸ್ ಮಾಡಿರುತ್ತೆ. Amazon.com ಇಂದ ಹೋದರೂ ನೀವು ಅಮೆಝಾನ್ ವೆಬ್ಸೈಟ್ಗೆ ಲ್ಯಾಂಡ್ ಆಗ್ತೀರಾ, Amazon.co.in ಅಂದರೂ ಕೂಡ ನೀವು ಅಮೆಝಾನ್ ವೆಬ್ಸೈಟ್ಗೆ ಲ್ಯಾಂಡ್ ಆಗ್ತೀರಾ, Amazon.in ಅಂತ ಅಂದರೂ ಕೂಡ ನೀವು ಅಮೆಝಾನ್ ವೆಬ್ಸೈಟ್ಗೆ ನೀವು ಲ್ಯಾಂಡ್ ಆಗ್ತೀರಾ. ಬಿಕಾಸ್ ಏನಕ್ಕಂತ ಅಂದರೆ ಈ ಅಮೆಝಾನ್ ಅನ್ನೋ ಕಂಪನಿಯ ಓನರ್ ಏನಿರ್ತಾನೆ ಅಲ್ವಾ, ಎಲ್ಲ ಎಕ್ಸ್ಟೆನ್ಷನ್ಸಿಂದ ಕೂಡ ಅಮೆಝಾನ್ ಡೊಮೈನನ್ನು ಪರ್ಚೇಸ್ ಮಾಡಿರ್ತಾರೆ. ಬಟ್ ಈ DMCK.in ಅನ್ನೋದು ನಾನು DMCK.com ಅನ್ನೋ ಒಂದು ವೆಬ್ಸೈಟನ್ನು ನಾನು ಪರ್ಚೇಸ್ ಮಾಡಿಲ್ಲ, ನಾನು ಪರ್ಚೇಸ್ ಮಾಡಿರೋದು DMCK.in. ಸೊ ಹೋಲ್ ವರ್ಲ್ಡಲ್ಲಿ DMCK.in ಅನ್ನೋ ಒಂದೇ ಒಂದು ವೆಬ್ಸೈಟ್ ಒಂದಿರುತ್ತೆ. ಎಕ್ಸ್ಟೆನ್ಷನ್ಸ್ ಚೇಂಜ್ ಆಗಿರ್ಬೋದು, DMCK.co.in ಅಂತ ವೆಬ್ಸೈಟ್ ಇರ್ಬೋದು, ಅಥವಾ DMCK.org ಅಂತ ಕೂಡ ವೆಬ್ಸೈಟ್ ಇರ್ಬೋದು. ಈ ರೀತಿ ಎಕ್ಸ್ಟೆನ್ಷನ್ಸ್ ಚೇಂಜ್ ಆಗ್ತವೆ ಆ್ಯಂಡ್ ನೇಮ್ಸ್ಗಳು ಕೂಡ ಚೇಂಜ್ ಆಗ್ಬೋದು. ಕೆಲವೊಂದು ಸರ್ತಿ ನಮಗೆ ಕ್ಲಿಯರಾಗಿ ಹೇಳುತ್ತೆ ಈ ವೆಬ್ಸೈಟ್ಗಳು ನಿಮಗೆ ಅವೈಲಬಲ್ ಇಲ್ಲ ಅಂತ. ಈ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಪೇಷನ್ಸ್ಫುಲಿ ಈ ವಿಡಿಯೋನ ನೀವು ನೋಡಿ, ಓಕೆನಾ. ಐ ಹೋಪ್ ಡೊಮೈನ್ ಅಂದರೆ ಏನು ಅಂತ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಡೊಮೈನ್ ಅಂತ ಅಂದರೆ ಮನುಷ್ಯಗೆ ಯಾವ ರೀತಿ ಹೆಸರಿರುತ್ತೋ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ಹೆಸರಿರುತ್ತೆ. ವೆಬ್ಸೈಟನ್ನು ನೇಮ್ಸನ್ನು ನಾವು ಡೊಮೈನ್ಸ್ ಅಂತ ಕರಿತೀವಿ. ಡೊಮೈನ್ ಅಂದರೆ ನೇಮ್ ಆಫ್ ದ ವೆಬ್ಸೈಟ್. ಇದು ಸಿಂಪಲಾಗಿ ನೆನ್ಪಿಟ್ಕೊಂಡ್ಬಿಡಿ ಸಾಕು. ಫಾರ್ ಎಕ್ಸಾಂಪಲ್ ಇವಾಗ ನೀವೊಂದು ಸಿಮ್ ಕಾರ್ಡನ್ನು ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಆ ಸಿಮ್ ಕಾರ್ಡ್ನ ಇನ್ಸರ್ಟ್ ಮಾಡೋಕ್ಕೆ ಒಂದು ಮೊಬೈಲ್ ಫೋನ್ ಬೇಕಲ್ವಾ.
ಇವಾಗ ನಂದೊಂದು ಸಿಮ್ ಕಾರ್ಡ್ ಇದೆ ಅಂತ ಅಂದ ತಕ್ಷಣ ಅದು ತುಂಬ ಬೇಗ ಆ್ಯಕ್ಟಿವೇಟ್ ಆಗಲ್ಲ. ಅದು ಆ್ಯಕ್ಟಿವೇಟ್ ಆಗಬೇಕು ಅಂತಂದರೆ ಒಂದು ಮೊಬೈಲ್ ಕೂಡ ಬೇಕಲ್ವಾ. ಅದೇ ರೀತಿ ಈ ಡೊಮೈನ್ಸ್ಗಳನ್ನು ನಾವು ತಗೋತೀವಿ ಅಂದಾಗ ಈ ಡೊಮೈನ್ಸ್ ಜೊತೆಗೆ ನಮಗೆ ಒಂದು ಹೋಸ್ಟಿಂಗ್ ಅಂತ ಬೇಕು. ಏನಕ್ಕಪ್ಪ ಅಂತಂದರೆ ಅಗೇನ್ ನಾನು ನಿಮ್ಗೆ ಹೇಳ್ತೀನಿ, ಸಿಮ್ ಕಾರ್ಡ್ ತೊಗೊಂಡಿದ್ದೀರಾ, ಮೊಬೈಲ್ ಫೋನ್ ಇದ್ದರೆ ಮಾತ್ರ ನೀವು ಸಿಮ್ ಕಾರ್ಡ್ ತೊಗೊಳಕ್ಕಾಗೋದಲ್ವ. ಮೊಬೈಲ್ ಫೋನ್ ಇಲ್ಲ ಅಂದರೆ ಸಿಮ್ ಕಾರ್ಡ್ ತೊಗೊಂಡು ಕೂಡ ವೇಸ್ಟ್. ಅದೇ ರೀತಿ ನೀವು ಡೊಮೈನ್ಸ್ನ ತೊಗೋತೀರಾ ಅಂತ ಅಂದಾಗ ಡೊಮೈನ್ಸ್ ಜೊತೆ ನೀವು ಹೋಸ್ಟಿಂಗನ್ನು ಕೂಡ ತೊಗೋಬೇಕು. ಆಗಿದ್ರೆ ಈ ಹೋಸ್ಟಿಂಗ್ ಅಂದರೆ ಏನು? ಹೋಸ್ಟಿಂಗ್ ನಥಿಂಗ್ ಬಟ್ ನಮ್ಮ ಡೊಮೈನ್, ನಾವು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತಿದ್ದೀವಿ ಅಂತಂದಾಗ ನಮಗೆ ಡೊಮೈನ್ ಬೇಕು. ಆ ನಮ್ಮ ವೆಬ್ಸೈಟಲ್ಲಿ ನಾವೊಂದು ಇನ್ಫಾರ್ಮೇಷನನ್ನು ಎಲ್ಲ ಕೊಟ್ಟಿರ್ತೀವಿ ಅಲ್ವಾ. ಫಾರ್ ಎಕ್ಸಾಂಪಲ್ ಇವಾಗ ನನ್ನ dmck.in ಅನ್ನೋ ವೆಬ್ಸೈಟಲ್ಲಿ ಇಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ. ಇದರಲ್ಲೆಲ್ಲ ನಾನು ಏನು ಡಿಸ್ಕ್ರೈಬ್ ಮಾಡಿದ್ದೀನಿ ಅಂತಂದರೆ ನನ್ನ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಲ್ಲಿ ಏನೇನಿರುತ್ತೆ ಅನ್ನೋದನ್ನೆಲ್ಲ ನಾನು ಡಿಸ್ಕ್ರೈಬ್ ಮಾಡಿರ್ತೀನಿ ಅಲ್ವಾ. ನಾನು ಡಿಸ್ಕ್ರೈಬ್ ಮಾಡಿರೋದೆಲ್ಲ ನನ್ನ ವೆಬ್ಸೈಟಲ್ಲಿ ಇರುತ್ತೆ. ಆದರೆ ಆ ವೆಬ್ಸೈಟಲ್ಲಿರೋ ಇನ್ಫಾರ್ಮೇಷನ್ನ ಎಲ್ಲಾದರೂ ಒಂದು ಕಡೆ ಸ್ಟೋರ್ ಮಾಡಬೇಕಲ್ವಾ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಗೋಲ್ಡ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಆ ಗೋಲ್ಡನ್ನು ನೀವು ಬ್ಯಾಂಕ್ ಲಾಕರ್ಗೆ ಹೋಗಿ ಸೇಫಾಗಿ ಇಡಬೇಕು ಅಂತ ನೀವು ಅನ್ಕೋತೀರ ಅಲ್ವಾ. ಅದಕ್ಕೋಸ್ಕರ ನೀವು ಬ್ಯಾಂಕ್ ಮ್ಯಾನೇಜರ್ ಹತ್ರ ಕೂಡ ಹೋಗ್ತೀರಾ ಅಂತ ಅಂದ್ಕೊಳ್ಳಿ. ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ನೀವು ನಿಮ್ಮಲ್ಲಿರೋ ಗೋಲ್ಡನ್ನು ಕೊಟ್ಟು ಹೇಳಿ ಬರ್ತೀರಾ, ನಂದು ಗೋಲ್ಡ್ ಇದೆ, ನೀವು ಸುರಕ್ಷಿತವಾಗಿ ಇಟ್ಟಿರಿ, ನಾನು ಮತ್ತೆ ರಿಟರ್ನ್ ಬಂದು ತೊಗೊಂಡು ಹೋಗ್ತೀನಿ ಅಂತ. ಸೊ ಈಗ ಆ ಬ್ಯಾಂಕ್ ಮ್ಯಾನೇಜರು ನಿಮ್ಮ ಗೋಲ್ಡನ್ನು ಇಡಬೇಕಂದ್ರೆ ಆ ಬ್ಯಾಂಕಲ್ಲಿ ಒಂದು ಲಾಕರ್ ಅಂತ ಇರಬೇಕಲ್ವಾ, ಒಂದು ಸೇಫ್ಟಿ ಲಾಕರ್ ಅಲ್ವಾ. ಆ ಲಾಕರಲ್ಲಿ ನಿಮ್ಮ ಒಂದು ಗೋಲ್ಡನ್ನು ಸೇಫಾಗಿ ಇಟ್ಟಿರ್ತಾರೆ. ಅದೇ ಹೋಸ್ಟಿಂಗ್ ನಥಿಂಗ್ ಬಟ್ ನಾವು ನಮ್ಮ ವೆಬ್ಸೈಟಲ್ಲಿ ಏನೇನೋ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ ಅಲ್ವಾ, ಅದನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ನಮಗೆ ಒಂದು ಸ್ಪೆಸಿಫಿಕ್ ಆದಂಥ ಒಂದು ಲಾಕರ್ ಅಂದರೆ ಸ್ಪೇಸ್ ಬೇಕಿರುತ್ತೆ. ಅದನ್ನೇ ನಾವು ಹೋಸ್ಟಿಂಗ್ ಅಂತ ಕರಿತೀವಿ. ಸಿಂಪಲಾಗಿ ನೆನ್ಪಿಟ್ಕೊಂಡ್ಬಿಡಿ, ಡೊಮೈನ್ ಅಂದರೆ ಸಿಮ್ ಕಾರ್ಡ್, ಹೋಸ್ಟಿಂಗ್ ಅಂದರೆ ಮೊಬೈಲ್ ಫೋನ್. ಸೊ ನೀವು ನಿಮ್ಮ ಹತ್ರ ಮೊಬೈಲ್ ಫೋನ್ ಇಲ್ಲ ಅಂದರೆ ಸಿಮ್ ಕಾರ್ಡ್ ತೊಗೊಂಡು ವೇಸ್ಟ್ ಅಲ್ವಾ. ಅದೇ ರೀತಿ ನಿಮ್ಮ ಹತ್ರ ಮೊಬೈಲ್ ಮಾತ್ರ ಇದ್ದು ಸಿಮ್ ಕಾರ್ಡ್ ಇಲ್ಲ ಅಂದರೂ ಕೂಡ ವೇಸ್ಟ್. ಸೊ ನೀವು ಬರೀ ಡೊಮೈನನ್ನು ಮಾತ್ರ ತೊಗೊಳಕ್ಕಾಗಲ್ಲ, ಡೊಮೈನ್ ಜೊತೆ ಈ ಹೋಸ್ಟಿಂಗನ್ನು ಕೂಡ ತೊಗೋಬೇಕು. ಈ ಹೋಸ್ಟಿಂಗ್ ಏನಪ್ಪ ಅಂತಂದರೆ ಗೂಗಲಲ್ಲಿ ತುಂಬ ಸ್ಪೇಸ್ ಇರುತ್ತೆ ಅಲ್ವಾ, ಅಷ್ಟೊಂದು ಸ್ಪೇಸಲ್ಲಿ ನಮ್ಮ ವೆಬ್ಸೈಟ್ಗೋಸ್ಕರ ನಾವು ತಗೊಳ್ಳೋ ಒಂದು ಚಿಕ್ಕ ಸ್ಪೇಸನ್ನು ನಾವು ಹೋಸ್ಟಿಂಗ್ ಅಂತ ಕರಿತೀವಿ. ಹೋಸ್ಟಿಂಗ್ ನಥಿಂಗ್ ಬಟ್ ಸ್ಪೇಸ್ ಇನ್ ಎ ಸರ್ವರ್. ಇದನ್ನು ನಾವು ಹೋಸ್ಟಿಂಗ್ ಅಂತ ಕರಿತೀವಿ. ಐ ಹೋಪ್ ಡೊಮೈನಿಗೆ ಮತ್ತು ಹೋಸ್ಟಿಂಗಿಗಿರೋ ಒಂದು ವ್ಯತ್ಯಾಸ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಡೊಮೈನ್ಸ್ ನಥಿಂಗ್ ಬಟ್ ನೇಮ್ ಆಫ್ ದ ವೆಬ್ಸೈಟ್, ಹೋಸ್ಟಿಂಗ್ ನಥಿಂಗ್ ಬಟ್ ಸ್ಪೇಸ್ ಇನ್ ಎ ಸರ್ವರ್. ಡೊಮೈನ್ ಅಂದರೆ ಮನುಷ್ಯರಿಗೆ ಯಾವ ರೀತಿ ನೇಮ್ಸ್ ಇರ್ತಾವೋ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ನೇಮ್ಸ್ ಇರ್ತವೆ, ಅದನ್ನು ನಾವು ಡೊಮೈನ್ಸ್ ಅಂತ ಕರಿತೀವಿ. ಹೋಸ್ಟಿಂಗ್ ನಥಿಂಗ್ ಬಟ್ ಗೂಗಲಲ್ಲಿ ತುಂಬ ಸ್ಪೇಸ್ ಇರುತ್ತೆ ಅಲ್ವಾ, ಆ ಒಂದು ಸ್ಪೇಸನ್ನು ನಮ್ಮ ವೆಬ್ಸೈಟ್ಗೋಸ್ಕರ ಸ್ವಲ್ಪ ತೊಗೊಳ್ಳೋದನ್ನು ನಾವು ಹೋಸ್ಟಿಂಗ್ ಅಂತ ಕರಿತೀವಿ. ಓಕೆನಾ? ಐ ಹೋಪ್ ಎಲ್ರಿಗೂ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ಬೋದು. ಹಾಗಿದ್ರೆ ಈ ಹೋಸ್ಟಿಂಗ್ ಮತ್ತು ಡೊಮೈನನ್ನು ಯಾವ ರೀತಿ ಪರ್ಚೇಸ್ ಮಾಡೋದು? ಇವಾಗ ಫಾರ್ ಎಕ್ಸಾಂಪಲ್ ನೀವು ಸಿಮ್ ಕಾರ್ಡ್ ತೊಗೋತೀರ ಅಲ್ವಾ, ಸಿಮ್ ಕಾರ್ಡಲ್ಲಿ ಒಂದೇ ಆಪ್ಷನ್ ಇರುತ್ತಾ? ಇಲ್ಲ ಅಲ್ಲ, ಬೇರೆ ಬೇರೆ ಕಂಪ್ನಿಗಳಿರ್ತವೆ ಅಲ್ವಾ. ಏರ್ಟೆಲ್ ಇರುತ್ತೆ, ಐಡಿಯಾ ಇರುತ್ತೆ, ವೊಡಾಫೋನ್ ಇರುತ್ತೆ, BSNL ಇರುತ್ತೆ, ಜಿಯೋ ಇರುತ್ತೆ. ನೀವು ಯಾವ ರೀತಿ ಪರ್ಚೇಸ್ ಮಾಡ್ತೀರಾ ಸಿಮ್ನ? ನೀವು ನೋಡ್ತೀರಾ ಅಲ್ವಾ ಯಾವುದರಲ್ಲಿ ಪ್ಲ್ಯಾನ್ಸ್ ಚೆನ್ನಾಗಿರುತ್ತೋ, ರಿಚಾರ್ಜ್ ಚೆನ್ನಾಗಿರುತ್ತೋ ಆ್ಯಂಡ್ ಸರ್ವಿಸ್ ಯಾವ್ದು ಚೆನ್ನಾಗಿರುತ್ತೋ ಅದ್ರ ಬೇಸ್ ಮೇಲೆ ನೀವು ಸಿಮ್ ಕಾರ್ಡನ್ನು ತೊಗೋತೀರಾ ಅಲ್ವಾ. ಅದೇ ರೀತಿ ಕೂಡ ಹೋಸ್ಟಿಂಗ್ ಆ್ಯಂಡ್ ಡೊಮೈನ್ಸಲ್ಲೂ ಕೂಡ ಇವಾಗ ಸಿಮ್ ಕಾರ್ಡಲ್ಲಿ ಯಾವ್ಯಾವ ರೀತಿ ಡಿಫ್ರೆಂಟ್ ಪ್ರೊವೈಡರ್ಸ್ ಇರ್ತಾರೋ, ಅಂದರೆ ಐಡಿಯಾ ಆಗಿರ್ಬೋದು, ಏರ್ಟೆಲ್, ಜಿಯೋ, ವೊಡಾಫೋನ್, BSNL ಈ ರೀತಿ ಪ್ರೊವೈಡರ್ಸ್ ಇರ್ತಾರೆ ಅಲ್ವಾ ಸಿಮ್ ಕಾರ್ಡ್ಗೋಸ್ಕರ. ಅದೇ ರೀತಿ ಹೋಸ್ಟಿಂಗ್ ಮತ್ತು ಡೊಮೈನ್ಸಿಗೂ ಕೂಡ ಪ್ರೊವೈಡರ್ಸ್ ಇರ್ತಾರೆ. ಡಿಫ್ರೆಂಟ್
ಕಂಪನೀಸ್ ಆಫ್ ಪ್ರೊವೈಡರ್ಸ್ ಇರ್ತಾರೆ. ಅದರಲ್ಲಿ ಯಾವುದು ಬೆಸ್ಟು? ತುಂಬಾ ಇರ್ತವೆ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಗೋಡ್ಯಾಡಿ, ನೀವು ಈ ಹೆಸರನ್ನ ಕೇಳಿರ್ತೀರಾ. MSD ಅವರು ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್. ಗೋಡ್ಯಾಡಿ ಆಗಿರ್ಬೋದು, ಬ್ಲೂ ಹೋಸ್ಟ್ ಆಗಿರ್ಬೋದು, ಹೋಸ್ಟಿಂಗರ್ ಆಗಿರ್ಬೋದು, ಆ್ಯಂಡ್ ಹೋಸ್ಟ್ಗೇಟರ್ ಆಗಿರ್ಬೋದು. ಈ ರೀತಿ ಡಿಫ್ರೆಂಟ್ ಕೈಂಡ್ ಆಫ್ ಹೋಸ್ಟಿಂಗ್ ಮತ್ತು ಡೊಮೈನ್ ಪ್ರೊವೈಡರ್ಸ್ ಇರ್ತಾರೆ. ಇದರಲ್ಲಿ ಯಾವುದು ಬೆಸ್ಟ್ ಅದನ್ನು ನೀವು ಚೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೋಸ್ಟಿಂಗರ್ ಬೆಸ್ಟ್, ಅದಾದಮೇಲೆ ಬ್ಲೂ ಹೋಸ್ಟ್ ಬೆಸ್ಟ್. ಬಿಕಾಸ್ ಈ ಎರಡರದ್ದು ಕೂಡ ವೆಬ್ಸೈಟ್ ರನ್ ಬಿಕಾಸ್ ಎರಡರದ್ದು ಕೂಡ ಸರ್ವಿಸ್ ತುಂಬ ಚೆನ್ನಾಗಿದೆ. ನಾನು ಎರಡರದ್ದು ಕೂಡ ಯೂಸ್ ಮಾಡಿದ್ದೀನಿ. ನನಗೆ ಇಷ್ಟ ಆಗಿರೋದು ಈ ಎರಡು. ಸೊ ಫಾರ್ ಎಕ್ಸಾಂಪಲ್ ನಾನಿವಾಗ ಯಾವ ರೀತಿ, ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು ವೆಬ್ಸೈಟನ್ನು ಡಿಸೈನ್ ಮಾಡಬೇಕು, ಅದಕ್ಕೋಸ್ಕರ ನಾನು ಹೋಸ್ಟಿಂಗ್ ಮತ್ತು ಡೊಮೈನನ್ನು ಪರ್ಚೇಸ್ ಮಾಡಬೇಕು. ಯಾವ ರೀತಿ ಪರ್ಚೇಸ್ ಮಾಡೋದು ಅಂತ ಅಂದರೆ, ಗೂಗಲ್ ಕ್ರೋಮಿಗೆ ಬಂದು bluehost.in ಅಂತ ಸರ್ಚ್ ಮಾಡಿ. bluehost.in ಅಂತನಾದರೂ ಸರ್ಚ್ ಮಾಡ್ಬೋದು, bluehost.com ಅಂತನಾದರೂ ಸರ್ಚ್ ಮಾಡ್ಬೋದು. ಬಿಕಾಸ್ ಈ ಎರಡು ಎಕ್ಸ್ಟೆನ್ಷನ್ನಿಂದ ಬರೋ ವೆಬ್ಸೈಟ್ ಒಂದೇ ತೊಗೊಂಡಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ .com ಇಂದ ಬರೋ ವೆಬ್ಸೈಟನ್ನು ಬ್ಲೂ ಹೋಸ್ಟ್ ಓನರೇ ತೊಗೊಂಡಿರ್ತಾರೆ. .in ಅನ್ನು ಬರೋ ಎಕ್ಸ್ಟೆನ್ಷನ್ ವೆಬ್ಸೈಟನ್ನು ಕೂಡ ಬ್ಲೂ ಹೋಸ್ಟ್ ಅವರೇ ತೊಗೊಂಡಿರ್ತಾರೆ. ನಾನಿಲ್ಲಿ bluehost.in ಅಂತ ಸರ್ಚ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಗೆಟ್ ಸ್ಟಾರ್ಟೆಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಬೈ ಡಿಫಾಲ್ಟ್ US ಸರ್ವರ್ ತೊಗೊಂಡಿರುತ್ತೆ. ನಾವು ಇಂಡಿಯಾದಲ್ಲಿರೋದ್ರಿಂದ ನಾನು ಇಂಡಿಯಾ ಸರ್ವರ್ ಲೊಕೇಶನ್ನ ತೊಗೊಂಡಿರ್ತೀವಿ. ಬೈ ಡಿಫಾಲ್ಟ್ 36 months ಅಂತ ಚೂಸ್ ಮಾಡಿದ್ದಾರೆ. ನೀವು 12 monthsಗೆ ಚೂಸ್ ಮಾಡ್ಕೋಬೋದು. ನಿಮಗೆ ಬೇಸಿಕ್ ಪ್ಲ್ಯಾನ್ ಎನಫ್, ಬಿಕಾಸ್ ಈಗಿನ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮಗೆ ಬೇಸಿಕ್ ಪ್ಲ್ಯಾನ್ ಈಸ್ ಎನಫ್. ಒಂದು ವೆಬ್ಸೈಟ್ ಇದೆ, 50 GB SSD ಸ್ಟೋರೇಜ್ ಇದೆ, SSL ಸರ್ಟಿಫಿಕೇಟ್ ಇದೆ. SSL ಸರ್ಟಿಫಿಕೇಟ್ ನಥಿಂಗ್ ಬಟ್ ನಿಮ್ಮ ಒಂದು ವೆಬ್ಸೈಟ್ ತುಂಬ ಸೆಕ್ಯೂರ್ಡ್ ಆಗಿ ಪ್ರೊಟೆಕ್ಷನಲ್ಲಿ ಇದೆ ಅನ್ನೋ ಒಂದು ಇಂಡಿಕೇಟ್ ಮಾಡುತ್ತೆ ಈ SSL ಸರ್ಟಿಫಿಕೇಟ್. ಈ SSL ಸರ್ಟಿಫಿಕೇಟ್ನ ನೀವು ತೊಗೊಳ್ಳೇಬೇಕಾಗುತ್ತೆ. ಬ್ಲೂ ಹೋಸ್ಟಲ್ಲಿ ಅದನ್ನು ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿರ್ತಾರೆ. ಬೇಸಿಕ್ ಪ್ಲ್ಯಾನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನಾನು ಹೇಳಿದೆ ಅಲ್ವಾ, ಒಂದು ಡೊಮೈನನ್ನು ನೀವು ತಗೋಬೇಕಾಗುತ್ತೆ ಅಂತ. ಸೊ ಇಲ್ಲಿ ನೀವು ಮೇಲ್ ನೋಡ್ಬೋದು, ಡೊಮೈನ್ಸ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೊಂದು ಪ್ಲ್ಯಾನ್ ಇರುತ್ತೆ ಅಲ್ವಾ, ನನ್ನ ವೆಬ್ಸೈಟ್ಗೆ ಇದೇ ನೇಮ್ ಇಡಬೇಕು ಅಂತ. ಆ ನೇಮನ್ನು ಇಲ್ಲಿ ನೀವು ಸರ್ಚ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ರಾಜ್ ಬ್ಲಾಗ್ಸ್ ಅಂತ ಸರ್ಚ್ ಮಾಡ್ತೀನಿ, rajblogs.com ಅಂತ. ಇಲ್ಲಿ ನೋಡ್ಬೋದು ಡೊಮೈನ್ ಅವೈಲಬಲ್ ಇದ್ದರೆ ಡೊಮೈನ್ ಅವೈಲಬಲ್ ಅಂತ ತೋರಿಸುತ್ತೆ. ಸಾರಿ, rajblogs.com ಈಸ್ ಅನ್ಅವೈಲಬಲ್. ಸೊ ಈ rajblogs.com ಅನ್ನೋದು ಡೊಮೈನ್ ಅವೈಲಬಲ್ ಇಲ್ಲ. ಸೊ ನಾನಿವಾಗ ಏನು ಮಾಡ್ತೀನಿ ಅಂದರೆ ಎಕ್ಸ್ಟೆನ್ಷನ್ನ ಚೇಂಜ್ ಮಾಡ್ತೀನಿ. ಇಲ್ಲಿ ನಾನು rajblogs.in ಅಂತ ಸರ್ಚ್ ಮಾಡ್ತೀನಿ. ಇಲ್ಲಿ ಎಕ್ಸ್ಟೆನ್ಷನ್ಸನ್ನು ನೀವು ಚೇಂಜ್ ಮಾಡ್ಕೋಬೋದು. ಸರ್ಚ್ ಮಾಡ್ತೀನಿ, ಲೋಡಿಂಗ್ ಸರ್ಚ್. ಕಂಗ್ರ್ಯಾಟ್ಸ್. ಓಕೆ, ಇವಾಗಿನ ತೋರಿಸ್ತು, ಬಟ್ ಆಲ್ರೆಡಿ ಇದನ್ನು ಪರ್ಚೇಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ rajblogs.co.in ಅಂತ ಸರ್ಚ್ ಮಾಡ್ತೀನಿ. ನಿಮ್ಮ ಇಷ್ಟ, ನೀವು ವೆಬ್ಸೈಟ್ಗೆ ನೀವು ಯಾವ ನೇಮ್ ಬೇಕಾದರೂ ಇಟ್ಕೋಬೋದು, ಬಟ್ ಅವೈಲಬಲ್ ಇರೋ ಡೊಮೈನ್ಸನ್ನು ನೀವು ಇಟ್ಕೋಬೇಕಾಗುತ್ತೆ. ಇಲ್ಲಿ rajblogs.co.in ಅವೈಲಬಲ್ ಅಂತ ಬರುತ್ತೆ. ಆ್ಯಡ್ ಟು ಕಾರ್ಟ್ ಮಾಡಿ, 339 rupees ಅಷ್ಟೇ ಪರ್ ಇಯರ್. ಆ್ಯಡ್ ಟು ಕಾರ್ಟ್ ಆ್ಯಂಡ್ ಹೋಸ್ಟಿಂಗ್ ಆಪ್ಷನ್ಗೆ ಹೋಗಿ. ಇಲ್ಲಿ ನೀವು ನೋಡ್ಬೋದು, ಗೆಟ್ ಸ್ಟಾರ್ಟೆಡ್ ಅಂತ ಮಾಡಿ, ಲರ್ನ್ ಮೋರ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಆಗಲೇ ಓಪನ್ ಆಗಿತ್ತಲ್ಲ ಅದೇ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಂಡಿಯಾ ಸೆಲೆಕ್ಟ್ ಮಾಡಿ, 12 months ಸೆಲೆಕ್ಟ್ ಮಾಡಿ, ಬೇಸಿಕ್ ಪ್ಲ್ಯಾನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೀವಲ್ಲಿ ಏನು ಡೊಮೈನನ್ನು ತೊಗೊಂಡಿದ್ರಿ ಅಲ್ವಾ, ಆ ಡೊಮೈನ್ ನೇಮನ್ನು ಇಲ್ಲಿ ಮೆನ್ಷನ್ ಮಾಡಿ. ನಾನಲ್ಲಿ ತೊಗೊಂಡಿದ್ದು rajblogs.co.in. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ.
The domain rajblocks.co.in is available. ಸೊ ಫಸ್ಟ್ ನೇಮ್, ಲಾಸ್ಟ್ ನೇಮ್, ನಿಮ್ಮ ಅಡ್ರೆಸ್ಸನ್ನು ಕೊಡಬೇಕಾಗುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಅಡ್ರೆಸ್, ಸ್ಟ್ರೀಟ್ ಅಡ್ರೆಸ್, ಸ್ಟೇಟ್, ಇದೊಂದು ಬೇಸಿಕ್ ಇನ್ಫಾರ್ಮೇಷನ್ನ ನೀವು ಕೊಡಬೇಕಾಗುತ್ತೆ. GST ಈಸ್ ಆಪ್ಷನಲ್, ನೀವೇನು ತೊಗೋಬೇಡಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಪ್ರೈಮರಿ ಡೊಮೈನ್ ನಾವೇನಾಗಲಿ 336 ರೂಪೀಸಿಗೆ ತೊಗೊಂಡ್ವಲ್ಲ ಅದು ಇಲ್ಲಿ ಫ್ರೀಯಾಗಿ ಬರ್ತಿದೆ. ಸೊ ನಾವು ಡೊಮೈನ್ ತೊಗೊಂಡಿದ್ವಲ್ಲ ಅಮೌಂಟ್, ಅಲ್ಲಿ ಯಾವುದೇ ರೀತಿಯಾದಂಥ ಅಮೌಂಟ್ ಕಟ್ ಆಗಲ್ಲ, ಬಿಕಾಸ್ ಫ್ರೀ ಆಗಿದೆ ಡೊಮೈನ್. ಅದಾದಮೇಲೆ SSLC ಸರ್ಟಿಫಿಕೇಟ್ ಕೂಡ ಫ್ರೀ ಆಗಿದೆ. ಟೋಟಲ್ ಬಿಲ್ ಬಂದು 9832. ನಿಮಗೆ ಹಬ್ಬ ಅನ್ನಿಸ್ಬೋದು, ಬಟ್ ಇಲ್ಲಿ ನೋಡ್ಬೋದು ನೀವು ಡೊಮೈನ್ ಪ್ರೈವಸಿ ಪ್ರೊಟೆಕ್ಷನ್ ಅಂದರೆ ನಮಗೆ SSL ಸರ್ಟಿಫಿಕೇಟ್ ಆಲ್ರೆಡಿ ಇರೋದ್ರಿಂದ ಇದು ನಮಗೆ ಬೇಡ. ಆ್ಯಂಡ್ ದೆನ್ ಪ್ರೊಟೆಕ್ಟ್ ಯುವರ್ ಸೈಟ್ ವಿತ್, ಇದು ಬೇಡ ನಮಗೆ. ಆ್ಯಂಡ್ ದೆನ್ ಬೂಸ್ಟ್ SEO, ಇದು ಬೇಡ ನಮಗೆ. ಸೇವಿಂಗ್ಸ್ ಬಂದು 1,500 ನಮಗೆ ಸೇವಿಂಗ್ಸ್ ಆಯಿತು. ಟೋಟಲ್ ಬಂದ್ಬಿಟ್ಟು ಈಗ 3,950 ರೂಪೀಸ್. ಸೊ GST 18%, 600 ರೂಪೀಸ್. ಇವಾಗ ಟೋಟಲ್ ಬಿಲ್ ಬಂದು 9,000ದಿಂದ 3,000ಕ್ಕೆ ಬಂತು. ಸೊ ನೀವು ಡೊಮೈನನ್ನು ಪರ್ಚೇಸ್ ಮಾಡಬೇಕಾದ್ರೆ ತುಂಬ ಕ್ಲಿಯರಾಗಿ ಪರ್ಚೇಸ್ ಮಾಡಿ. ಇಲ್ಲಿ ಕಾಣೋ ಯಾವ ಆಪ್ಷನ್ ಕೂಡ ನಿಮಗೆ ಬೇಕಿರಲ್ಲ. ನಿಮಗೆ ಬೇಕಿರೋದೇನು SSL ಸರ್ಟಿಫಿಕೇಟ್ನ ಫ್ರೀ ಆಫ್ ಕಾಸ್ಟಾಗಿ ಬ್ಲೂ ಹೋಸ್ಟೇ ನಮಗೆ ಕೊಡ್ತಿದೆ. ಆ್ಯಂಡ್ ಡೊಮೈನು ಕೂಡ ಬ್ಲೂ ಹೋಸ್ಟಾಗೆ ಕೊಡ್ತಿದೆ ಫ್ರೀ ಆಫ್ ಕಾಸ್ಟಾಗಿ. ಸೊ ನೀವು ಪೇ ಮಾಡೋ ಅಮೌಂಟ್ ಬಂದು ಹೋಸ್ಟಿಂಗಿಗೆ ಮಾತ್ರ 3,950 ರೂಪೀಸ್. ಓಕೆನಾ? ಇಲ್ಲಿ ಪೇ ವಿತ್ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಈ ರೀತಿ ಎಲ್ಲ ಇರುತ್ತೆ. ಸಬ್ಮಿಟ್ ಅಂತ ನೀವಿಲ್ಲಿ ಚೂಸ್ ಮಾಡ್ಕೋಬೋದು. ಡೆಬಿಟ್ ಕಾರ್ಡಲ್ಲೋ, ಕ್ರೆಡಿಟ್ ಕಾರ್ಡಲ್ಲೋ, ನೆಟ್ ಬ್ಯಾಂಕಿಂಗಲ್ಲಿ ಪೇ ಮಾಡ್ತಿರೋ ಅದು ನಿಮ್ಮ ಇಷ್ಟ. ಅದಾದಮೇಲೆ ಐ ಹ್ಯಾವ್ ರೀಡ್, ಇಲ್ಲಿ ನಾರ್ಮಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತವೆ, ಅದಕ್ಕೂ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಅಂತ ಕೊಟ್ಟು ಅಮೌಂಟ್ ಪೇ ಮಾಡಿದ್ರೆ ನಿಮ್ಮ ಒಂದು ವೆಬ್ಸೈಟ್ ರೆಡಿ ಆಗುತ್ತೆ. ಅಂದರೆ ನೀವು ಡೊಮೈನ್ ಮತ್ತು ಹೋಸ್ಟಿಂಗ್ ಏನು ಪರ್ಚೇಸ್ ಮಾಡಿದ್ದೀರಲ್ವ ಅದು ರೆಡಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ವೆಬ್ಸೈಟನ್ನು ಡಿಸೈನ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ನಿಮಗಿದು ಕಾಸ್ಟ್ಲಿ ಅಂತ ಅನ್ನಿಸ್ಬೋದು, ಬಟ್ ಟ್ರಸ್ಟ್ ಮೀ, ಈ ಒಂದು 3,950ನ ನೀವು ಪೇ ಮಾಡೋದು ಇಯರ್ಗೆ, ಒಂದು ವರ್ಷಕ್ಕೆ 3,950. ಜಸ್ಟ್ ಇಮ್ಯಾಜಿನ್, ಈ ಒಂದು 3,950ನ ನೀವು ಜಸ್ಟ್ ಒಂದು ವೆಬ್ಸೈಟ್ ಡಿಸೈನ್ ಮಾಡೋದ್ರಿಂದ ತೊಗೋಬಿಡ್ಬೋದು. ಈ 3,950 ರೂಪೀಸ್ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ ಗಾಯ್ಸ್. ಟ್ರಸ್ಟ್ ಮೀ, ನೀವು ಒಂದ್ಸತಿ ವೆಬ್ಸೈಟ್ ಡಿಸೈನಿಂಗ್ನ ಕಲಿತ್ರೆ ಯಾವುದೇ ಕಾರಣಕ್ಕೂ ಈ 3,950 ವರ್ತ್ ಅನಿಸುತ್ತೆ ಹೊರ್ತು ನಿಮಗೆ ವೇಸ್ಟ್ ಅಂತ ಮಾತ್ರ ಯಾವುದೇ ಕಾರಣಕ್ಕೂ ಅನಿಸಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ಬೇಸಿಕ್ಸ್ ಆಫ್ ವೆಬ್ಸೈಟ್ ಡಿಸೈನಿಂಗ್. ಸೊ ಡೊಮೈನ್ಸ್ ಅಂತ ಅಂದರೆ ನೇಮ್ ಆಫ್ ದ ವೆಬ್ಸೈಟ್. ಮನುಷ್ಯರಿಗೆ ಯಾವ ರೀತಿ ನೇಮ್ಸ್ ಇರ್ತಾವೋ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ನೇಮ್ ಇರ್ತವೆ, ಅದನ್ನು ನಾವು ಡೊಮೈನ್ಸ್ ಅಂತ ಕರಿತೀವಿ. ಹೋಸ್ಟಿಂಗ್ ಅಂತಂದರೆ ಸ್ಪೇಸ್ ಇನ್ ಎ ಸರ್ವರ್. ಗೂಗಲಲ್ಲಿ ನಮ್ಮ ವೆಬ್ಸೈಟ್ಗಂತಲೇ ನಾವು ತೊಗೊಳ್ಳೋ ಅಂಥ ಒಂದು ಸ್ವಲ್ಪ ಸ್ಪೇಸನ್ನು ನಾವು ಹೋಸ್ಟಿಂಗ್ ಅಂತ ಕರಿತೀವಿ. ಸೊ ಈ ಹೋಸ್ಟಿಂಗಲ್ಲಿ ಪ್ರೊವೈಡರ್ಸ್ ಇರ್ತವೆ, ಅದನ್ನು ಗೋಡ್ಯಾಡಿ, ಬ್ಲೂ ಹೋಸ್ಟ್, ಹೋಸ್ಟಿಂಗರ್, ಹೋಸ್ಟ್ಗೆಟರ್ ಈ ರೀತಿಯಾದಂಥ ಒಂದು ಪ್ರೊವೈಡರ್ಸ್ ಇರ್ತಾರೆ. ಯಾವ ರೀತಿ ಸಿಮ್ ಕಾರ್ಡ್ಗೆ ಪ್ರೊವೈಡರ್ಸ್ ಇರ್ತಾರೋ ಅದೇ ರೀತಿ ಹೋಸ್ಟಿಂಗ್ ಆ್ಯಂಡ್ ಡೊಮೈನ್ಗೂ ಕೂಡ ಇರ್ತವೆ. ಆ್ಯಂಡ್ ನಾನು ಯೂಸ್ ಮಾಡಿರೋ ಮಟ್ಟಿಗೆ ಹೋಸ್ಟಿಂಗರ್, ಬ್ಲೂ ಹೋಸ್ಟ್ ಬೆಸ್ಟ್. ನಾನಿವಾಗ ನಿಮಗೆ ತೋರಿಸಿದ್ದು ಬ್ಲೂ ಹೋಸ್ಟಲ್ಲಿ ಯಾವ ರೀತಿ ಹೋಸ್ಟಿಂಗ್ ಮತ್ತು ಡೊಮೈನನ್ನು ಪರ್ಚೇಸ್ ಮಾಡಬೇಕು ಅಂತ. ಹೋಸ್ಟಿಂಗರಲ್ಲಿ ನಾನು ನಿಮಗೆ ವೆಬ್ಸೈಟ್ ಡಿಸೈನಿಂಗ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದಾಗ ಹೋಸ್ಟಿಂಗರಲ್ಲಿ ಯಾವ ರೀತಿ ಹೋಸ್ಟಿಂಗ್ ಮತ್ತು ಡೊಮೈನಿಂಗನ್ನು ಪರ್ಚೇಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸಿಮಿಲರ್ ಇರುತ್ತೆ, ಬಟ್ ಸ್ವಲ್ಪ ಪ್ರೋಸೆಸ್ ಡಿಫ್ರೆಂಟ್ ಆಗಿರುತ್ತೆ. ಈ ಒಂದು ಪ್ರೋಸೆಸನ್ನು ನಾನು ನಿಮಗೆ ಖಂಡಿತವಾಗಿಯೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ವೆಬ್ಸೈಟ್ ಡಿಸೈನಿಂಗ್ ಕ್ಲಾಸಸ್ ಸ್ಟಾರ್ಟ್ ಆದಾಗ. ನೆಕ್ಸ್ಟ್ ವಿಡಿಯೋಯಿಂದ ನಾನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ವೆಬ್ಸೈಟ್ ಡಿಸೈನಿಂಗ್ ವಿಡಿಯೋಸ್. ಆಗ ಈ ಹೋಸ್ಟಿಂಗರಲ್ಲೇ ಯಾವ ರೀತಿ ಹೋಸ್ಟಿಂಗ್ ಆ್ಯಂಡ್ ಡೊಮೈನನ್ನು ಪರ್ಚೇಸ್ ಮಾಡಬೇಕು, ಗೋಡ್ಯಾಡಿಯಲ್ಲಿ ಯಾವ ರೀತಿ ಪರ್ಚೇಸ್ ಮಾಡಬೇಕು, ಹೋಸ್ಟ್ಗ್ಯಾಟರಲ್ಲಿ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ದಿಸ್ ಇಸ್ ಆಲ್ ಅಬೌಟ್ ಬೇಸಿಕ್ಸ್ ಆಫ್ ವೆಬ್ಸೈಟ್ ಡಿಸೈನಿಂಗ್. ಬ್ಲೂ ಹೋಸ್ಟಲ್ಲಿ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂದರೆ bluehost.in ಅಂತ ಸರ್ಚ್ ಮಾಡಿ ಫಸ್ಟು ಡೊಮೈನನ್ನು ಹ್ಯಾಡ್ ಟು ಕಾರ್ಟ್ ಮಾಡಿ, ಅದಾದ ನಂತರ ಹೋಸ್ಟಿಂಗ್ ಪ್ಲ್ಯಾನ್, ಬೇಸಿಕ್ ಪ್ಲ್ಯಾನ್ ಏನು ಹೇಳಿದೆ ನಾನು 249 ರೂಪೀಸ್, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು
ಆ್ಯಡ್ ಟು ಕಾರ್ಟ್ ಏನು ಮಾಡಿದ್ದೀರಾ ಆ ಡೊಮೈನ್ ನೇಮನ್ನು ಕ್ರಿಯೇಟ್ ಎ ಡೊಮೈನ್ ಅನ್ನೋ ಒಂದು ಫೇಸಲ್ಲಿ ಹಾಕಿ, ಆಗ ನಿಮ್ಮ ಡೊಮೈನ್ ತಾನೇ ಸೆಲೆಕ್ಟ್ ಆಗುತ್ತೆ. ಡೊಮೈನ್ಗೆ ನೀವು ಯಾವುದೇ ರೀತಿಯಾದಂಥ ಅಮೌಂಟನ್ನು ಪೇ ಮಾಡಲ್ಲ, ಹೋಸ್ಟಿಂಗಿಗೆ ಮಾತ್ರ ಮಾಡಬೇಕಾಗುತ್ತೆ. ಬಿಕಾಸ್ ಹೋಸ್ಟಿಂಗಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಡೊಮೈನ್ ಮತ್ತು SSL ಸರ್ಟಿಫಿಕೇಟ್ ಎರಡೂ ಬರುತ್ತೆ. ಐ ಹೋಪ್ ಎಲ್ರಿಗೂ ಅರ್ಥ ಆಯಿತು ಅಂತ ಅನ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಖಂಡಿತವಾಗಿಯೂ ತಿಳಿಸ್ಬೋದು, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ 7090825270 ಈ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಅಥವಾ ವಾಟ್ಸಪ್ಪಲ್ಲಿ ಕೂಡ ಕಾಲ್ ಮಾಡ್ಬೋದು, ಅಥವಾ ಟೆಕ್ಸ್ಟ್ ಮಾಡ್ಬೋದು. ವಾಟ್ಸಪ್ಪಲ್ಲಿ ಕೂಡ ಟೆಕ್ಸ್ಟ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು. ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಓಪನ್ ಆಗಿದೆ. ಕೋರ್ಸ್ ಫೀಸ್ ಬಂದು 5000. ಆ್ಯಂಡ್ ನಿಮಗೆ ಕಂಪ್ಲೀಟಾಗಿ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಆಫ್ಲೈನ್ ಕ್ಲಾಸಸ್ ಇರಲ್ಲ. ಇಂಟ್ರೆಸ್ಟ್ ಇರೋರು ಈ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಕೂಡ ಮಾಡ್ಬೋದು. ಕೋರ್ಸ್ ಫೀಸ್ ಬಂದು 5000. ಕೋರ್ಸ್ ಪ್ರತಿದಿನ 1 ಗಂಟೆ ಇರುತ್ತೆ. ಮಾರ್ನಿಂಗ್ ಬ್ಯಾಚ್ ಇರುತ್ತೆ ಆ್ಯಂಡ್ ಈವ್ನಿಂಗ್ ಬ್ಯಾಚ್ ಕೂಡ ಇರುತ್ತೆ. ಮಾರ್ನಿಂಗ್ ಬ್ಯಾಚ್ ಬಂದು 11:30ಗೆ ಇರುತ್ತೆ, ಈವ್ನಿಂಗ್ ಬ್ಯಾಚ್ ಬಂದು 7:30ಗೆ ಇರುತ್ತೆ. ನಿಮಗೆ ಯಾವ ಬ್ಯಾಚ್ ಕನ್ವಿನ್ಸ್ ಅನಿಸುತ್ತೋ ಆ ಬ್ಯಾಚ್ಗೆ ನೀವು ಸೆಲೆಕ್ಟ್ ಆಗ್ಬೋದು, ಎನ್ರೋಲ್ ಆಗ್ಬೋದು. ಕೋರ್ಸ್ ಫೀಸ್ ಬಂದು 5000. ಥ್ಯಾಂಕ್ ಯು ಗೈಸ್. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ನಾವು ಹೋಸ್ಟಿಂಗ್ ಅಂದರೆ ಏನು, ಡೊಮೈನ್ ಅಂದರೆ ಏನು, ಆ್ಯಂಡ್ ಹೋಸ್ಟಿಂಗ್ ಮತ್ತು ಡೊಮೈನನ್ನು ಯಾವ ರೀತಿ ಪರ್ಚೇಸ್ ಮಾಡೋದು ಅನ್ನೋದನ್ನು ಕಲ್ತಿದ್ದೀವಿ. ಓಕೆ. ಸೊ ನಾವು ಯಾವುದೇ ಒಂದು ವೆಬ್ಸೈಟನ್ನು 2 ರೀತಿ ಕ್ರಿಯೇಟ್ ಮಾಡ್ತೀವಿ. ಒಂದು ಕೋಡಿಂಗ್ ಮೂಲಕ, ಇನ್ನೊಂದು ನಾನ್ ಕೋಡಿಂಗ್ ಮೂಲಕ. ನಾನ್ ಕೋಡಿಂಗ್ ಮೂಲಕ ನಾವು ವೆಬ್ಸೈಟನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ವರ್ಡ್ಪ್ರೆಸ್ ಅನ್ನೋ ಒಂದು ಟೂಲನ್ನು ಯೂಸ್ ಮಾಡಿಕೊಂಡು ನಾವು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತೀವಿ. ಸೊ ಬೈ ಡಿಫಾಲ್ಟ್ ನಿಮ್ಮ ವೆಬ್ಸೈಟ್ ಬಂದು ಈ ರೀತಿ ಇರುತ್ತೆ. ಸೊ ಏನು ಇರೋದಿಲ್ಲ, ನಥಿಂಗ್. ಬಟ್ ಈ ಒಂದು ಹೋಸ್ಟಿಂಗ್ ಮತ್ತೆ ಡೊಮೈನ್ ಅನ್ನ ನಾವು ವೆಬ್ಸೈಟ್ ಆಗಿ ಕನ್ವರ್ಟ್ ಮಾಡಬೇಕು. ವೆಬ್ಸೈಟ್ನ ನಾವು ಡಿಸೈನ್ ಮಾಡಬೇಕು. ಸೊ ವೆಬ್ಸೈಟ್ ಅನ್ನ ಡಿಸೈನ್ ಮಾಡಬೇಕು ಅಂತಂದ್ರೆ 4 ಸ್ಟೆಪ್ಸ್ ಅಲ್ಲಿ ನಾವು ವೆಬ್ಸೈಟ್ ಅನ್ನ ಡಿಸೈನ್ ಮಾಡ್ತೀವಿ. ಒಂದು ಪೇಜಸ್, ಇನ್ನೊಂದು ಮೆನು, ಥರ್ಡ್ ಒನ್ ಥೀಮ್, ಅಂಡ್ ಫೋರ್ತ್ ಒನ್ ಕಸ್ಟಮೈಸ್. ವರ್ಡ್ಪ್ರೆಸ್ ನ ಡಿಸೈನ್ ಮಾಡೋದಕ್ಕೆ 4 ಸ್ಟೆಪ್ಸ್ ಯೂಸ್ ಮಾಡ್ತೀರಿ. ಸೊ ವರ್ಡ್ಪ್ರೆಸ್ ನ ಡಿಸೈನ್ ಮಾಡೋಕೆ ಅಲ್ಲ, ವೆಬ್ಸೈಟ್ ಅನ್ನ ಡಿಸೈನ್ ಮಾಡೋಕೆ. ವರ್ಡ್ಪ್ರೆಸ್ ಅಲ್ಲಿ ವೆಬ್ಸೈಟ್ ಅನ್ನ ಡಿಸೈನ್ ಮಾಡೋದಕ್ಕೆ 4 ಸ್ಟೆಪ್ಸ್ ಅಲ್ಲಿ ನಾವು ವೆಬ್ಸೈಟ್ ಅನ್ನ ಡಿಸೈನ್ ಮಾಡ್ತಾ ಹೋಗ್ತೀವಿ. ಒಂದು ಪೇಜಸ್, 2 ಮೆನು, 3ನೇದು ಥೀಮ್, ಅಂಡ್ 4ನೇದು ಕಸ್ಟಮೈಸ್. ಓಕೆ. ಸೊ ಫಸ್ಟ್ ನಾವು ಪೇಜಸ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಪೇಜಸ್, ಮೆನು, ಥೀಮು, ಕಸ್ಟಮೈಸ್. ಓಕೆ. ಎಸ್. ಓಕೆ ಮೇಡಂ. ಅಂಡ್ ಫಸ್ಟ್ ನಾವೀಗ ಪೇಜಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಸೊ ಹಾಗಾಗಿ ನಾನು ನನ್ನ ಒಂದು ಸಬ್ ಡೊಮೈನ್ಗೆ ಲಾಗಿನ್ ಆಗಿದ್ದೀನಿ. ಓಕೆನಾ? ಸೊ ನೀವೊಂದು ಹೊಸದಾಗಿ ಒಂದು ಫೋನ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಆಂಡ್ರಾಯ್ಡ್ ಮೊಬೈಲ್ಗೂ ಐಫೋನ್ಗೂ ಡಿಫ್ರೆನ್ಸ್ ಇದೆ. ಲೈಕ್ ಯೂಸ್ ಮಾಡೋದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಆಪ್ಷನ್ಸ್ ಆಗಿರ್ಬೋದು, ಆ ರೀತಿ ಎಲ್ಲ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಐಫೋನ್ ಅನ್ನ ತಗೊಂತೀರಾ ಅಂತ ಅನ್ಕೊಳ್ಳಿ. ಆ ಐಫೋನ್ ಅನ್ನ ಯೂಸ್ ಮಾಡೋದು ನಿಮ್ಗೆ ಯಾರಾದ್ರೂ ಹೇಳ್ಕೊಡ್ಬೇಕೋ ಅಥವಾ ನೀವೇ ಯೂಸ್ ಮಾಡ್ತೀರಾ? ಇವಾಗ ನೀವೇ ಯೂಸ್ ಮಾಡ್ತೀರಾ ಅಲ್ವಾ? ಹೆಂಗ್ ಯೂಸ್ ಮಾಡ್ತೀರಾ ಅಂದ್ರೆ ಸ್ಟಾರ್ಟಿಂಗ್ ಒಂದು 2 ಡೇಸ್ 3 ಡೇಸ್ ಹಂಗೆ ನೋಡ್ತಾ ಹೋಗ್ತಾ ಗೊತ್ತಾಗುತ್ತೆ. ಎಸ್ ಅಲ್ವಾ? ಫಸ್ಟ್ ನಾವು ಒಂದು ಮೊಬೈಲ್ ತಗೊಂಡಾಗ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಈ ಮೊಬೈಲ್ ಅನ್ನ ಹಿಂಗ್ ಯೂಸ್ ಮಾಡ್ಬೇಕಂತ. ನಾವೇ ಆ ಮೊಬೈಲ್ ಮೇಲೆ ಇಂಟ್ರೆಸ್ಟ್ ತೋರಿಸಿ ಬಿದ್ದು ಒದ್ದಾಡಿ ನಾವು ಕಲ್ತಿದ್ದೇವೆ. ಓಕೆನಾ? ಸೊ ಇಲ್ಲೂ ಅದೇ ತರಾನೇ. ಅಂಡ್ ಇಲ್ಲಿ ತುಂಬಾ ಮಲ್ಟಿಪಲ್ ಆಪ್ಷನ್ಸ್ ಕಾಣ್ತಿದಾವೆ. ಏನೋ ಇದು ರಾಕೆಟ್ ಸೈನ್ಸ್ ಏನಲ್ಲ, ಸಿಂಪಲ್. ಬಟ್ ನೀವೇನ್ ಮಾಡ್ಬೇಕು ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರತಿ ಒಂದು ಆಪ್ಷನ್ಗೂ ಕೂಡ ನೀವು ಹೋಗಿ ಏನಾಗುತ್ತೆ, ಏನೇನ್ ಚೇಂಜ್ ಆಗುತ್ತೆ ವೆಬ್ಸೈಟ್ ಅಲ್ಲಿ, ಈ ರೀತಿ ಎಲ್ಲ ನೀವು ಕಲಿತಾ ಬರ್ಬೇಕು. ಓಕೆನಾ? ಸೊ ಪ್ರತಿ ಒಂದು ಆಪ್ಷನ್ ಅನ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೇಕು. ಸೊ ಅವಾಗ ನೀವು ಪರ್ಫೆಕ್ಟ್ ವೆಬ್ಸೈಟ್ ಡಿಸೈನರ್ ಆಗ್ತೀರಾ. ಸೊ ನಾವು ಫಸ್ಟ್ ಪೇಜಸ್ ಅನ್ನ ಕ್ರಿಯೇಟ್ ಮಾಡ್ಬೇಕು.
ಅಂಡ್ ಓಕೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನೀವು ನೋಡಿ ಪೇಜಸ್ ಅನ್ನೋ ಎಲ್ಲಾದ್ರೂ ಒಂದು ಆಪ್ಷನ್ ಕಾಣ್ತಿದ್ಯಾ ಅಂತ. ಪೇಜಸ್ ಇಲ್ಲಿದೆಯಲ್ಲ ಮೇಡಮ್, ಥರ್ಡ್ನೇದು ಪೋಸ್ಟರ್ಸ್ ಮೀಡಿಯಾ ಮೀಡಿಯಾ. ಎಸ್, ಮೀಡಿಯಾ ಕೆಳಗಡೆ ಪೇಜಸ್ ಅಂತ ಇದೆ. ಅಂಡ್ ಈ ಪೇಜಸ್ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ನನ್ನ ವೆಬ್ಸೈಟ್ ಅನ್ನ ಓಪನ್ ಮಾಡ್ತೀನಿ. ಓಕೆ ಒಂದ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದಾಗ ನೀವಲ್ಲಿ ನೋಡ್ಬೋದು ಸಿ ಹೋಮ್ ಅಂಡ್ ಕಾಂಟ್ಯಾಕ್ಟ್. ಹ್ಮ್ ಸೊ ಇವಾಗ ನಾನು ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಬೈ ಡಿಫಾಲ್ಟ್ ಇದು ನನ್ನ ಹೋಮ್ ಪೇಜ್. ಸೊ ನನ್ನ ಹೋಮ್ ಪೇಜ್ ಓಪನ್ ಆಗುತ್ತೆ. ಓಕೆ ಕಾಂಟ್ಯಾಕ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ಓಕೆನಾ, ಇವನ್ನ ನಾವು ಪೇಜಸ್ ಅಂತ ಕರಿತೀವಿ. ಓಕೆ ಅರ್ಥ ಆಯ್ತಾ? ಆತಾಯ್ತು ಮೇಡಮ್. ಸೊ ಇವಾಗ ನಾವು ಪೇಜಸ್ ಅನ್ನ ಅಂದ್ರೆ ಸ್ಟಾರ್ಟಿಂಗ್ ಟಾಸ್ಕ್ ಬರ್ ಅಲ್ಲಿ ಬರುತ್ತೆ ಅದೆಲ್ಲ. ಎಸ್, ನೀವ್ ಯಾವ್ದೇ ಒಂದು ವೆಬ್ಸೈಟ್ ಅನ್ನ ತಗೊಂಡ್ರು ಕೂಡ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಅಮೆಜಾನ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ರೆ ನೀವು Okay. ಅಲ್ಲಿ ನೋಡ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಜಸ್ ಗಳು ಇರ್ತವೆ. ಸಿ ಯಾ ಮೇಡಮ್, ಹೌದು ಓಕೆನಾ? ಹೌದು. ಸೊ ಈ ರೀತಿಯಾದಂತವನ್ನ ನಾವು ಪೇಜಸ್ ಅಂತ ಕರಿತೀವಿ. ಓಕೆ, ಒಂದು ಇಲ್ಲಿ ಮೇಲೆ ಇನ್ಫಾರ್ಮೇಶನ್ ಅದು ಅಮೆಜಾನ್ ಅಂತ ಐತಲ್ಲ, ಅದೇನ ಮೇಡಮ್, ಅದೇನ ಯಾವ್ದು? ಯಾವುದು ಅಮೆಜಾನ್ ಅಲ್ಲಿ ಇದು ಮೇಲೆ ಇದಾ? ಅದು ಸರ್ಚ್ ಬಾರ್ ಇದೆಯಲ್ಲ ಅಲ್ಲಿ, ಅದು ಇದನ್ನ ನಾನು ಹೇಳ್ತೀನಿ ಇವತ್ತೇನು ಅಂತ. ಇದೆಲ್ಲ ಇವನ್ನ ನಾವು ಹಾ. ಹೆಡರ್ ಅಂತ ಕರಿತೀವಿ. ಓಕೆ ಓಕೆನಾ? ಇದನ್ನ ಸರ್ಚ್ ಬಾರ್ ಅಂತ ಕರಿತೀವಿ. ಹಂಗೆ ಸ್ಕ್ರೋಲ್ ಮಾಡ್ಕೊಂಡು ಹೋದ್ರೆ ಇದನ್ನ Okay. ನಾವು ಫೂಟರ್ ಅಂತ ಕರಿತೀವಿ. ಹಾ. ಫೂಟರ್. ಓಕೆ, ಸೊ ಲಾಸ್ಟ್ ಎಂಡಿಂಗ್ ಇರೋದೆಲ್ಲ ಟ್ಯೂಟರ್. ಫೂಟರ್ ಫಸ್ಟ್ ಅಲ್ಲಿ ಬರೋದು ಹೆಡ್ ಸೆಕ್ಷನ್. ಓಕೆನಾ? ಲಾಸ್ಟ್ ಇರೋದೆಲ್ಲ ಫೂಟರ್. ಹಾ, ಮೇಲೆ ಬರೋದೆಲ್ಲ ಹೆಡರ್. ಸಿ ಇದು ಕಾರ್ಟ್. ಓಕೆನಾ? ಓಕೆ. ಸೊ ಇವಾಗ ನಾವು ಪೇಜಸ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಪೇಜಸ್ ಅನ್ನ ಕ್ರಿಯೇಟ್ ಮಾಡೋಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಪೇಜಸ್ ಅನ್ನೋದು ಕಾಣ್ತಿದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ ಸೊ ಬೈ ಡಿಫಾಲ್ಟ್ ಇಲ್ಲಿ 2 ಪೇಜಸ್ ನ ನಮಗೆ ಕೊಟ್ಟಿದ್ದಾರೆ, ಪ್ರೈವಸಿ ಪಾಲಿಸಿ ಅಂಡ್ ಸ್ಯಾಂಪಲ್ ಪೇಜ್ ಅಂತ. ಓಕೆ ನೀವು ಇಟ್ಕೋಬೇಕು ಅಂದ್ರೆ ಇಟ್ಕೋಬಹುದು, ಬೇಡ ಅಂದ್ರೆ ನೀವು ಡಿಲೀಟ್ ಮಾಡ್ಬೋದು. ಸೊ ನಾನು ಇಲ್ಲಿ ಸ್ಯಾಂಪಲ್ ಪೇಜ್ ಅನ್ನ ಡಿಲೀಟ್ ಮಾಡ್ತಿದ್ದೀನಿ. ಡಿಲೀಟ್ ಹೆಂಗ್ ಮಾಡೋದು ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಪ್ರೈವಸಿ ಪಾಲಿಸಿ ಪೇಜ್ Okay. ಇದೆ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದು ಬಾಕ್ಸ್ ಕಾಣ್ತಿದೆ ಅಲ್ವಾ, ಯಾ ಮೇಡಮ್. ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟ್ರ್ಯಾಶ್ ಅಂತ ಒಂದು ಆಪ್ಷನ್ ಇದೆ, ಗೊತ್ತಾ? ಯಾ ಮೇಡಮ್, ಹೌದು. ಆ ಟ್ರ್ಯಾಶ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಪೇಜ್ ಡಿಲೀಟ್ ಆಗುತ್ತೆ. ಓಕೆ 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 ಸೊ ಇವಾಗ ನಾನು 2 ಪೇಜ್ ಅನ್ನ ಡಿಲೀಟ್ ಮಾಡಿದ್ದೀನಿ ಅಂಡ್ ನಾನು ಒಂದು Okay. ಪೇಜ್ ಅನ್ನ ಕ್ರಿಯೇಟ್ ಮಾಡಬೇಕು. ಓಕೆ ಸೊ ಇಲ್ಲಿ ಕಾಣ್ತಿದೆ ಆಡ್ ನ್ಯೂ ಪೇಜ್. ಓಕೆ ಮೇಡಮ್. ಸೊ ಆಡ್ ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂತ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ ಸೊ ಜಸ್ಟ್ ಥಿಂಕ್, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಅಪೋಲೋ ಹಾಸ್ಪಿಟಲ್ ಕ್ಲೈಂಟಿಗೆ ಒಂದು ವೆಬ್ಸೈಟ್ ಡಿಸೈನ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆ ಮೇಡಮ್. ಅಂಡ್ ನೀವು ಪ್ರತಿ ಸತಿನೂ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅಂದಾಗ ನಿಮ್ಮ ಮೈಂಡ್ ಅಲ್ಲಿ Okay. ಒಂದು ವಿಜುವಲೈಸೇಷನ್ ಬರಬೇಕು. ಅಂದ್ರೆ ಹಾ. ನಾವು ವೆಬ್ಸೈಟ್ ಅನ್ನ ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋ ಒಂದು ವಿಜುವಲೈಸ್ ಬರಬೇಕು. ಓಕೆ ಸೊ ಇವಾಗ ಅಪೋಲೋ ಹಾಸ್ಪಿಟಲ್ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ ಅಂತ ಅಂದಾಗ ಕಾಮನ್ ಆಗಿ ಹೌದು. ಅಪೋಲೋ ಹಾಸ್ಪಿಟಲ್ ವೆಬ್ಸೈಟ್ಗೆ ಯಾವ್ಯಾವ ಪೇಜಸ್ ಗಳು ಬೇಕಾಗುತ್ತೆ ಹ್ಮ್ ಅದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಓಕೆ 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 ಮೇಡಮ್. ಓಕೆನಾ? ಸೊ ಇವಾಗ ಅಪೋಲೋ ಹಾಸ್ಪಿಟಲ್ ಒಂದು ವೆಬ್ಸೈಟ್ ಅನ್ನ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಒಂದು ಹೋಮ್ ಪೇಜ್ ಇರಲೇಬೇಕು. ಹೌದು. ಸೊ ಇಲ್ಲಿ ಹೋಮ್ ಅಂತ ನೀವು ಟೈಪ್ ಮಾಡಿ ಅಂಡ್ ಇಲ್ಲಿ ಪಬ್ಲಿಷ್ Okay. ಅನ್ನೋ ಒಂದು ಆಪ್ಷನ್ ಕಾಣ್ತಿದೆ ಅಲ್ವಾ? ಓಕೆ ಮೇಡಮ್. ಇಲ್ಲಿ ಸೊ ಮೇಡಮ್ publish? ಸಿ ಹಾ, ಪಬ್ಲಿಷ್ ಹ್ಮ್ ಸಿ ಹ್ಮ್ 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 ಹ್ಮ್. ಪಬ್ಲಿಷ್ ಅನ್ನೋ ಒಂದು ಆಪ್ಷನ್ ಕಾಣ್ತಿದೆ ಅಲ್ವಾ? ಹಾ ಮೇಡಮ್. ಆ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಅಗೈನ್ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಒಂದು ಪೇಜ್ ಕ್ರಿಯೇಟ್ ಆಗಿರುತ್ತೆ. ನಿಮ್ಮ ಒಂದು ಪೇಜ್ ಅನ್ನ ನೀವು ನೋಡ್ಬೇಕು ಅಂತಂದ್ರೆ ಸಿ ಇಲ್ಲಿ ವ್ಯೂ ಪೇಜ್ ಅಂತ ಇದೆ. ಯಾ ಮೇಡಮ್. ಆ ವ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಪೇಜ್ ಅನ್ನ ನೋಡ್ಕೋಬಹುದು. ಸಿ ಈ ರೀತಿ ಹೋಮ್. ಓಕೆ ಓಕೆನಾ? ಅಂಡ್
ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ವೆಬ್ಸೈಟ್ ಅನ್ನ ಓಪನ್ ಮಾಡಿ ಕಾಂಟ್ಯಾಕ್ಟ್ ಪೇಜ್ ಅಂತ ಓಪನ್ ಮಾಡಿದಾಗ ಇಲ್ಲಿ ಇನ್ಫಾರ್ಮೇಶನ್ ಬರುತ್ತೆ ನನಗೆ, ಓಕೆ ಮೇಡಮ್. ಕಾಲರ್ಸ್, ವಾಟ್ಸಪ್. ಸೊ ಆ Yeah, ma'am. ರೀತಿ ನೀವು ಹೋಮ್ ಪೇಜ್ ಕ್ರಿಯೇಟ್ ಮಾಡಿದಾಗ ಇಲ್ಲಿದೆ ನೋಡಿ, ಟೈಪ್ ಟು ಚೂಸ್, ಟೈಪ್ ಆರ್ ಟು choose a black. ಬ್ಲಾಕ್ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಕಂಟೆಂಟ್ ಅನ್ನ ತುಂಬಬೇಕಾಗುತ್ತೆ, ಅಂದ್ರೆ ಅವ್ರದ್ದು ಇನ್ಫಾರ್ಮೇಶನ್ ಏನಿರುತ್ತೆ ಅದನ್ನ ನೀವು ಕೊಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ರ್ಯಾಂಡಮ್ ಆಗಿ ಒಂದು ಟೆಕ್ಸ್ಟ್ ಅನ್ನ ನಾನು ಮಾಡ್ತೀನಿ ಅಂಡ್ ಸೇವ್ ಮಾಡ್ತೀನಿ. ಓಕೆ. ಸೇವ್ ಮಾಡಿದಾಗ ನಾನು ನನ್ನ ಹೋಮ್ ಪೇಜಿಗೆ ಹೋಗಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನಾನು ಏನ್ ಟೈಪ್ ಮಾಡಿದ್ನೋ ಅದು ಬಂದೇ ಇದೆ. ಸೊ ಈ ರೀತಿ ನೀವು ಹೋಮ್ ಪೇಜ್ ಅನ್ನ ಕ್ರಿಯೇಟ್ ಮಾಡಿದಾಗ ಆ ಹೋಮ್ ಪೇಜ್ ಅಲ್ಲಿ ಏನೇನ್ ಇದನ್ನ ಕ್ರಿಯೇಟ್ ಮಾಡಿ ಏನ್ ಮಾಡಬೇಕು? ಹಲೋ, ಹಾ ಹೇಳಿ. ಇಲ್ಲಿ ಇವಾಗ ನೀವು ಇದು ಟೈಪ್ ಮಾಡಿ ಎಲ್ಲಿಗೆ ಹೋದ್ರಿ? ಟೈಪ್ ಮಾಡಿ ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು ವ್ಯೂ ಪೇಜ್ ಅಂತ ಆಪ್ಷನ್ ಬಂದಿತ್ತು ಗೊತ್ತಾ? ಹಾ ಓಕೆ. ಸೊ ಅದ್ರ ಮೇಲೆ ಹೋದೆ. ಸಿ ಹಾ ಓಕೆನಾ? ಓಕೆ. ಸೊ ಈ ರೀತಿ ನೀವು ಪೇಜಸ್ ಅನ್ನ ಕ್ರಿಯೇಟ್ ಮಾಡೋದು. ಓಕೆ. ಓಕೆನಾ? ಸೊ ಇವಾಗ ನಂದು ಹೋಮ್ ಪೇಜ್ ಕ್ರಿಯೇಟ್ ಆಗಿದೆ. ಹಾ. ಸೊ ಹೋಮ್ ಪೇಜ್ ಆದ್ಮೇಲೆ ಇನ್ನೇನು ಬರ್ಬೋದು? ಕಾಂಟ್ಯಾಕ್ಟ್ ಡೆಫಿನೆಟ್ಲಿ ಇರುತ್ತೆ, ಕಾಂಟ್ಯಾಕ್ಟ್ ಮಾಡೋಕ್ಕೋಸ್ಕರ, ಓಕೆ. ರೈಟ್? ಸೊ ಅಗೇನ್ ನೀವು ಇನ್ನೊಂದು ಓಕೆ ಮೇಡಮ್. ಪೇಜ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಅಗೇನ್ ಪೇಜಸ್ ಗೆ ಬನ್ನಿ, ಅಗೇನ್ ಆಡ್ ನ್ಯೂ ಪೇಜ್ ಅಂತ ಇದೆ ನೋಡಿ. ಆಡ್ ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಅದೇ ಅಗೇನ್ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಅವಾಗ ಇನ್ನೊಂದು ಪೇಜ್ ಅನ್ನ ನೀವು ಕ್ರಿಯೇಟ್ ಮಾಡ್ಬೋದು. ಓಕೆ. ಕಾಂಟ್ಯಾಕ್ಟರ್ಸ್ ಅಂತ. ಓಕೆ. ಸೊ ಅಗೇನ್ ಪಬ್ಲಿಷ್ ಮಾಡಿ. ಓಕೆ. ಕಾಂಟ್ಯಾಕ್ಟ್ ಪೇಜ್ ಕೂಡ ಕ್ರಿಯೇಟ್ ಆಯ್ತು. ಓಕೆ. ಸೊ ನೀವು ನೋಡ್ಬೇಕು ಅಂತಂದ್ರೆ ವ್ಯೂ ಪೇಜ್ ಮೇಲೆ ಹೋಗಿ ನೀವು ನೋಡ್ಕೋಬಹುದು. ಓಕೆ. ಸೊ ಓಕೆನಾ? ಇವಾಗ ಮತ್ತಿನ್ನೇನ್ ಪೇಜ್ ಬರ್ಬೋದು? ಒಂದು ಅಪೋಲೋ ಹಾಸ್ಪಿಟಲ್ಗೆ. ಅಪೋಲೋ ಅನ್ನೋದು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ರೈಟ್? ಹಾ ಮೇಡಮ್. ಸೊ ಇವಾಗ ನಾವು ಹಾಸ್ಪಿಟಲ್ಗೆ ಏನಕ್ಕೆ ಹೋಗ್ತೀವಿ ಬಸವರಾಜ್? ಪೇಷಂಟ್ಸ್ ಆದ್ಮೇಲೆ ಟ್ರೀಟ್ಮೆಂಟಿಗೋಸ್ಕರ ಹೋಗ್ತಾರೆ. ಟ್ರೀಟ್ಮೆಂಟ್ಗೋಸ್ಕರ ಹೋಗ್ತೀವಿ. ಏನೇನಕ್ಕೆ ಹೋಗ್ತೀವಿ? ಹಲೋ, ಕೇಳಿಸ್ತಿದ್ಯಾ? ಕಾರ್ಡಿಯಾಲಜಿ, ಅದರಲ್ಲಿ ಸಬ್ ವೆರೈಟೀಸ್ ಬರ್ತವೆ ಕಾರ್ಡಿಯಾಲಜಿ ಅಲ್ವಾ? ಅದನ್ನ ನಾವು ಸರ್ವಿಸಸ್ ಅಂತ ಕರಿಬಹುದು ನಾವು ಅದನ್ನ. ಸೊ ನಾನಿಲ್ಲಿ ಸರ್ವಿಸಸ್ ಅಂತ ತಿರ್ಗಾ ಪೇಜಸ್ ಹೋಗಿ ಸರ್ವಿಸ್ ತಗೋಬೇಕು. ಪೇಜಸ್ಗೆ ಹೋಗ್ಬೇಕು ನೀವು. ಅಗೇನ್ ಆಡ್ ನ್ಯೂ ಪೇಜ್, ಸರ್ವಿಸಸ್. ಎಸ್, ಪೇಜಸ್ಗೆ ಹೋಗಿ ಅಗೇನ್ ಆಡ್ ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ನಾನಿಲ್ಲಿ ಸರ್ವಿಸಸ್ ಅಂತ ಪೇಜಸ್ ಕ್ರಿಯೇಟ್ ಮಾಡ್ತೀವಿ. ಸೊ ಇವಾಗ ಸರ್ವಿಸಸ್ ಓಕೆನಾ? ಅಂಡ್ ಇವಾಗ ಸರ್ವಿಸಸ್ ಅಂದ್ರೆ ಏನೇನ್ ಸರ್ವಿಸಸ್ ಇರ್ಬೋದು? ಆರ್ಥೋಪೆಡಿಕ್, ಡೆಂಟಲ್, ಎಸ್, ಪೀಡಿಯಾಟ್ರಿಕ್ಸ್. ಹೌದು. ಓಕೆನಾ? ಸೊ ಅಗೈನ್ ಪೀಡಿಯಾಟ್ರಿಕ್ಸ್ ಅನ್ನೋ ಒಂದು ಪೇಜ್ ಅನ್ನ ನಾನು ಕ್ರಿಯೇಟ್ ಮಾಡ್ತೀನಿ, ಪಬ್ಲಿಷ್ ಮಾಡ್ತೀನಿ. ಅಗೈನ್ ನಾನು ಪೇಜಸ್ ಬರ್ತೀನಿ. ಅಗೈನ್ ಆಡ್ ನ್ಯೂ ಪೇಜಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಗೈನ್ ಗೈನಕಾಲಜಿ, ಅಗೈನ್ ಪಬ್ಲಿಷ್ ಮಾಡ್ತೀನಿ. ಅಗೈನ್ ಆಡ್ ನ್ಯೂ ಪೇಜಿಗೆ ಬರ್ತೀನಿ. ಸೊ ಲೆಟ್ಸ್ ಸೇ ಕಾರ್ಡಿಯಾಲಜಿ. ಸೊ ಈ ರೀತಿ ವೆರೈಟೀಸ್ ಆಫ್ ಸರ್ವಿಸಸ್ ಅವ್ರ ಕಡೆ ಇರುತ್ತೆ. ಸೊ ನಾನು ಅಪೋಲೋ ಹಾಸ್ಪಿಟಲ್ ನ ಕ್ರಿಯೇಟ್ ಮಾಡ್ತಿದ್ದೀನಿ, ಹಾಗಾಗಿ ಈ ಸರ್ವಿಸಸ್ ಇರ್ತವೆ. ಬಟ್ ನೀವು ಬೇರೆ ಏನಾದ್ರು, ಫಾರ್ ಎಕ್ಸಾಂಪಲ್ ಒಂದು ವೆಡ್ಡಿಂಗ್ ಫೋಟೋಗ್ರಫಿ ವೆಬ್ಸೈಟ್ ಏನಾದ್ರು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅಂದಾಗ ಅವಾಗ ಬೇರೆ ಬೇರೆ ಪೇಜಸ್ ಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಕ್ಯಾಂಡಿಡ್ಸ್ ಆಗಿರ್ಬೋದು, ಪ್ರೀ ವೆಡ್ಡಿಂಗ್ ಶೂಟ್ಸ್ ಆಗಿರ್ಬೋದು, ಪೋರ್ಟ್ರೇಟ್ಸ್ ಆಗಿರ್ಬೋದು, ಈ ರೀತಿ. ಓಕೆನಾ?
ಓಕೆ, ಅರ್ಥ ಆಯ್ತು ಮೇಡಮ್. ಸೊ ನೀವು ಒಂದು ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅಂದಾಗ ನೀವು ನಿಮ್ ಕ್ಲೈಂಟ್ ಹತ್ರ ಕೇಳಿರ್ತೀರಾ ಏನೇನ್ ಸರ್ವಿಸಸ್ ಅನ್ನ ನೀವು ಪ್ರೊವೈಡ್ ಮಾಡ್ತಿದ್ದೀರಾ. ಓಕೆ ಓಕೆ. ಅಂಡ್ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಅಂತ ಅವ್ರು ನಮಗೆ ಕೊಡ್ಲೇಬೇಕು. ಅವ್ರ ಕಾಂಟ್ಯಾಕ್ಟ್ ಹ್ಮ್. ಇನ್ಫಾರ್ಮೇಶನ್ ಅಂಡ್ ಹ್ಮ್. ಏನೇನ್ ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ದಾರೆ ಅಂಡ್ ಇಮೇಜಸ್ ಇದ್ರೆ ಅವರವು ಹೌದು. ವಿಡಿಯೋಸ್ ಗಳಿದ್ರೆ ಸೊ ಇದನ್ನೆಲ್ಲ ಅವ್ರು ಪ್ರೊವೈಡ್ ಮಾಡ್ಬೇಕು. ಅಂಡ್ Okay. ನೀವು ಕ್ಲೈಂಟ್ ಹತ್ರ ನೀವು ಮಾತಾಡ್ಬೇಕಾದ್ರೆ ಅದೆಲ್ಲ ಹಾ ಮೇಡಮ್. ನೀವು ಕೇಳ್ಬೇಕಾಗುತ್ತೆ. ಓಕೆ ಓಕೆ. ಸೊ ನಿಮಗೆ ಗೊತ್ತಾಯ್ತಲ್ವಾ ಪೇಜಸ್ ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು ಅಂತ. ಹೌದು ಮೇಡಮ್, ಅರ್ಥ ಆಯ್ತು ಮೇಡಮ್. ಓಕೆನಾ. ಹ್ಮ್. ಸೊ ನೆಕ್ಸ್ಟ್ ಬಂದು ಮೆನು ಓಕೆ. ಮೆನು ಆಪ್ಷನ್. ಮೆನು ಆಪ್ಷನ್ ಏನಪ್ಪಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾನು ವೆಬ್ಸೈಟ್ಗೆ ಹೋದ್ರೆ ಓಕೆ. ಇಲ್ಲಿ ನೋಡ್ಬೋದಾ ಹೋಮ್ ಅಂಡ್ ಕಾಂಟ್ಯಾಕ್ಟ್ ಓಕೆ. ಈ ಎರಡು ಪಕ್ಕ ಪಕ್ಕ ಇದಾವೆ ಅಲ್ವಾ, ಇದನ್ನ ನಾವು ಮೆನು ಹೌದು. ಬಾರ್ ಅಂತ ಕರಿತೀವಿ. ಮೆನು ಸಿಂಪಲ್ ಆಗಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ Okay, ನೀವು ಮತ್ತೆ ನಿಮ್ ಫ್ರೆಂಡ್ಸ್ ಹೋಟೆಲ್ಗೆ ಹೋಗಿರ್ತೀರಾ ಅಂತ ಅನ್ಕೊಳ್ಳಿ. ಓಕೆ ಮೇಡಮ್. ಅಂಡ್ ನೀವು ವೆಜಿಟೇರಿಯನ್, ನಿಮ್ ಫ್ರೆಂಡ್ ಬಂದು ನಾನ್ ವೆಜಿಟೇರಿಯನ್. ಓಕೆ. ಓಕೆನಾ. ನೀವು ಒಂದು ರೆಸ್ಟೋರೆಂಟ್ಗೆ ಹೋಗಿ ಒಂದು ಮೆನು ಕಾರ್ಡ್ ಅನ್ನ ನೀವು ಕೇಳ್ತೀರಾ. ಹ್ಮ್. ಸೊ ನಾರ್ಮಲ್ ಆಗಿ ರೆಸ್ಟೋರೆಂಟ್ಸ್ ಮೆನುನ Okay. ಪ್ರೊವೈಡ್ ಮಾಡ್ತಾರಲ್ಲ ಆ ರೀತಿ ಒಂದು ಮೆನು ಕಾರ್ಡ್ ಅವರು ಕೊಡ್ತಾರೆ. ಓಕೆ ಮೇಡಮ್. ಅದ್ ಕೊಟ್ಟಾದ್ಮೇಲೆ ಆ ಒಂದೇ ಮೆನು ಕಾರ್ಡ್ ಅಲ್ಲಿ ವೆಜ್ ಮತ್ತೆ ನಾನ್ ವೆಜ್ ಎಲ್ಲ ಮಿಕ್ಸ್ ಆಗಿ ಇರುತ್ತೆ ಆ ಮೆನು ಕಾರ್ಡ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಓಕೆ ಮೇಡಮ್. ತಂದೂರಿ ರೋಟಿ ಅನ್ನೋದ್ರ ಕೆಳಗಡೆನೆ ತಂದೂರಿ ಚಿಕನ್ ಅಂತ ಹ್ಮ್. ಇರುತ್ತೆ. ಹ್ಮ್. ಸೊ ವೆಜಿಟೇರಿಯನ್ ಮತ್ತೆ ನಾನ್ ವೆಜಿಟೇರಿಯನ್ ಹೋದಾಗ ನಾರ್ಮಲಿ ವೆಜಿಟೇರಿಯನ್ಸ್ಗೆ ಕನ್ಫ್ಯೂಷನ್ ಆಗುತ್ತೆ, ಏನು ವೆಜ್ ಏನ್ ನಾನ್ ವೆಜ್ ಅಂತ. ಹೌದು ಮೇಡಮ್. ಸೊ ಅದೇ ರೀತಿ ನೀವ್ ಇನ್ನೊಂದು ರೆಸ್ಟೋರೆಂಟ್ಗೆ ಹೋಗ್ತೀರಾ ಅಂತ ಅನ್ಕೊಳ್ಳಿ. ಓಕೆ ಮೇಡಮ್. ಸೇಮ್ ಮೆನು ಕಾರ್ಡ್ನ ನೀವು ಕೇಳ್ತೀರಾ. ಓಕೆ. ಅವಾಗ ಆ ಒಂದು ರೆಸ್ಟೋರೆಂಟ್ ಅವರು ಎರಡು ಮೆನು ಕಾರ್ಡ್ ಅನ್ನ ಕೊಡ್ತಾರೆ ಅಂತ ಅನ್ಕೊಳ್ಳಿ, ಒಂದು ವೆಜಿಟೇರಿಯನ್ಗೆ ಇನ್ನೊಂದು ನಾನ್ ವೆಜಿಟೇರಿಯನ್ಗೆ. ಓಕೆ. ಸೊ ಅಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇರಲ್ಲ ಅಲ್ವಾ. ಯಾವ್ದಿರಲ್ಲ ಮೇಡಮ್. ಹೌದು. ಸೊ ಅದೇ ರೀತಿ ಕೂಡ ಓಕೆ. ಮೆನುನು ಅದೇ ರೀತಿ ನೀವು ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಪೇಜಸ್ ಅನ್ನ ಕ್ರಿಯೇಟ್ ಮಾಡಿದೀವಿ ಅಲ್ವಾ. ಹೌದು ಮೇಡಮ್. ಸೊ ಇಲ್ಲಿ ನೀವು ಡ್ಯಾಶ್ ಬೋರ್ಡ್ ಕೆಳಗಡೆ ನಿಮ್ಮ ಒಂದು ವೆಬ್ಸೈಟ್ ನೇಮ್ ಕೆಳಗಡೆ ಹಿಂಗೆ ವಿಸಿಟ್ ಸೈಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಕಾಣಿಸ್ತಿದ್ಯಾ. ಓಕೆ. ಹಾ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಹ್ಮ್. ಏನೇನು ಪೇಜಸ್ ಗಳನ್ನ ಕ್ರಿಯೇಟ್ ಮಾಡಿದೀರಾ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ. ಅದೆಲ್ಲ ಡಿಸ್ಪ್ಲೇ ಆಗುತ್ತೆ. ಓಕೆ ಮೇಡಮ್. ಓಕೆ. ಓಕೆನಾ. ಸೊ ಇವಾಗ ನಾವು Okay, ಮೆನುನ ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ಹಾ ಮೇಡಮ್. ಮೆನು ಅಂತ ಎಲ್ಲಾದ್ರೂ ಕಾಣಿಸ್ತಿದ್ಯಾ? ಮೆನು ಇಲ್ಲ ಮೇಡಮ್, ಮೆನು ಇಲ್ಲ. ಸೊ ಕಾಣಿಸ್ಲಿಲ್ಲ ಅಂತ ಅಂದಾಗ ನೀವು ಜಸ್ಟ್ ನಿಮ್ಮ ಮೌಸ್ ಕರ್ಸರ್ ಅನ್ನ ಹಾ. ಈ ರೀತಿ ಇಟ್ಕೊಂಬಂದ್ರೆ ಓಕೆ. ಸಬ್ ಆಪ್ಷನ್ಸ್ ಗಳು ಓಪನ್ ಆಗ್ತವೆ. ಹೌದು ಮೇಡಮ್. ಸೊ ಈಗ ಹೇಳಿ, ಎಲ್ಲಾದ್ರೂ ಮೆನು ಕಾಣಿಸ್ತಿದ್ಯಾ? ಹಾ, ಇದೆ ಅಲ್ಲ ಮೇಡಮ್. ಅಪಿಯರೆನ್ಸ್ ಅಲ್ಲಿ ಮೆನೂಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ. ಹೌದು ಮೇಡಮ್. ಓಕೆನಾ. ಆ ಮೆನೂಸ್ ಮೇಲೆ ಹೌದು. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಿಮ್ಗೊಂದು ಆಪ್ಷನ್ಗಳು ಬರುತ್ತೆ. ಹ್ಮ್. ಓಕೆನಾ. ಇಲ್ಲಿ ಮೆನು ನೇಮ್ ಅಂತ ಇದೆಯಲ್ಲ, ಅಲ್ಲಿ ಒಂದು ಮೆನು ನೇಮ್ ಅನ್ನ ನೀವು ಕೊಡ್ಬೇಕಾಗುತ್ತೆ. ಹ್ಮ್. ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಮೆನು ಅಂತ ಕೊಡ್ತೀನಿ. ಓಕೆ. ಓಕೆನಾ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಾವು ಆಗ್ಲೇ ಕ್ರಿಯೇಟ್ ಮಾಡಿದ್ವಿ ಗೊತ್ತಾ ಪೇಜಸ್ಗಳು, ಹಾ ಮೇಡಮ್. ಕಾರ್ಡಿಯಾಲಜಿ, ಗೈನಕಾಲಜಿ, ಹ್ಮ್. ಪೀಡಿಯಾಟ್ರಿಕ್ಸ್. ಇಲ್ಲಿ ಬಂದಿದೆ. ಕಾಣಿಸ್ತಿದೇವಲ್ವಾ. ಹೌದು ಮೇಡಮ್. ಸೊ ನೀವು ಮೆನು ನೇಮ್ ಅನ್ನ ಕೊಟ್ಟು ಕ್ರಿಯೇಟ್ ಮೆನು ಅನ್ನೋ ಆಪ್ಷನ್ ಇದೆಯಲ್ಲ, ಅದ್ರ Okay. ಮೇಲೆ ಕ್ಲಿಕ್ ಮಾಡಿದಾಗ ಹ್ಮ್. ನಿಮ್ಗೆ ನಾವು ಕ್ರಿಯೇಟ್ ಮಾಡಿದ ಪೇಜಸ್ ಗಳೆಲ್ಲ ಇಲ್ಲಿ ಬರ್ತವೆ ನೋಡಿ. ಓಕೆ. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ಆ ಎಲ್ಲಾ ಪೇಜಸ್ ನೇಮ್ ಅನ್ನು ನೀವು ಟಿಕ್ ಮಾಡ್ತಾ ಬರ್ಬೇಕು. ಓಕೆ. ಟಿಕ್ ಮಾಡಿ ಆಡ್ ಟು ಮೆನು ಅಂತ ಇದೆ ನೋಡಿ. ಓಕೆ. ಆಡ್ ಟು ಮೆನು ಮೇಲೆ ಕ್ಲಿಕ್ ಮಾಡಿದಾಗ
ಹ್ಮ್ ನಿಮ್ಮ ಒಂದು ಮೆನು ಕ್ರಿಯೇಟ್ ಆಗುತ್ತೆ, ಓಕೆ ಆಡ್ ಟು ಮೆನು, ಅಂಡ್ ಇಲ್ಲಿ ಮೆನು ಓಕೆ ನೇಮ್ಸ್ ಗಳು ಬರ್ತವೆ, ಅಂಡ್ ಇಲ್ಲಿ ಓಕೆ ಸೇವ್ ಮೆನು ಅಂತ ಕೊಡ್ಬೇಕು. ಓಕೆ ಸೇವ್ ಮೆನು ಅಂತ ಕೊಟ್ಟಾಗ ನಿಮ್ಮ ಒಂದು ಮೆನು ಕ್ರಿಯೇಟ್ ಆಗಿರುತ್ತೆ. ಓಕೆ ಮೇಡಮ್. ಓಕೆನಾ? ಸೊ ಇವಾಗ ಹ್ಮ್ ಹ್ಮ್ ನಾವು ನಮ್ಮ ವೆಬ್ಸೈಟ್ ಅನ್ನ ನೋಡಿದ್ರೆ ಈ ರೀತಿ ಇರುತ್ತೆ. ಈ ರೀತಿ ಸೇಮ್, ಏನೂ ಚೇಂಜ್ ಆಗಿಲ್ಲ. ಅಂಡ್ ಹ್ಮ್ ನಾವು ಕ್ರಿಯೇಟ್ ಮಾಡಿರೋ ಪೇಜಸ್ಗಳು ಕೂಡ ಎಲ್ಲೂ ಬಂದಿಲ್ಲ, ಮೆನು ಬಂದಿಲ್ಲ. ಹೌದು ಮೇಡಮ್. ಸೊ ಏನಕ್ಕೆ ಬಂದಿಲ್ಲ ಅಂತ ಅಂದ್ರೆ, ನಾನು ಹೇಳ್ದೆ ಅಲ್ವಾ, ಓಕೆ ಥರ್ಡ್ ಸ್ಟೆಪ್ ಬಂದು ಥೀಮ್ ಅಂತ. ಟೀಮ್ಸ್ ಥೀಮ್ ಅನ್ನ ಎಸ್ ಥೀಮ್ ಅನ್ನ ಅಪ್ಲೈ ಮಾಡಬೇಕು. ಓಕೆ ಥೀಮ್ ಏನಪ್ಪಾ ಅಂತಂದ್ರೆ ಅದು ಡೆವಲಪರ್ಸ್ ಮಾಡಿರ್ತಾರೆ. ಓಕೆ ಸೊ ಅದನ್ನ ನಾವು ಅಪ್ಲೈ ಮಾಡ್ಬೇಕಷ್ಟೇ. ಸೊ ನಾವು ಡೆವಲಪರ್ಸ್ Okay, ma'am. ಅಂತಂದ್ರೆ ಕೋಡಿಂಗ್ ಅನ್ನ ಕಲ್ತು ಮಾಡಿರುವಂತದ್ದು. ಓಕೆ ಅಂಡ್ ಅಗೇನ್ ಇಲ್ಲಿ ಅಪಿಯರೆನ್ಸ್ ಕೆಳಗಡೆ ಥೀಮ್ಸ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ. ಹೌದು ಮೇಡಮ್. ಸೊ ಆ ಥೀಮ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಹ್ಮ್ ಈ ರೀತಿ ಥೀಮ್ಸ್ ಗಳು ಓಪನ್ ಆಗ್ತವೆ. ಓಕೆ ಅಂಡ್ ಬೈ ಡಿಫಾಲ್ಟ್ ಇಷ್ಟು ಆಪ್ಷನ್ಸ್ ಗಳು ಇರ್ತವೆ. ಓಕೆ ಅಥವಾ ನೀವು ಬೇರೆ ಥೀಮ್ ಆಡ್ ಮಾಡಬೇಕು ಅಂತ ಅನ್ಕೊಂಡ್ರೆ ಇಲ್ಲಿ ಆಡ್ ನ್ಯೂ ಥೀಮ್ ಯಾ ಮೇಡಮ್. ಅದ್ರ ಮೇಲೆ ಕ್ಲಿಕ್ ಮಾಡಿ ಹ್ಮ್ ಈ ರೀತಿಯಾಗಿ ನಿಮಗೆ ಪ್ಲೆಂಟಿ ಆಫ್ ಆಪ್ಷನ್ಸ್ ಗಳು ಓಪನ್ ಆಗ್ತವೆ. ಯಾ ಸೊ ಇವಾಗ ಹಾಸ್ಪಿಟಲ್ದು ನಾವೇನಾದ್ರೂ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ತಿದೀವಿ ಅಂತ ಅಂದಾಗ ಹಾ ಮೇಡಮ್. ಹಾಸ್ಪಿಟಲ್ ಅಂತ ಸರ್ಚ್ ಮಾಡಿದಾಗ ಹಾಸ್ಪಿಟಲ್ಗೆ ಸಂಬಂಧಪಟ್ಟಿರೋ ಥೀಮ್ಸ್ ಗಳು ಓಪನ್ ಆಗ್ತವೆ. ಓಕೆ ಹಾಸ್ಪಿಟಲ್ಗೆ ಸಂಬಂಧಪಟ್ಟಂತ ಥೀಮ್ಸ್ ಗಳು ಓಪನ್ ಆಗ್ತವೆ. ಹ್ಮ್ ಸೊ ಅಥವಾ ನಿಮ್ದೇ ಯಾವ್ದಾದ್ರು ಒಂದು ಹೋನ್ ಥೀಮ್ ಇದೆ ಅಂತ ಅಂದಾಗ ಇಲ್ಲಿ ಅಪ್ಲೋಡ್ ಥೀಮ್. ಓಕೆ ಮೇಡಮ್. ಅಪ್ಲೋಡ್ ಥೀಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಚೂಸ್ ಫೈಲ್, Okay. ಒಂದು ಜಿಪ್ ಫೈಲ್ ಇರುತ್ತೆ. ಆ ಜಿಪ್ ಫೈಲ್ ನಿಮ್ಮ ಹತ್ರ ಇದ್ರೆ ನೀವು ಆ ಜಿಪ್ ಫೈಲ್ ಅನ್ನ ಓಕೆ ಹ್ಮ್ ಆಡ್ ಆಡ್ ಮಾಡಬಹುದು. ಮಾಡ್ಬೋದು. ಎಸ್. ಸೊ ಬೈ Okay. ಡಿಫಾಲ್ಟ್ ನಾನ್ ನಿಮಗೆ ಒಂದು ಥೀಮ್ ಹೇಳ್ತೀನಿ, ಆ ಥೀಮ್ ಮೇಲೆ ನೀವು ವರ್ಕ್ ಮಾಡಬೇಕು. ಏನಕ್ಕೆ Okay. ಅಂತಂದ್ರೆ ಈ ಥೀಮ್ ಮೇಲೆ ನೀವು ವರ್ಕ್ ಮಾಡಿದ್ರೆ ಓಕೆ ಮೇಡಮ್. ಬೇರೆ ಎಲ್ಲಾ ಥೀಮ್ ಮೇಲೂ ನೀವು ವರ್ಕ್ ಮಾಡ್ಬೋದು. ಯಾಕೆ ಅಂತಂದ್ರೆ ಎಲ್ಲಾ ಆಪ್ಷನ್ಸ್ ಗಳು ಈ ಥೀಮ್ ಅಲ್ಲಿ ಇದಾವೆ. ಸೇಮ್ ಇರುತ್ತೆ. ಎಸ್. ಹಾಗಾಗಿ ನಾನು ಒಂದು ಥೀಮ್ ಅನ್ನ ಹೇಳ್ತೀನಿ, ಅದು ಮೀನಾ ಮೇಜ್. ಮೀನಾ ಮೈನ್. ಮೀನಾ ಮೇಜ್. ಓಕೆ ಸೊ ಈ ಥೀಮ್ ಅನ್ನ ಮೀನಾ ಮೇಜ್. ಓಕೆ ಮೀನಾ ಮೇಜ್. ಸೊ ಓಕೆ ಬೈ ಡಿಫಾಲ್ಟ್ ನೀವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಇಲ್ಲಿ ಆಕ್ಟಿವ್ ಅನ್ನೋ ಜಾಗದಲ್ಲಿ ಇನ್ಸ್ಟಾಲ್ ಅಂತ ಇರುತ್ತೆ. ಹಾ ಮೇಡಮ್. ಸೊ ನಂದು ಆಲ್ರೆಡಿ ಇನ್ಸ್ಟಾಲ್ ಆಗಿರೋದ್ರಿಂದ ಇಲ್ಲಿ ಆಕ್ಟಿವ್ ಅಂತ ತೋರಿಸ್ತಿದೆ. ಓಕೆ ಸೊ ನೀವು ಫಸ್ಟ್ ಇನ್ಸ್ಟಾಲ್ ಮಾಡಿ ಅದಾದ್ಮೇಲೆ ಓಕೆ ಆಕ್ಟಿವ್ ಅಂತ ಆಪ್ಷನ್ ಬರುತ್ತೆ ನಿಮ್ಗೆ. ಸೊ ನಾನು Okay. ಇಲ್ಲಿ ಆಕ್ಟಿವ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಹ್ಮ್ ಸೊ ಆಕ್ಟಿವ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮುಗೀತು, ನಮ್ಮ ಒಂದು ಥೀಮ್ ನಮ್ಮ ಒಂದು ವೆಬ್ಸೈಟಿಗೆ ವೆಬ್ಸೈಟ್ ಬಂದಿರುತ್ತೆ. ಅಪ್ಲೈ ಆಗಿದೆ. ಬಂದಿರುತ್ತೆ. ಓಕೆ ಫಾರ್ ಎಕ್ಸಾಂಪಲ್ ಥೀಮ್ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ಇತ್ತು ನಮ್ಮ ವೆಬ್ಸೈಟ್. ಹಾ ಮೇಡಮ್. ಇವಾಗ ಥೀಮ್ ಅಪ್ಲೈ ಮಾಡಿದಾದ್ಮೇಲೆ ನಮ್ಮ ವೆಬ್ಸೈಟ್ ಯಾವ ರೀತಿ ಇರುತ್ತೆ ಅಂದ್ರೆ ಈ ರೀತಿ. ಓಕೆ ಓಕೆನಾ? ಹಾ 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 ವೆಬ್ಸೈಟ್ ಕ್ರಿಯೇಟ್ ಆಗೋಯ್ತು. ಹೋಮ್ ಪೇಜ್ ಇದೆ, ಓಕೆ ಕಾರ್ಡಿಯಾಲಜಿ ಹಾ. ಇದೆ, ಕಾಂಟ್ಯಾಕ್ಟರ್ಸ್ Contact. ಇದೆ, ಗೈನಕಾಲಜಿ ಇದೆ. ಓಕೆ ಪೇಜಸ್ ಬಂದ್ವು ಅಂಡ್ ಮೆನು ಬಂತು. ಓಕೆ ಮೇಡಮ್. ಓಕೆನಾ? ಬಟ್ ಓಕೆ ಒಂದ್ ಪ್ರಾಬ್ಲಮ್ ಏನಿದೆ ಅಂತಂದ್ರೆ ಇಲ್ಲಿ ಮೆನು ಪ್ರಾಪರ್ ವೇ ಅದು- ಅಲ್ಲಿ ಇಲ್ಲ. ಹಾ ಪ್ರಾಪರ್ ವೇ ಅಲ್ಲಿ ಇಲ್ಲ. ಹೌದು. ಓಕೆನಾ? ಸೊ ಕಾಂಟ್ಯಾಕ್ಟ್ ನಾನು ಲಾಸ್ಟಿಗೆ ಹೋಗ್ಬೇಕು. ಎಸ್, ಹಾ ಮೇಡಮ್. ಒಂದು ಪ್ರಾಪರ್ ವೇ ಇಲ್ಲ. ಸೊ ಹಾಗಾಗಿ ಇದನ್ನ ಪ್ರಾಪರ್ ವೇ ಅಲ್ಲಿ ನಾನು ಜೋಡಿಸ್ಬೇಕು. ಹ್ಮ್ ಸೊ ಅವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಅಗೈನ್ ಡ್ಯಾಶ್ ಬೋರ್ಡಿಗೆ ಬನ್ನಿ. ಓಕೆ ಅಗೈನ್ ಮೆನೂಸ್ ಆಪ್ಷನ್ ಇದೆಯಲ್ಲ, ಆ ಮೆನೂಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಕ್ರಿಯೇಟ್ Okay. ಮಾಡಿರೋ ಒಂದು ಮೆನು ಇದೆ. ಓಕೆನಾ? ಕಾಣಿಸ್ತಿದ್ಯಾ? ಹ್ಮ್ ಸೊ
ಸೊ ಇವಾಗ ಹಾ ಮೇಡಮ್. ನನಗೆ ಹೋಮ್ ಪೇಜ್ ಫಸ್ಟ್ ಪ್ಲೇಸ್ ಅಲ್ಲಿ ಇರಬೇಕು, ಓಕೆ. ಅಂಡ್ ಸರ್ವಿಸಸ್ ಸೆಕೆಂಡ್ ಪೇಜ್ ಅಲ್ಲಿ ಇರಬೇಕು, ಹ್ಮ್ ಅಂಡ್ ಕಾರ್ಡಿಯಾಲಜಿ ಥರ್ಡ್ ಪೇಜ್, ಪೀಡಿಯಾಟ್ರಿಕ್ ಹ್ಮ್ ಫೋರ್ತ್ ಪೇಜ್, ಅಂಡ್ ಕಾಂಟ್ಯಾಕ್ಟರ್ಸ್ ಲಾಸ್ಟ್ ಇರಬೇಕು. ಹ್ಮ್ ಸೊ ನಾನು ಚೇಂಜಸ್ ಮಾಡಿದ್ದೀನಿ. ಸೇವ್ ಮೆನು ಮೇಲೆ ಹ್ಮ್ ಕ್ಲಿಕ್ ಮಾಡಿದ್ರೆ ಅಗೇನ್ ಹ್ಮ್ ಹೋಗಿ ರಿಫ್ರೆಶ್ ಮಾಡಿದ್ರೆ ಹ್ಮ್ ಅಗೇನ್ ಸೇಮ್ ನೋಡಿ ಅದೇ ರೀತಿ ಬರ್ತಿದೆ, ಹಾ ಹೌದು ಚೇಂಜ್ ಮೇಡಮ್. ಆಗ್ತಿಲ್ಲ. ಹ್ಮ್ ಸೊ ಏನಕ್ಕೆ Change ಚೇಂಜ್ ಆಗ್ತಿಲ್ಲ? ಎಸ್, ಚೇಂಜ್ ಆಗ್ತಿಲ್ಲ. ಏನಕ್ಕೆ ಚೇಂಜ್ ಆಗ್ತಿಲ್ಲ ಅಂತ ಅಂದಾಗ, ಹಾ ಮೇಡಮ್. ಸೊ ನಾನು ಹೇಳ್ದೆ ಅಲ್ವಾ, ಹ್ಮ್ ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಅಂತ ಅಂದ್ರೆ ಹ್ಮ್ ಅದರ ಒಂದು ಲಾಸ್ಟ್ ಸ್ಟೆಪ್ ಬಂದು ಕಸ್ಟಮೈಸ್. ಯಾ ಮೇಡಮ್. ಸೊ ಕಸ್ಟಮೈಸ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವೊಂದು ಬಾಡಿಗೆ ಮನೇಲಿ ಇರ್ತೀರಾ ಅಂತ ಅನ್ಕೊಳ್ಳಿ. ಹಾ ಮೇಡಮ್. ಸೊ ಆ ಬಾಡಿಗೆ ಮನೆಯಲ್ಲಿ ಏನೂ ಇರಲ್ಲ, ಸೋಫಾ ಇರಲ್ಲ, ಹ್ಮ್ ನಥಿಂಗ್. ಹ್ಮ್ ಅಂಡ್ ಇದ್ರೂ ಕೂಡ ಆರ್ಗನೈಸ್ ವೇ ಅಲ್ಲಿ ಇರಲ್ಲ. ಹ್ಮ್ ಲೆಟ್ಸ್ ಬಚ್ಚಲ್ ಮನೇಲೆಲ್ಲೋ ಸೋಫಾ ಇಟ್ಟಿರ್ತಾರೆ, ಹೌದು. ಲೈಕ್ ಆ ತರ. ಹ್ಮ್ ಸೊ ಅದನ್ನ ನೀವು ಜೋಡಿಸ್ಕೋಬೇಕಲ್ವಾ ಕ್ಲೀನ್ ಆಗಿ. ಹೌದು ಮೇಡಮ್. ಸೊ ಹಾಲಲ್ಲಿ ಸೋಫಾಗಳು ಇರ್ಬೇಕು, ಅಂಡ್ ದೇವ್ರ ಮನೆಯಲ್ಲೇ ದೇವ್ರುಗಳು ಇರ್ಬೇಕು, ಈ ರೀತಿ. ಓಕೆ. ಸೊ ಅದೇ ರೀತಿ ಇಲ್ಲೂ ಕೂಡ ಕಸ್ಟಮೈಸ್ ನಥಿಂಗ್ ಬಟ್ ನಿಮ್ಮ ಒಂದು ವೆಬ್ಸೈಟ್ ಹೆಂಗೆಂಗೋ ಇರುತ್ತೆ. ಸಿ ಇಲ್ಲಿ ನೋಡಿ, ಹೋಮ್, ಕಾರ್ಡಿಯಾಲಜಿ, ಹ್ಮ್ ಕಾಂಟ್ಯಾಕ್ಟ್, ಹ್ಮ್ ಇದನ್ನ ನಾವು ಒಂದು ಪ್ರಾಪರ್ ವೇ ಅಲ್ಲಿ ಕಸ್ಟಮೈಸ್ ಮಾಡ್ಬೇಕು. ಓಕೆ. ಸೊ ಇಲ್ಲಿ ಅಗೇನ್ ಡ್ಯಾಶ್ ಬೋರ್ಡ್ ಅಲ್ಲಿ ನೋಡಿ, ಕಸ್ಟಮೈಸ್ ಅಂತ ಹ್ಮ್ ಎಲ್ಲಾದ್ರೂ ಆಪ್ಷನ್ ಕಾಣಿಸ್ತಿದ್ಯಾ? ಅಗೇನ್ ಕಾಣಿಸ್ಲಿಲ್ಲ ಅಂತ ಅಂದ್ರೆ ಹಾ ಅಲ್ಲ ಇದೆಯಲ್ಲ ಕರ್ಸರ್ ಮೇಡಮ್, ನೀಡಿ. ಕೆಳಗಡೆ ಓಕೆ, ಎಸ್, ಕಸ್ಟಮೈಸ್ ಅಲ್ಲಿ ಇಲ್ಲಿದೆ ಅಪಿಯರೆನ್ಸ್ ನೋಡಿ. ನಲ್ಲಿ ಇದೆ ಮೇಡಮ್. ಹ್ಮ್ ಎಸ್, ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡಿ, ಹ್ಮ್ ಅವಾಗ ಈ ರೀತಿಯಾಗಿ ಹ್ಮ್ ಓಪನ್ ಆಗುತ್ತೆ ನಿಮ್ಗೆ. ಹ್ಮ್ ಓಕೆನಾ? ಸೊ ಓಕೆ ಮೇಡಮ್. ಇಲ್ಲಿ ಸಿ, ಹ್ಮ್ ನಮ್ಮ ಒಂದು ಮೆನು ಪ್ರಾಪರ್ ವೇ ಅಲ್ಲಿ ಇಲ್ಲ. ಹೌದು ಮೇಡಮ್. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನೀವು ನೋಡಿದಾಗ ಇಲ್ಲಿ ಮೆನೂಸ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ. ಯಾ ಮೇಡಮ್. ಅದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಓಕೆ. ಮೆನೂಸ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ. ಸಿ, ಫಸ್ಟ್ ಮೆನು, ಹಾ ನಾವು ಕ್ರಿಯೇಟ್ ಮಾಡಿರೋ ಒಂದು ಮೆನು ಇದೆ. ಹಾ ಮೇಡಮ್. ಒನ್ ಸೆಕೆಂಡ್. ಯಾ, ಕ್ರಿಯೇಟ್ ಮಾಡಿದಾದ್ಮೇಲೆ ಇಲ್ಲಿ ಬರುತ್ತೆ ನೋಡಿ. ಅಥವಾ ನೀವು ಬೇರೆ ಏನಾದ್ರೂ ಆಡ್ ಐಟಮ್ಸ್ ಮಾಡ್ಬೇಕಾ, ಬೇರೆ ಯಾವ್ದಾದ್ರು ಪೇಜಸ್ ಅನ್ನ ಮೆನುನ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಈ ಆಡ್ ಐಟಮ್ಸ್ ಮೇಲೆ ಓಕೆ. ಕೊಡೋದು ಎಸ್ ಕ್ರಿಯೇಟ್ ಕ್ರಿಯೇಟ್ ಮಾಡ್ಬೇಕು. ಮಾಡೋದು. ಎಸ್, ಓಕೆ. ಅಂಡ್ ನಿಮ್ಮ ಒಂದು ಲೊಕೇಶನ್ಸ್, ಈ ಮೆನು ಲೊಕೇಶನ್ಸ್ ಎಲ್ಲೆಲ್ಲಿ ಬರಬೇಕು ಓಕೆ. ಅನ್ನೋದು ಏನಾದ್ರೂ ಬೇಕು ಅಂತಂದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಪ್ರೀ ಹೆಡರ್ ಮೆನು ಓಕೆ. ಸಿ ಓಕೆ. ಮೇಲೆ ಬರುತ್ತೆ. ಹಾ ಮೇಡಮ್. ಅಥವಾ ಪ್ರೀ ಹೆಡರ್ ಮೆನು ಬೇಡ, ನಮಗೆ ಪ್ರೈಮರಿ ಹೆಡರ್ ಮೆನು ಬೇಕು ಅಂತಂದ್ರೆ ಸಿ ಹ್ಮ್ ಇಲ್ಲಿ ಬರುತ್ತೆ. ಹ್ಮ್ ಅಂಡ್ ಫೂಟರ್ ಮೆನು ಬೇಕು ಅಂತ ಅಂದ್ರೆ ಸಿ, ನಾನು ಹ್ಮ್ ಹೇಳ್ದೆ ಅಲ್ವಾ ಫೂಟರ್ ಅಲ್ಲಿ ಬರುತ್ತೆ ಮೆನು ಅಂತ. ಹೌದು ಮೇಡಮ್. ಸೊ ಇಲ್ಲಿ ಫೂಟರ್ ಅಲ್ಲಿ ಬಂದಿದೆ ನೋಡಿ, ಹ್ಮ್ ಕಾಣಿಸ್ತಿದ್ಯಾ? ಸೊ ನನಗೆ ಹಾ ಮೇಡಮ್. ಬೇಕಾಗಿರೋದು ಅಂತ ಅಂದ್ರೆ ನನಗೆ ಪ್ರೀ ಹೆಡರ್ ಮೆನುನು ಬೇಡ, ಫೂಟರ್ ಮೆನುನು ಹ್ಮ್ ಬೇಡ, ಪ್ರೈಮರಿ ಓಕೆ. ಹೆಡರ್ ಸಾಕು ಅಂತ. ಓಕೆ. ಓಕೆನಾ? ಸೊ ಇಲ್ಲಿ ನೋಡಿ, ನಮ್ಮ ಒಂದು ಮೆನು ಪ್ರಾಪರ್ ವೇ ಅಲ್ಲಿ ಅಡ್ಜಸ್ಟ್ ಆಯ್ತು. ಹಾ ಹೋಮ್, ಹಾ ಸರ್ವಿಸಸ್, ಕಾರ್ಡಿಯಾಲಜಿ, ಓಕೆ. ಪೀಡಿಯಾಟ್ರಿಕ್, ಓಕೆ. ಹ್ಮ್ ಗೈನಕಾಲಜಿ, ಕಾಂಟ್ಯಾಕ್ಟರ್ಸ್ ಹ್ಮ್ ಒಂದು ಹ್ಮ್ ಪ್ರಾಪರ್ ವೇ ಅಲ್ಲಿ ಬಂತಾ? ಅದೇ ಮೇಡಮ್, ಹೆಂಗ್ ಮಾಡಿದ್ರಿ ಮೇಡಮ್ ಅದು? ಅದೇ ಸಿ, ನೀವು ಪೇಜಸ್ ಸೆಟ್ ಮಾಡಿದ್ರಲ್ಲ ಅಲ್ಲಿ ಮಾಡಿದ್ರಾ? ಎಸ್ ಎಸ್, ಓಕೆ. ಓಕೆ. ಓಕೆನಾ? ಸೊ ಹಾ ಪಬ್ಲಿಷ್ ಅನ್ನೋ ಆಪ್ಷನ್ ಇರುತ್ತೆ ನೋಡಿ, ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಹ್ಮ್ ಕ್ಲಿಕ್ ಮಾಡ್ಲಿಲ್ಲ ಅಂತಂದ್ರೆ ನೀವೇನೇ ಚೇಂಜಸ್ ಮಾಡಿದ್ರು ಕೂಡ ಅದು ವೇಸ್ಟ್ ಹ್ಮ್ ಆಗುತ್ತೆ. ಹ್ಮ್ ಓಕೆನಾ? ಸೊ ಪಬ್ಲಿಷ್ ಮೇಲೆ ಓಕೆ ಕ್ಲಿಕ್ ಮೇಡಮ್. ಮಾಡಿ. ಅಂಡ್ ಅಗೈನ್ ನೀವು ಬ್ಯಾಕ್ ಬಂದ್ರೆ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ರೆ ಸಿ ಇಲ್ಲಿ ನಿಮ್ಗೆ ಓಕೆ. ಹೋಮ್ ಪೇಜ್, ಸರ್ವಿಸಸ್ ಪೇಜ್, ಕಾರ್ಡಿಯಾಲಜಿ, ಪೀಡಿಯಾಟ್ರಿಕ್ ಓಕೆ. ಎಲ್ಲಾನು ಬಂದಿದೆ. ಬಟ್
ಹಾ ಮೇಡಮ್. ನನಗೆ ಈ ಸರ್ವಿಸ್ ಅನ್ನೋ ಪೇಜ್ ಕೆಳಗಡೆ ಕಾರ್ಡಿಯಾಲಜಿ ಬರಬೇಕು, ಹ್ಮ್ ಪೀಡಿಯಾಟ್ರಿಕ್ಸ್ ಬರಬೇಕು, ಗೈನಕಾಲಜಿ ಬರಬೇಕು. ಓಕೆ. ಸೊ ಅದನ್ನ ನಾವ್ ಯಾವ ರೀತಿ ಮಾಡೋದು ಅಂತಂದ್ರೆ, ಅಗೇನ್ ನೀವು ಮೆನುಗೆ ಹೋಗಿ, ಹ್ಮ್ ಅಪಿಯರೆನ್ಸ್ ಕೆಳಗಡೆ ಮೆನೂಸ್ ಆಪ್ಷನ್ಗೆ ಹೋದ್ರೆ ಅಗೇನ್ ಹ್ಮ್ ನಾವು ಒಂದು ಕ್ರಿಯೇಟ್ ಮಾಡಿರೋ ಒಂದು ಮೆನು ಓಪನ್ ಆಗುತ್ತೆ. ಓಕೆ ಮೇಡಮ್. ಸೊ ನನಗೆ ಸರ್ವಿಸ್ ಕೆಳಗಡೆ ಕಾರ್ಡಿಯಾಲಜಿ ಬರಬೇಕು ಅಂಡ್ ಪೀಡಿಯಾಟ್ರಿಕ್ಸ್ ಗೈನಕಾಲಜಿ ಬರಬೇಕು. ಹ್ಮ್ ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಮೌಸ್ ಇದೆಯಲ್ಲ, ನಿಮ್ಮ ಕರ್ಸರ್, ಹ್ಮ್ ನಿಮ್ಮ ಮೌಸ್ ನ ಪ್ರೆಸ್ ಮಾಡಿ ರೈಟ್ ಹ್ಯಾಂಡ್ ಸೈಡಿಗೆ ಎಳಿಬೇಕು. ಓಕೆ. ಸೊ ಇಲ್ಲಿ ನೋಡ್ಬೋದು ಸಬ್ ಐಟಮ್ಸ್ ಅಂತ ಬಂತು. ಹಾ 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 ಸೊ ಈ ರೀತಿ ಮಾಡಿ ನೀವು ಸೇವ್ ಮೆನು ಮಾಡಿದ್ರೆ ಓಕೆ. ನಿಮ್ಮ ಒಂದು ಮೆನು ಪರ್ಫೆಕ್ಟ್ ಆಗಿ ಅಡ್ಜಸ್ಟ್ ಆಗಿರುತ್ತೆ. ಸಿ ಇಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಹಾ ಬಟ್ ನೀವು ರಿಫ್ರೆಶ್ ಮಾಡಿದ್ರೆ ಸಿ ಹೋಮ್, ಹಾ 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 ಸರ್ವಿಸಸ್ ಓಕೆ 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 ಅಂಡ್ ಕಾಂಟ್ಯಾಕ್ಟಸ್. ಸರ್ವಿಸ್ ಓಕೆ ಕೆಳಗಡೆ ಸಿ ಕಾರ್ಡಿಯಾಲಜಿ, ಪೀಡಿಯಾಟ್ರಿಕ್ಸ್, ಗೈನಕಾಲಜಿ. ಓಕೆ. ನಾವು ಈ ರೀತಿ ಮೆನುಗೆ ಹೋಗಿ ಸರ್ವಿಸಿಗೆ ಹೋಗ್ಬೇಕಲ್ಲ ಮೇಡಮ್? ಮೆನುಗೆ ಹೋಗಿ ಸರ್ವಿಸ್ ಪೇಜಸ್ಗೆ ಹೋಗ್ಬೇಕು. ಓಕೆ. ಓಕೆನಾ? ಸರ್ವಿಸ್ ಪೇಜಿಗೆ ಹೋಗಿ ಅವನ್ನ ಸೈಡಿಗೆ Yes, yes. ಇದನ್ನ ನಿಮಗೆ ಮಾಡಬೇಕು. ಕನ್ಫ್ಯೂಷನ್ ಆದ್ರೆ ನಾನು ನಾಳೆ ಬೇಕಾದ್ರೂ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಹ್ಮ್ ಅಂಡ್ ನಾನು ಈ ಒಂದು ಕ್ಲಾಸ್ ಅನ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಓಕೆ ಮೇಡಮ್. ಓಕೆನಾ? ಹ್ಮ್ ಸೊ ಇವಾಗ ನಾವು ಕಸ್ಟಮೈಸ್ ಮಾಡಬೇಕು. ಸೊ ನಾನು ಹೇಳ್ದೆ ಅಲ್ವಾ ಕಸ್ಟಮೈಸ್ ಅಂದ್ರೆ ಏನು ಅಂತ. ಹಾ ಮೇಡಮ್. ಅಂಡ್ ಅಪಿಯರೆನ್ಸ್ ಕೆಳಗೋಗಿ ಇಲ್ಲಿ ಸಿ ಕಸ್ಟಮೈಸ್ ಅನ್ನೋ ಆಪ್ಷನ್ ಇರುತ್ತೆ. ಕಸ್ಟಮೈಸ್ ಮೇಲೆ ಹ್ಮ್ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಿಮಗೆ ಆಪ್ಷನ್ಸ್ ಗಳು ಕಂಡು ಬರ್ತವೆ. ಹ್ಮ್ ಕಸ್ಟಮೈಸ್ ನಥಿಂಗ್ ಬಟ್ ಇಲ್ಲೊಂದು ವೆಬ್ಸೈಟ್ ಐತಿ. ನಾನಿಲ್ಲಿ ಅಪೋಲೋ ಹಾಸ್ಪಿಟಲ್ ನ ಕ್ರಿಯೇಟ್ ಮಾಡ್ತಿರೋದು. ಅಪೋಲೋ ಕ್ಲೈಂಟಿಗೆ ನಾನು ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ತಿರೋದು. ಸೊ ಇಲ್ಲಿ ಅಪೋಲೋ ಹಾಸ್ಪಿಟಲ್ಗೆ ಸಂಬಂಧಪಟ್ಟಂತ ಇಮೇಜಸ್ ಇಲ್ಲ, ಅಪೋಲೋ ಹಾಸ್ಪಿಟಲ್ಗೆ ಸಂಬಂಧಪಟ್ಟಂತ ನ್ಯೂಸು ಏನು ಇಲ್ಲ. ಸೊ ಇದನ್ನೆಲ್ಲ ಆಡ್ ಮಾಡೋ ಪ್ರೋಸೆಸ್ ಅನ್ನ ನಾವು ಕಸ್ಟಮೈಸ್ ಅಂತ ಕರಿತೀವಿ. ಓಕೆನಾ? ಈಗ ಈ ವೆಬ್ಸೈಟ್ ಅನ್ನ ಅಪೋಲೋ ವೆಬ್ಸೈಟ್ ಆಗಿ ನಾವು ಬದಲಾಯಿಸ್ಬೇಕು. ಹಾಗೆ ನೀವೇನ್ ಮಾಡ್ಬೇಕು ಅಂದ್ರೆ ಡ್ಯಾಶ್ ಬೋರ್ಡಿಗೆ ಬರಬೇಕು. ಡ್ಯಾಶ್ ಬೋರ್ಡಿಗೆ ಬಂದು ಇಲ್ಲಿ ಕಸ್ಟಮೈಸ್ ಅಂತ ಆಪ್ಷನ್ ಇದೆ ನೋಡಿ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾದಂತ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಪ್ರತಿಯೊಂದು ಆಪ್ಷನ್ಗೂ ಹೋಗ್ಬೇಕಾಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ಇವಾಗ ನೀವು ಹೊಸ ಮೊಬೈಲ್ ನ ತಗೊಂಡಿದ್ದೀರಾ, ನಿಮ್ಗೆ ಆ ಮೊಬೈಲ್ ನ ಆಪರೇಟ್ ಮಾಡೋದು ಯಾರು ಕಲಿಸ್ಕೊಡ್ತಾರೆ? ಯಾರು ಇಲ್ಲ. ನಾವೇ ಆ ಮೊಬೈಲ್ ಮೇಲೆ ಬಿದ್ದು ಉಳ್ಳಾಡಿ ಅದ್ ಮಾಡಿ ಇದ್ ಮಾಡಿ ಎಲ್ಲ ಕಲ್ತ್ಕೋತೀವಿ ನಾವು. ಯಾಕೆ ಅಂತಂದ್ರೆ ಅಲ್ಲಿ ನಮ್ಗೆ ಇಂಟ್ರೆಸ್ಟ್ ಇರುತ್ತೆ, ಮೊಬೈಲ್ ನ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋ ಒಂದು ಕಲಿಯೋ ಒಂದು ಇಂಟ್ರೆಸ್ಟ್ ಇರುತ್ತೆ. ಅದೇ ಇಂಟ್ರೆಸ್ಟ್ ಇಲ್ಲೂ ಕೂಡ ಇರಬೇಕು. ಆ ಇಂಟ್ರೆಸ್ಟ್ ಇಲ್ಲ ನಿಮ್ಗೆ ಇದ್ದಾಗ ಮಾತ್ರ ನೀವು ಒಂದು ಪ್ರಾಪರ್ ಆದಂತ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡೋಕ್ ಸಾಧ್ಯ. ಓಕೆನಾ? ಸೊ ಈಗ ಇಲ್ಲಿ ಅಪ್ಗ್ರೇಡ್ ನಾವು ಅಂತ ಇದೆ. ಅಂದ್ರೆ ನಾವಿವಾಗ ಮೀನಾಮೇಸ್ ಥೀಮ್ ಏನ್ ಮಾಡಿದೀವಿ, ಇನ್ಸ್ಟಾಲ್ ಮಾಡಿ ಆಕ್ಟಿವೇಟ್ ಮಾಡಿದ್ವಿ, ಅದು ಪ್ರೋ ವರ್ಷನ್ ಕೂಡ ಇದೆ. ಸೊ ಅದಕ್ಕೆ ಇಲ್ಲಿ ಅಪ್ಗ್ರೇಡ್ ಅಂತ ಕೇಳ್ತಿದೆ. ನಮ್ಗೇನು ಅಪ್ಗ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ, ನಾವ್ ಹಿಂಗೆ ಫ್ರೀ ವರ್ಷನ್ ಯೂಸ್ ಮಾಡೋಣ ಸಾಕು ನಮ್ಗೆ, ಅಪ್ಗ್ರೇಡ್ ಬೇಡ. ಸೊ ಇಲ್ಲಿ ಸೈಟ್ ಐಡೆಂಟಿಟಿ ಫಸ್ಟ್ ಆಪ್ಷನ್ ಬಂದು ಸೈಟ್ ಐಡೆಂಟಿಟಿ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಸೈಟ್ ಟೈಟಲ್ ಬಂದು ಇಲ್ಲಿ ಪಾಂಡಾ ಅಂತ ಇದೆ. ಓಕೆನಾ? ನಾನಿಲ್ಲಿ ಅಪೋಲೋ ಅಂತ ಚೇಂಜ್ ಮಾಡ್ತೀನಿ. ಅಪೋಲೋ ಬಿಕಾಸ್ ಅಪೋಲೋ ಹಾಸ್ಪಿಟಲ್ಗೆ ನಾನು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ತಿರೋದ್ರಿಂದ ಅಪೋಲೋ ಅಂತ ನೇಮ್ ಅನ್ನ ಚೇಂಜ್ ಮಾಡ್ತೀನಿ. ಅಂಡ್ ಸೆಲೆಕ್ಟ್ ಎ ಲೋಗೋ. ಇಫ್ ಇನ್ ಕೇಸ್ ಅಪೋಲೋ ಹಾಸ್ಪಿಟಲ್ ಒಂದು ಲೋಗೋ ಇರುತ್ತಲ್ಲ, ಆ ಲೋಗೋನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಸಿಂಪಲ್ ಸೆಲೆಕ್ಟ್ ಲೋಗೋ ಅಂತ ಹೇಳಿ ಆ ಒಂದು ಲೋಗೋನ ಅಪ್ಲೋಡ್ ಮಾಡಿದ್ರೆ ಆಗೋಯ್ತು. ಟ್ಯಾಗ್ ಲೈನ್ ಅಂತ ಇರುತ್ತೆ, ಇದು ನಿಮಗೆ ಬೇಕಿದ್ರೆ ನೀವು ಮಾಡ್ಕೋಬಹುದು.
ನಾನಿಲ್ಲಿ ಟ್ಯಾಗ್ ಲೈನ್ ಏನು ಇಡೋಕೆ ಹೋಗ್ತಿಲ್ಲ. ಸೊ ನನಗೆ ಬೇಕಾಗಿದ್ದು ಅಪೋಲೋ ಹಾಸ್ಪಿಟಲ್ ಅಂತ ಅಲ್ವಾ, ಸೊ ಅಪೋಲೋ ಅಂತ ಹೇಳಿ ನಾನು ಚೇಂಜ್ ಮಾಡಿದ್ದೀನಿ. ಅದಾದ್ಮೇಲೆ ಪಬ್ಲಿಷ್ ಅಂತ ಕೊಡ್ಲೇಬೇಕು, ಇಲ್ಲ ಅಂತಂದ್ರೆ ನೀವು ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ. ಓಕೆನಾ, ಸೈಟ್ ಐಡೆಂಟಿಟಿ ಆಯ್ತು. ನೆಕ್ಸ್ಟ್ ಕಲರ್ಸ್, ಬ್ಯಾಕ್ ಗ್ರೌಂಡ್ ಕಲರ್ನ ಕೂಡ ನೀವು ಚೇಂಜ್ ಮಾಡ್ಬೋದು. ಆಸ್ ಆಫ್ ನಾವು ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ವೈಟ್ ಕಲರ್ ಇದೆ ಅಲ್ವಾ, ಸೊ ಇಲ್ಲಿ ನಾನು ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಯೆಲ್ಲೋ ಕಲರಿಗೆ ಚೇಂಜ್ ಮಾಡ್ತೀನಿ ನಾನು. ಬ್ಯಾಕ್ ಗ್ರೌಂಡ್ ಕಲರ್, ಸೊ ಇದು ಆಕ್ಚುಲಿ ಯೆಲ್ಲೋ ಕಲರಿಗೆ ಚೇಂಜ್ ಆಗಿರುತ್ತೆ. ಪಬ್ಲಿಷ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ನನಗೆ ವೈಟೇ ಚೆನ್ನಾಗಿದೆ, ಸೊ ನಾನು ವೈಟ್ ಅಲ್ಲೇ ಇರ್ತೀನಿ. ನಿಮಗೆ ಕಲರ್ಸ್ ಚೇಂಜ್ ಆಗಬೇಕು ಅಂತಂದ್ರೆ ನೀವು ಬ್ಯಾಕ್ ಗ್ರೌಂಡ್ ಕಲರ್ನ ಚೇಂಜ್ ಮಾಡ್ಕೋಬಹುದು. ಓಕೆನಾ, ಅಗೇನ್ ಸೈಟ್ ಐಡೆಂಟಿಟಿ ಆಯ್ತು, ಕಲರ್ಸ್ ಆಯ್ತು. ಹೆಡರ್ ಇಮೇಜ್, ನಥಿಂಗ್ ಬಟ್ ಈ ಹೋಮು, ಅಬೌಟಸು, ಕಾಂಟ್ಯಾಕ್ಟಸು, ಕಾರ್ಡಿಯಾಲಜಿ, ಇದು ಮೆನು ಪ್ಲೇಸ್ ಇದೆಯಲ್ಲ, ಇದನ್ನ ನಾವು ಹೆಡರ್ ಅಂತ ಕರಿತೀವಿ. ಸೊ ಇಲ್ಲಿ ಯಾವುದೇ ರೀತಿಯಾದಂತ ಒಂದು ಇಮೇಜ್ ಇಲ್ಲ, ನೋಡಿದ್ರ ಇಲ್ಲಿ ಒಂದು ಟೆಂಪ್ಲೇಟ್ ಇದೆ, ವೈಟ್ ಕಲರ್ ಒಂದು ಬ್ಯಾಕ್ ಗ್ರೌಂಡ್ ಇದೆ, ಅದನ್ನ ಬಿಟ್ರೆ ಬೇರೆ ಯಾವುದು ಕೂಡ ಅಲ್ಲಿ ಒಂದು ಇಮೇಜ್ ಇಲ್ಲ. ನಿಮಗೆ ಇಫ್ ಇನ್ ಕೇಸ್ ನೀವು ಇಮೇಜ್ ಅನ್ನ ಆಡ್ ಮಾಡ್ಬೇಕು ಅಂತ ಅನ್ಸಿದ್ರೆ ನೀವು ಆಡ್ ಮಾಡ್ಕೋಬಹುದು. ನಾನಿಲ್ಲಿ ಜಸ್ಟ್ ಒಂದು ಪ್ರಾಕ್ಟೀಸ್ ಪರ್ಪಸ್ಗೋಸ್ಕರ ನಾನು ಇಲ್ಲಿ ಕೇಳ್ತಿದ್ದೀನಿ. ಸಿ ಬಂತು, ಇದು ಮೆನು ಪ್ಲೇಸ್ ಇದೆ ಅಲ್ವಾ, ಈ ಮೆನು ಪ್ಲೇಸಿನ ಮೇಲ್ ಸ್ವಲ್ಪ ಸ್ಪೇಸ್ ಇರುತ್ತೆ, ಅದನ್ನ ನಾವು ಹೆಡರ್ ಅಂತ ಕರಿತೀವಿ. ಸೊ ಆ ಹೆಡರ್ಗೆ ನೀವು ಈ ಪ್ಲೇಸ್ ಅನ್ನ, ಈ ಫೋಟೋನ ಆಡ್ ಮಾಡಿದ್ರೆ ಈ ರೀತಿ ಕಾಣುತ್ತೆ ದರಿದ್ರವಾಗಿ. ಸೊ ಹಾಗಾಗಿ ನನ್ಗೆ ಈ ಇಮೇಜ್ ಅನ್ ಬೇಡ, ಸೊ ನಾನು ಹೈಡ್ ಇಮೇಜ್ ಮಾಡಕ್ ಬಿಡ್ತೀನಿ, ನನ್ಗೆ ಹಿಂಗೆ ಚೆನ್ನಾಗಿರುತ್ತೆ. ಓಕೆನಾ, ಅಷ್ಟೇ. ಹೆಡರ್ ಇಮೇಜ್ ನಥಿಂಗ್ ಬಟ್ ಈ ಮೆನು ಆಪ್ಷನ್ ಏನಿದೆ ಅಲ್ವಾ, ಈ ಮೆನು ಆಪ್ಷನ್ ಮೇಲೆ ಸ್ವಲ್ಪ ಸ್ಪೇಸ್ ಇರುತ್ತೆ. ಆ ಸ್ಪೇಸ್ಗೆ ನಿಮಗೆ ಬೇಕಾದ್ರೆ ನೀವು ಇಮೇಜ್ ಅನ್ನ ಆಡ್ ಮಾಡ್ಕೋಬಹುದು. ಬಟ್ ಹಂಗೆ ಆಡ್ ಮಾಡಿದ್ರೆ ದರಿದ್ರವಾಗಿ ಕಾಣುತ್ತೆ, ಆ ರೀತಿ ಎಲ್ಲ ನೀವು ಮಾಡಕ್ ಹೋಗ್ಬೇಡ್ರಿ. ಹಾಗೆ ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಇಮೇಜ್ ಸೆಲೆಕ್ಟ್. ಹಾಗೆ ನಿಮಗೆ ಬ್ಯಾಕ್ ಗ್ರೌಂಡ್ ಇಮೇಜ್ ಬೇಕು ಅನ್ನೋದಾದ್ರೆ ನೀವು ಚೂಸ್ ಮಾಡ್ಕೊಬಹುದು. ಪ್ರೆಸೆಂಟ್ ಡಿಫಾಲ್ಟ್ ಆಗೈತೆ. ಫಿಲ್ ಸ್ಕ್ರೀನ್ ಬೇಕಾ, ಫಿಟ್ ಟು ಸ್ಕ್ರೀನ್ ಬೇಕಾ, ಇದಿರುತ್ತೆ. ಆಕ್ಚುಲಿ ನೀವು ಇದನ್ನೆಲ್ಲ ನೀವು ಒಂದು ಪಬ್ಲಿಷ್ ಮಾಡಿದಾಗ ಗೊತ್ತಾಗುತ್ತೆ. ನಾನೀಗ ಇದನ್ನೆಲ್ಲ ಮಾಡಕ್ ಕುತ್ಕೊಳ್ಳಲ್ಲ. ನೀವು ಇಫ್ ಇನ್ ಕೇಸ್ ಪ್ರಾಕ್ಟೀಸ್ ಮಾಡ್ತಿದ್ರೆ ನೀವು ಇದನ್ನೆಲ್ಲ ಆಪ್ಷನ್ ಥ್ರೂ ಆಗಿ ಹೋಗ್ಬೇಕು. ನಾನು ಈಗ ಎಲ್ಲಾ ಆಪ್ಷನ್ ನೀವು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಕುತ್ಕೊಂಡ್ರೆ ಒಂದು 3 hours ಆದ್ರೂ ಕ್ಲಾಸ್ ಮುಗಿಯಲ್ಲ. ಓಕೆನಾ, ಸೊ ಇಲ್ಲಿ ಬಂತು ನೋಡ್ರಿ, ಮೆನುನ ನಾನು ಕ್ಲಿಯರ್ ಆಗಿ ಆರ್ಡರ್ ಮಾಡಿದೆ. ಅಂದ್ರೆ ಹೋಮ್ ಪೇಜ್ ಫಸ್ಟ್ ಬರಬೇಕು, ಅಬೌಟ್ ಅಸ್ ಆಮೇಲೆ ನೆಕ್ಸ್ಟ್ ಬರಬೇಕು, ಅದಾದ್ಮೇಲೆ ಸರ್ವಿಸ್ ಪೇಜ್ ಬರಬೇಕು, ಆ ಸರ್ವಿಸ್ ಪೇಜ್ ಆದ್ಮೇಲೆ ಕಾರ್ಡಿಯಾಲಜಿ, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಈ ರೀತಿ ಆಪ್ಷನ್ಸ್ ಬರಬೇಕು. ಬಟ್ ಇಲ್ಲಿ ಬಂದಿಲ್ಲ. ಏನಕ್ಕೆ ಬಂದಿಲ್ಲ ಅಂತಂದ್ರೆ, ಕಸ್ಟಮೈಸ್ ಆಪ್ಷನ್ ಅಲ್ಲಿ ಮೆನು ಅಂತ ಆಪ್ಷನ್ ಇರುತ್ತೆ ಅಲ್ವಾ, ಆ ಮೆನು ಅಲ್ಲಿ ನಾವು ಕ್ರಿಯೇಟ್ ಮಾಡಿರ್ತೀವಲ್ಲ ಮೆನುನ, ಆ ಮೆನುನ ಅಪ್ಲೋಡ್ ಮಾಡಿರಲ್ಲ, ಅದಕ್ಕೆ ಅದು ಆ ರೀತಿ ಬರುತ್ತೆ. ಇವಾಗ ನಾನು ಏನ್ ಮಾಡ್ಬೇಕಂತಂದ್ರೆ, ಇಲ್ಲಿ ನಾನು ಕ್ರಿಯೇಟ್ ಮಾಡಿದ ಫಸ್ಟ್ ಮೆನು ಐತಲ್ಲ, ಆ ಫಸ್ಟ್ ಮೆನು ಇಲ್ಲಿದೆ. ಆ ಫಸ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಮಾಡಿದಾದ್ಮೇಲೆ ಇಲ್ಲಿದೆ ನೋಡಿ, ಕರೆಕ್ಟ್ ಆಗಿ ಹೋಮ್ ಪೇಜ್, ಅಬೌಟ್ ಅಸ್ ಪೇಜ್, ಸರ್ವಿಸಸ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಈ ರೀತಿ. ಸೊ ಆ ಮೆನು ಮೇಲೆ ಕ್ಲಿಕ್ ಮಾಡಿ, ಅದಾದ್ಮೇಲೆ ಇಲ್ಲಿ ಬರುತ್ತೆ ನೋಡಿ ಮೆನು ಲೊಕೇಶನ್ಸ್. ಅಂದ್ರೆ ನಿಮ್ಮ ಮೆನುನ ನೀವ್ ಎಲ್ಲೆಲ್ಲಿ ತೋರಿಸ್ಬೇಕು ಅನ್ಕೊಂಡಿದ್ದೀರಾ. ಪ್ರೀ ಹೆಡರ್ ಮೆನುನಾ ಅಂತಂದ್ರೆ ಇಲ್ಲಿ ನಾನು ಹೇಳಿದ್ನಲ್ಲ ಹೆಡರ್ ಇರುತ್ತೆ ಅಂತ, ಇಲ್ಲಿ ಬೇಕಾ, ಅಥವಾ ಪ್ರೈಮರಿ ಹೆಡರ್ ಮೆನು ಅಂತಂದ್ರೆ ಫಸ್ಟ್ ಮೆನು ಇತ್ತಲ್ಲ,
ಅದೇ ಪ್ಲೇಸ್ ಅಲ್ಲಿ ಇರ್ಬೇಕಾ, ಅಥವಾ ಫೂಟರ್ ಮೆನು ನಥಿಂಗ್ ಬಟ್ ಕೆಳಗಡೆ ಮೆನು ಬರ್ಬೇಕಾ ಅಂತ. ಇವಾಗ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ ನೋಡಿ ಮೆನು, ಹೋಮ್ ಪೇಜ್, ಅಬೌಟ್ ಅಸ್ ಪೇಜ್, ಸರ್ವಿಸಸ್ ಪೇಜ್, ಈ ರೀತಿ. ಸೊ ನನಗೆ ಈ ಫೂಟರ್ ಮೆನು ಬೇಡ, ಪ್ರೀ ಹೆಡರ್ ಮೆನುನು ಬೇಡ, ಪ್ರೈಮರಿ ಹೆಡರ್ ಮೆನು ಇಸ್ ಎನಫ್. ಓಕೆನಾ? ಸೊ ಪಬ್ಲಿಷ್ ಮಾಡಿ. ಪಬ್ಲಿಷ್ ಮಾಡಿದಾದ್ಮೇಲೆ ಅಗೇನ್ ನಿಮ್ಮ ಒಂದು ವೆಬ್ಸೈಟ್ ಹೋಗಿ ಹೋಮ್, ಅಬೌಟ್ ಅಸ್, ಕಾಂಟ್ಯಾಕ್ಟ್ ಪೇಜ್, ಕಾರ್ಡಿಯಾಲಜಿ, ಈ ರೀತಿ ಒಂದು ಅಲೈನ್ಮೆಂಟ್ ಅಲ್ಲಿ ಇತ್ತು ಅಂತಂದ್ರೆ ಪಜಲ್ ಆಗಿತ್ತು ಎಲ್ಲ. ಸೊ ಈಗ ನಾನು ಮೆನುಗೆ ಹೋಗಿ ಅಪ್ಲೋಡ್ ಮಾಡಿದಾದ್ಮೇಲೆ ಈಗ ಕರೆಕ್ಟ್ ಆಗೈತೆ. ಹೋಮ್ ಪೇಜ್, ಅಬೌಟ್ ಅಸ್ ಪೇಜ್, ಸರ್ವಿಸಸ್ ಪೇಜ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಕಾರ್ಡಿಯಾಲಜಿ, ಕಾಂಟ್ಯಾಕ್ಟಸ್. ಸೊ ಇವಾಗ ನನಗೆ ಏನ್ ಬೇಕಪ್ಪ ಅಂತಂದ್ರೆ ಈ ಸರ್ವಿಸ್ ಪೇಜ್ ಅಂಡರ್ ಅಲ್ಲಿ ನನಗೆ ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಕಾರ್ಡಿಯಾಲಜಿ ಬರಬೇಕು. ಹಿಂಗ ಅಕ್ಕಪಕ್ಕ ಐತಲ್ಲ, ಹಿಂಗ ಅಕ್ಕಪಕ್ಕ ಬರಬಾರ್ದು. ನನಗೆ ಸರ್ವಿಸ್ ಪೇಜ್ ಬಿಲೋದಲ್ಲಿ ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಕಾರ್ಡಿಯಾಲಜಿ ಬರಬೇಕು. ಸೊ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅಗೇನ್ ಹೋಗಿ ಮೆನು ಆಪ್ಷನ್ಗೆ ಹೋಗಿ ಈ ಸರ್ವಿಸ್ ಪೇಜ್ ಅಂಡರ್ ಅಲ್ಲಿ ಎಲ್ಲ ಆಪ್ಷನ್ಸ್ ಇದಾವಲ್ಲ, ಕರ್ಸರ್ ಹಿಡಿದು ಸ್ವಲ್ಪ ಸೈಡ್ಗೆ ಎಳಿರಿ. ಎಳೆದ್ಬಿಟ್ಟು ಪಬ್ಲಿಷ್ ಮಾಡಿ. ಪಬ್ಲಿಷ್ ಮಾಡಿದಾದ್ಮೇಲೆ ಇಲ್ಲಿಗೆ ಬನ್ನಿ. ಹೋಮ್ ಪೇಜ್, ಅಬೌಟ್ ಅಸ್ ಪೇಜ್, ಸರ್ವಿಸಸ್, ಗೈನಕಾಲಜಿ ಅದೇ ರೀತಿ ಇದೆ. ರಿಫ್ರೆಶ್ ಮಾಡಿದ್ರೆ ಹೋಮ್ ಪೇಜ್, ಅಬೌಟ್ ಅಸ್ ಪೇಜ್, ಸರ್ವಿಸ್ ಪೇಜ್ ಅಂಡರ್ ಅಲ್ಲಿ ಗೈನಕಾಲಜಿ ಬಂದಿದೆ. ಹೋಮ್ ಪೇಜ್, ಅಬೌಟ್ ಅಸ್ ಪೇಜ್, ಸರ್ವಿಸ್ ಪೇಜ್ ಕೆಳಗಡೆ ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಕಾರ್ಡಿಯಾಲಜಿ ಬಂದಿದೆ. ಅದಾದ್ಮೇಲೆ ಕಾಂಟ್ಯಾಕ್ಟಸ್ ಬಂದಿದೆ. ಸೊ ಯಾವುದೇ ರೀತಿ ಡೌಟ್ ಇಲ್ಲ ಅಲ್ವಾ? ಸೊ ಈ ಸರ್ವಿಸಸ್ ಕೆಳಗಡೆ ನನ್ನ ಒಂದು ಗೈನಕಾಲಜಿ, ಪೀಡಿಯಾಟ್ರಿಕ್ಸ್ ಸರ್ವಿಸಸ್ ಬರಬೇಕು ಅಂತಂದ್ರೆ ಸಿಂಪಲ್ ಕರ್ಸರ್ ತೆಗೆದು ಸ್ವಲ್ಪ ಸೈಡಿಗೆ ಎಳಿಬೇಕು ಅಷ್ಟೇ, ಅಂಡರ್ಗೆ ಹೋಗ್ಬಿಡ್ತಾವೆ. ಓಕೆನಾ? ಮೇಕ್ ಶೋರ್ ಯಾವಾಗ್ಲೂ ನೀವು ಏನೇ ಒಂದು ಚೇಂಜಸ್ ಮಾಡಿರ್ತೀರಾ ಅಂತ ಅಂದ್ರೂ ಕೂಡ ಪಬ್ಲಿಷ್ ಮಾಡಿರ್ಬೇಕು. ಅದರ್ವೈಸ್ ನೀವು ಕಸ್ಟಮೈಸ್ ಮಾಡಿರೋದು ಯಾವುದು ಸೇವ್ ಆಗಲ್ಲ, ನೀವು ಪಬ್ಲಿಷ್ ಮಾಡಿರ್ಬೇಕು. ಓಕೆನಾ? ಸೊ ನೆಕ್ಸ್ಟ್ ಆಪ್ಷನ್ ಬೇರೆ ಏನಿದೆ, ಹೋಮ್ ಪೇಜ್ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿ. ಇಲ್ಲಿ ನೋಡಿದ್ರೆ ಹೋಮ್ ಪೇಜ್ ಈ ರೀತಿ ಬರ್ತಿದೆ. ಅದೇ ನಾವು ಇಲ್ಲಿ ಹೋಗಿ ರಿಫ್ರೆಶ್ ಮಾಡಿದ್ರೆ ಹೋಮ್ ಪೇಜ್ ಅಲ್ಲಿ ಇಮೇಜಸ್ ನಮಗೆ ಓಪನ್ ಆಗ್ತಿಲ್ಲ. ಏನಕ್ಕಪ್ಪ ಅಂತಂದ್ರೆ ಕಸ್ಟಮೈಸ್ ಪೇಜಿಗೆ ಬನ್ನಿ. ಬೈ ಡಿಫಾಲ್ಟ್ ಯುವರ್ ಲೇಟೆಸ್ಟ್ ಪೋಸ್ಟ್ ಪೇಜಸ್ ಅನ್ನ ತಗೊಂಡಿದೆ. ನೀವಿಲ್ಲಿ ಏನ್ ಮಾಡ್ಬೇಕಂತಂದ್ರೆ ಈ ಸ್ಟಾಟಿಕ್ ಪೇಜ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ನೀವು ಕ್ರಿಯೇಟ್ ಮಾಡಿರೋ ಪೇಜಸ್ ಗಳಿರ್ತವೆ, ಆ ಪೇಜಸ್ ಅಲ್ಲಿ ಹೋಮ್ ಪೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಪಬ್ಲಿಷ್ ಮಾಡ್ರಿ. ಸೊ ಈಗ ನಿಮ್ಮ ವೆಬ್ಸೈಟ್ ಈ ರೀತಿ ಇದ್ದಿದ್ದು ರಿಫ್ರೆಶ್ ಮಾಡಿದಾದ್ಮೇಲೆ ಈ ರೀತಿ ಆಗುತ್ತೆ. ಓಕೆನಾ? ಅಗೇನ್ ಬ್ಯಾಕ್ ಬನ್ನಿ. ಇವಾಗ ನೀವಿಲ್ಲಿ ಇಮೇಜಸ್ಗಳನ್ನ ಚೇಂಜ್ ಮಾಡಬೇಕು. ಈಗ ಹಾಸ್ಪಿಟಲ್ ಥೀಮ್ ಅನ್ನ ನಾವು ಹಾಸ್ಪಿಟಲ್ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡೋದ್ರಿಂದ ನೀವಿಲ್ಲಿ ಇಮೇಜಸ್ಗಳನ್ನ ಚೇಂಜ್ ಮಾಡ್ಬೇಕಲ್ವಾ? ಇಲ್ಲಿ ಥೀಮ್ ಆಪ್ಷನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಕ್ಲಿಕ್ ಮಾಡಿ. ಹೋಮ್ ಪೇಜ್, ಚೂಸ್ ಎ ಹೋಮ್ ಪೇಜ್ ಸ್ಲೈಡರ್ ಅಂತೆ ಕ್ಲಿಕ್ ಮಾಡಿ. ಇದನ್ನೆಲ್ಲ ನೀವು ಚೆಕ್ ಮಾಡ್ತಾ ಬನ್ನಿ, ನಿಮ್ಗೆ ಅರ್ಥ ಆಗುತ್ತೆ ಎಲ್ಲ. ಸ್ಲೈಡ್ ಅಲ್ಲಿ ಈ ಸ್ಲೈಡ್ಗಳು ಇದೆಯಲ್ಲ, ಇದನ್ನ ತಗೊಂತು ಈಗ. ಸೊ ಈ ಸ್ಲೈಡ್ ಅಲ್ಲಿ ಫಸ್ಟ್ ಇಮೇಜ್ ಅನ್ನ ನೀವೇನ್ ಹಾಕ್ಬೇಕು. ಸೊ ಈಗ ಹಾಸ್ಪಿಟಲ್ ಮಾಡ್ತಿದೀವಲ್ವಾ, ನಾನು ಒಂದು ಪ್ರಾಕ್ಟೀಸ್ ಪರ್ಪಸ್ಗೋಸ್ಕರ ಒಂದು ಹಾಸ್ಪಿಟಲ್ ಇಮೇಜಸ್ಗಳನ್ನ ತಗೊಂಡ್ಬಿಡ್ತೀನಿ. ಡಾಕ್ಟರ್ಸ್
ಸೊ ನೀವು ಗೂಗಲ್ ಇಂದ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬಹುದು, ಏನಾಗಲ್ಲ. ನಿಮ್ಗಿಲ್ಲ ಅಂತ ಅಂದ್ರೆ ನೀವು ಪಿಂಟ್ರೆಸ್ಟ್ ಈ ರೀತಿ ಕೆಲವು ಆಪ್ಸ್ಗಳು ಇರ್ತವೆ, ಆ ಆಪ್ಸ್ ಮೂಲಕ ನೀವು ಇಮೇಜಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಡಾಕ್ಟರ್ ಅಗೇನ್ ಓಕೆ, ಇಲ್ಲಿ ಕಸ್ಟಮೈಸ್ ಆಪ್ಷನ್ಗೆ ಬರ್ತೀರಲ್ವಾ, ಇಮೇಜ್ ಸ್ಲೈಡರ್ ಅನ್ನ ಚೂಸ್ ಮಾಡಿ, ಸೆಲೆಕ್ಟ್ ಇಮೇಜ್, ಅಪ್ಲೋಡ್ ಫೈಲ್ಸ್. ಸೊ ನಾನು ಇವಾಗ ಡೌನ್ಲೋಡ್ ಮಾಡ್ಕೊಂಡಿದ್ದೆನಲ್ಲ ಆ ಇಮೇಜ್ ಅನ್ನ ಇಲ್ಲಿ ಓಪನ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸಿ, ಪೇಜ್ ಚೇಂಜ್ ಆಯ್ತು. ಓಕೆನಾ? ಸೊ ಇಲ್ಲಿ ಟೈಟಲ್ ಇರುತ್ತೆ ಅಪ್ಪು, ನಿಮಗೆ ಬೇಕಾದ್ರೆ ನೀವು ಕೊಡ್ಕೋಬಹುದು. ಅಂದ್ರೆ ನೀವು ವೆಬ್ಸೈಟ್ ಅನ್ನ ನೀವು ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ನೀವು ಇದನ್ನೆಲ್ಲ ಕೊಡ್ಬೇಕಾಗುತ್ತೆ. ಸೊ ನಾನು ಇಲ್ಲಿ ಟೈಮ್ ಸೇವ್ ಮಾಡೋಕ್ಕೋಸ್ಕರ ನಾನು ಕೊಡ್ತಿಲ್ಲ. ಅಗೇನ್ ಸ್ಲೈಡ್ ಟು ನಥಿಂಗ್ ಬಟ್ ಅಗೇನ್ ಸ್ಲೈಡ್ ಟು ಕೂಡ ನೀವು ಇಮೇಜ್ ಅನ್ನ ಅಪ್ಲೋಡ್ ಮಾಡಿ. ಸೊ ನಾನು ಅಗೇನ್ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಚೂಸ್ ಇಮೇಜ್. ಸಿ, ಇಲ್ಲಿ ಇಮೇಜ್ ಮತ್ತೆ ಚೇಂಜ್ ಆಗುತ್ತೆ. ಅಗೇನ್ ಸ್ಲೈಡ್ 3 ಇದೆ, ಅಲ್ಲೂ ಕೂಡ ನೀವು ಇಮೇಜ್ ಅನ್ನ ಅಪ್ಲೋಡ್ ಮಾಡಬಹುದು. ಓಕೆನಾ? ಹಿಂಗೆ ಇಮೇಜ್ ಗಳನ್ನ ಚೇಂಜ್ ಮಾಡ್ಬಿಟ್ಟು ಪಬ್ಲಿಷ್ ಅಂತ ಕ್ಲಿಕ್ ಮಾಡಿ, ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ, ಪಬ್ಲಿಷ್ ಆಗುತ್ತೆ. ಪಬ್ಲಿಷ್ ಆದ್ಮೇಲೆ ನಿಮ್ಮ ವೆಬ್ಸೈಟ್ ಈ ರೀತಿ ಇದ್ದಿದ್ದು, ಇನ್ನೂ ಪಬ್ಲಿಷ್ ಆಗಿಲ್ವಾ? ಪಬ್ಲಿಷ್. ಸಿ, ಈ ರೀತಿ ಇದ್ದಿದ್ ವೆಬ್ಸೈಟ್ ನಿಮ್ಗೆ ಈಗ ಒಂದು ಪ್ರಾಪರ್ ಆಗಿ ಒಂದು ಡಾಕ್ಟರ್ ಒಂದು ಹಾಸ್ಪಿಟಲ್ ವೆಬ್ಸೈಟ್ ತರ ಫೀಲ್ ಆಗ್ತಾ ಇದೆ. ಸಿ, ಸೊ ಇಲ್ಲಿ ಕೆಲವು ಇಮೇಜ್ಗಳು ಏನಾಗುತ್ತೆ, ಸೈಜ್ ಸೆಟ್ ಆಗ್ತಿಲ್ಲ. ಸೊ ನೀವು ಇಲ್ಲಿ ಸೈಜ್ ಕೂಡ ಸೆಟ್ ಮಾಡ್ಕೋಬಹುದು, ಸ್ಲೈಡರ್ ಹೈಟ್ ಅಂತ. ಸೊ ಅಥವಾ ಫುಲ್ ಬಿಡಿಸ್ಬೇಕಾದ್ರೆ ನೀವು ಕೊಡ್ಕೋಬಹುದು. ಪಬ್ಲಿಷ್ ಮಾಡಿದೆ. ಸೊ ಈ ಎಲ್ಲಾ ಆಪ್ಷನ್ ಮೂಲಕ ನೀವು ಹೋಗ್ಬೇಕು. ನಿಮಗೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ಏನಾಗಿದೆ ಅಂತ. ಸೊ ಇಲ್ಲಿ ನಾನು ಎನೇಬಲ್ ಫುಲ್ ವಿಡ್ತ್ ನ ಆಫ್ ಮಾಡ್ತೀನಿ. ಸ್ಲೈಡರ್ ಹೈಟ್ ಅಂತಂದ್ರೆ ನಿಮ್ಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆನಾ? ನೆಕ್ಸ್ಟ್ ಯಾವ ಆಪ್ಷನ್ ಇದೆ? ಹೋಮ್ ಪೇಜ್ ಫೀಚರ್, ಕಂಟೆಂಟ್ ಏರಿಯಾ ಅಂತಂದ್ರೆ ಈ ಒಂದು ಆಪ್ಷನ್ ಅನ್ನ ತಗೊಂಡಿದ್ದೇನೆ. ಕಂಟೆಂಟ್ ಏರಿಯಾ, ಸೆಲೆಕ್ಟ್ ಫೈಲ್, ಅಪ್ಲೋಡ್ ಇಮೇಜ್. ಸಿ, ಇಲ್ಲಿ ಫೀಚರ್ ಏರಿಯಾ 2. Again, choose file. Again, content area 3. Select file. See. Publish ಮಾಡಿ. ಸೊ ನೀವಿಲ್ಲಿ ಎಲ್ಲಾ ಆಪ್ಷನ್ಗೂ ಕೂಡ ನೀವು ಹೋಗ್ಬೇಕು, ಅವಾಗ ನಿಮ್ಗೆ ಒಂದು ಪ್ರಾಪರ್ ಆದಂತ ಐಡಿಯಾ ಬರುತ್ತೆ. ಇವಾಗ ನಾನು ಇಲ್ಲಿ ಏನೇ ಹೇಳ್ಕೊಟ್ರು ಅಗೇನ್ ನಿಮಗೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಅಗೇನ್ ಪದೇ ಈ ವಿಡಿಯೋನ ನೋಡಿ ಅಂಡ್ ಪ್ರಾಕ್ಟೀಸ್ ಮಾಡಿ. ಎಲ್ಲಾ ಆಪ್ಷನ್ಗೂ ಹೋಗಿ, ಪರವಾಗಿಲ್ಲ, ಒಂದು ವೆಬ್ಸೈಟ್ ಹಾಳಾದ್ರೂ ಪರವಾಗಿಲ್ಲ, ಅದನ್ನ ಸರಿ ಮಾಡ್ಕೋಬಹುದು. ಹೇಳ್ತಾರಲ್ವಾ, ಒಂದು ಫೇಮಸ್ ಡಾಕ್ಟರ್ ಆಗ್ಬೇಕು ಅಂತಂದ್ರೆ ಫಸ್ಟ್ ಪೇಷಂಟ್ ಯಾರನ್ನಾದ್ರೂ ನೀವು ಸಾಯಿಸಿರ್ಲೇಬೇಕು, ಅವಾಗ ತಾನೇ ನೀವು ಫೇಮಸ್ ಡಾಕ್ಟರ್ ಆಗಕ್ಕಾಗೋದು. ಅದೇ ರೀತಿ ಅಷ್ಟೇ ಇಲ್ಲೂ ಕೂಡ ಹೆದ್ರುಕೋಬೇಡಿ, ಏನೂ ಆಗಲ್ಲ.
ಪ್ರತಿಯೊಂದು ಆಪ್ಷನ್ಗೂ ಹೋಗಿ ಕಸ್ಟಮೈಸ್ ಆಪ್ಷನ್ ಅಲ್ಲಿ ಇರೋ ಪ್ರತಿಯೊಂದು ಆಪ್ಷನ್ಗೂ ಹೋಗಿ ಪ್ರತಿಯೊಂದು ಆಪ್ಷನ್ ಟ್ರೈ ಮಾಡಿ, ಪಬ್ಲಿಷ್ ಮಾಡಿ, ನೋಡಿ ವೆಬ್ಸೈಟ್ ಅಲ್ಲಿ ಯಾವ್ಯಾವ ರೀತಿಯಾದಂತ ಚೇಂಜಸ್ ಆಗ್ತಿದೆ ಅಂತ. ಸೊ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಬರುತ್ತೆ ಅವಾಗ ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅಂತ. ಸೊ ಆಸ್ ಆಫ್ ನಾವು ಇದನ್ನ ನಾವು ಒಂದು ಬೇಸಿಕ್ ವೆಬ್ಸೈಟ್ ಒಂದು ಅಫಿಷಿಯಲ್ ಅಪೋಲೋ ವೆಬ್ಸೈಟ್ ಆಗೋಯ್ತಿದ್ದು. ಇದೊಂದು ಬೇಸಿಕ್ ವೆಬ್ಸೈಟ್. ಅಡ್ವಾನ್ಸ್ಡ್ ವೆಬ್ಸೈಟ್ ಎಲ್ಲ ಡಿಸೈನ್ ಮಾಡೋದು ನೀವು ಮುಂದಿನ ಕ್ಲಾಸ್ಗಳಲ್ಲೆಲ್ಲ ನೀವು ತಿಳ್ಕೊತೀರಾ. ಅಗೈನ್ ನಿಮ್ಗೆ ಹೇಳ್ತಿದ್ದೀನಿ, ನಿಮ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ವಾಟ್ಸಪ್ ಟೆಕ್ಸ್ಟ್ ಮಾಡ್ಬೋದು. ಕೋರ್ಸ್ ಫೀಸ್ ಬಂದು 5000, ನೀವು 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಬೋದು. ಸೊ ಒಂದು ವೆಬ್ಸೈಟ್ ಡಿಸೈನಿಂಗ್ ಕ್ಲಾಸೇ ನಿಯರ್ಲಿ 1 ವೀಕ್ 10 days ವೆಬ್ಸೈಟ್ ಡಿಸೈನಿಂಗ್ ಕ್ಲಾಸಸ್ ಇರುತ್ತೆ. ನೀವು ಅನ್ಕೋಬಹುದು ಯೂಟ್ಯೂಬ್ ಅಲ್ಲೇ ಅಪ್ಲೋಡ್ ಮಾಡ್ತೀನಲ್ಲ, ಪ್ರತಿದಿನ ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ, ಬಟ್ ಕೆಲವು ಕ್ಲಾಸಸ್ಗಳು ಮಿಸ್ ಆಗ್ತಾ ಹೋಗ್ತಿರುತ್ತೆ. ಸೊ ಹಾಗಾಗಿ ನೀವು ಕೋರ್ಸ್ಗೆ ಜಾಯಿನ್ ಆಗೋದೇ ಬೆಟರ್. ಬಿಕಾಸ್ ಯಾಕಂತಂದ್ರೆ ನಿಮ್ಗೊಂದು ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಬರ್ತಾ ಹೋಗುತ್ತೆ. ಬಿಕಾಸ್ ನಾವು ಅಸೈನ್ಮೆಂಟ್ಸ್ ಕೊಡ್ತಿರೋದ್ರಿಂದ ನಿಮ್ಗೊಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬರುತ್ತೆ. ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ಕೋಬಹುದು. ಸೊ ನಿಮ್ಗೆ ಆಫರ್ಡ್ ಮಾಡಕ್ ಆಗುತ್ತೆ ಅಂತಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ಗೆ ಹ್ಯಾಪಿಯಾಗಿ ನೀವು ಎನ್ರೋಲ್ ಆಗ್ಬೋದು. ಓಕೆನಾ? ಸೊ ಇವಾಗ ನಾನು ಸಿಂಪಲ್ ಆಗಿ ವೆಬ್ಸೈಟ್ ಯಾವ ರೀತಿ ಕ್ರಿಯೇಟ್ ಮಾಡಿದ್ವಿ ಅನ್ನೋದನ್ನ ನಾನು ರಿವೈಸ್ ಮಾಡ್ಬಿಡ್ತೀನಿ. ಸೊ ಒಂದು ವೆಬ್ಸೈಟ್ ಅನ್ನ ನಾವು 4 steps ಅಲ್ಲಿ ಕ್ರಿಯೇಟ್ ಮಾಡ್ತೀವಿ. ಒಂದು ಪೇಜ್, ಥೀಮ್, ಮೆನು, ಅದಾದ್ಮೇಲೆ ಕಸ್ಟಮೈಸೇಷನ್. ಪೇಜಸ್ ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಡ್ಯಾಶ್ ಬೋರ್ಡ್ಗೆ ಹೋಗಿ ಅಲ್ಲಿ ಪೇಜಸ್ ಅನ್ನೋ ಆಪ್ಷನ್ ಇರುತ್ತೆ. ಪೇಜಸ್ ಮೇಲೆ ಕ್ಲಿಕ್ ಮಾಡಿ ಆಡ್ ನ್ಯೂ ಪೇಜ್ ಅಂತ ಸರ್ಚ್ ಮಾಡಿ, ಆಡ್ ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿ ಪೇಜಸ್ ಅನ್ನ ಕ್ರಿಯೇಟ್ ಮಾಡೋದು. ಅಂಡ್ ನೆಕ್ಸ್ಟ್ ಥೀಮ್ ನ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತಂದ್ರೆ ಅಪಿಯರೆನ್ಸ್ ಕೆಳಗೆ ಥೀಮ್ ಅನ್ನೋ ಆಪ್ಷನ್ ಇರುತ್ತೆ. ಅದಾದ್ಮೇಲೆ ಅಲ್ಲಿ ನಿಮಗೆ ಬೇಕಿರೋ ಥೀಮ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡ್ಕೋಬಹುದು. ಆಸ್ ಆಫ್ ನಾವು ನೀವು ಬಿಗಿನರ್ ಆಗಿರೋದ್ರಿಂದ ಮೀನಾಮೆಸ್ ಥೀಮ್ ಇಸ್ ದ ಬೆಸ್ಟ್. ಯಾಕೆ ಅಂತಂದ್ರೆ ಈ ಒಂದು ಥೀಮ್ ಮೇಲೆ ನೀವು ವರ್ಕ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಯಾವುದೇ ಥೀಮ್ ಮೇಲೆ ಬೇಕಾದ್ರೂ ನೀವು ವರ್ಕ್ ಮಾಡ್ಬೋದು. ಸೊ ನಾನ್ ನಿಮಗೆ ಮೀನಾಮೆಸ್ ಥೀಮ್ ಮೇಲೆ ವರ್ಕ್ ಮಾಡಿ ಅಂತ ಹೇಳ್ತೀನಿ. ಅಂಡ್ ಥರ್ಡ್ ಆಪ್ಷನ್ ಬಂದು ಮೆನು. ಮೆನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತಂದ್ರೆ ಅಗೇನ್ ಅಪಿಯರೆನ್ಸ್ ಅಂಡರ್ ಅಲ್ಲಿ ಮೆನುಸ್ ಅಂತ ಆಪ್ಷನ್ ಬರುತ್ತೆ. ಮೆನುಸ್ ನ ಕ್ಲಿಕ್ ಮಾಡಿ ನಿಮ್ಮ ಒಂದು ಮೆನುಗೆ ನೇಮ್ ಅನ್ನ ಇಟ್ಟು ಮೆನುಸ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು. ನೆಕ್ಸ್ಟ್ ಕಸ್ಟಮೈಸೇಷನ್, ನಥಿಂಗ್ ಬಟ್ ನಿಮ್ಮ ಒಂದು ವೆಬ್ಸೈಟ್ ವಕ್ರವಾಗಿರುತ್ತಲ್ಲ ಅದನ್ನ ಒಂದು ಕ್ಲೀನ್ ಆಗಿ ನಿಮ್ಮ ಒಂದು ವೆಬ್ಸೈಟ್ಗೆ ಒಂದು ಪ್ರಾಪರ್ ಆದಂತ ಶೇಪ್ ಕೊಡೋ ಒಂದು ಪ್ರೋಸೆಸ್ ಅನ್ನ ನಾವು ಕಸ್ಟಮೈಸ್ ಅಂತ ಕರಿತೀವಿ. ಸೊ ನೀವು ವೆಬ್ಸೈಟ್ ಅನ್ನ ನೀವು ಓಪನ್ ಮಾಡಿದಾಗ ಕಸ್ಟಮೈಸ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೆಲವು ಆಪ್ಷನ್ಸ್ ಗಳು ಕಾಣ್ತಿರುತ್ತೆ. ಆ ಆಪ್ಷನ್ಸ್ ಮೂಲಕ ನೀವು ನಿಮ್ಮ ಒಂದು ವೆಬ್ಸೈಟ್ ಅನ್ನ ಕಸ್ಟಮೈಸ್ ಮಾಡ್ಬೋದು. ಓಕೆನಾ ಗೈಸ್? ಇದನ್ನ ನಾವು ಬೇಸಿಕ್ ವೆಬ್ಸೈಟ್ ಅಂತ ಕರಿತೀವಿ, ಜಸ್ಟ್ ಒಂದು ಸುಮಾರಾದಂತ ವೆಬ್ಸೈಟ್. ಸೊ ನೀವು ಅಡ್ವಾನ್ಸ್ಡ್ ವೆಬ್ಸೈಟ್ ಡಿಸೈನಿಂಗ್ ಅನ್ನ ಫ್ಯೂಚರ್ ಅಲ್ಲಿ ನೀವು ಕಲಿತಾ ಹೋಗ್ತೀರಾ. ನಿಮ್ಗೆ ಯಾವುದೇ ರೀತಿಯಾದಂತ ಡೌಟ್ ಇದ್ದಲ್ಲೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನಮಗೆ ತಿಳಿಸ್ಬೋದು. ನಾನು ಆದಷ್ಟು ನಿಮ್ಮ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡೋಕೆ ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.